ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಜ್ಞಾನೇಶ್ವರಿ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗವೆಂಬ ತ್ರಯೋದಶೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-7. ಅಥ ತ್ರಯೋದಶೋಧ್ಯಾಯಃ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಆತ್ಮರೂಪಿ ಶ್ರೀ ಗಣೇಶನನ್ನು ಸ್ಮರಿಸಿ ಸಮಸ್ತ ವಿದ್ಯೆಗಳ ಆಶ್ರಯ ಸ್ಥಾನವಾದ ಶ್ರೀ ಗುರುಗಳ ಚರಣ ಕಮಲಗಳಿಗೆ ನಾನು ವಂದಿಸುತ್ತೇನೆ. ಸದ್ಗುರುವನ್ನು ಸ್ಮರಿಸಿದರೆ ಎಲ್ಲ ಕವಿತಾಶಕ್ತಿಯೂ ಪ್ರಾಪ್ತವಾಗುತ್ತದೆ. ಸಕಲ ವಿದ್ಯೆಗಳು ನಾಲಿಗೆಯ ತುದಿಯಲ್ಲಿರುತ್ತವೆ. ಹಾಗೆಯೇ ಮಾತುಗಳ ಮಾಧುರ್ಯದಿಂದ ಅಮೃತವೂ ಸಪ್ಪೆಯಾಗುವುದು ಮತ್ತು ಬಾಯಿಯಿಂದ ಹೊರಟ ಪ್ರತಿಯೊಂದು ಅಕ್ಷರವೂ ರಸಾನುಕೂಲವಾಗುವುದು. ಗರ್ಭಿತ ಅರ್ಥಗಳ ಆಗಮನವಾಗಿ ಒಂದರ ಹಿಂದೆ ಮತ್ತೊಂದು ತೋಚುವವು ಹಾಗೂ ಆತ್ಮಜ್ಞಾನದ ಮರ್ಮವು ತಿಳಿಯುವುದು. ನಮ್ಮ ಮನಸ್ಸಿನಲ್ಲಿ ಶ್ರೀ ಗುರುಗಳ ಚರಣಗಳನ್ನು ಸದಾಕಾಲ ಸ್ಮರಿಸಿದರೆ ಇಂತಹ ಜ್ಞಾನದ ಭಾಗ್ಯೋದಯವಾಗುವುದು. ಅಂತಹ ಸದ್ಗುರುಗಳಿಗೆ ವಂದಿಸಿ ಶ್ರೀ ಜ್ಞಾನೇಶ್ವರರು ಹೇಳುತ್ತಾರೆ. ಬ್ರಹ್ಮದೇವರಿಗೂ ಜನಕನಾದ ಶ್ರೀ ಲಕ್ಷ್ಮೀಪತಿಯಾದ ಭಗವಾನ್ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ. ಶ್ರೀ ಭಗವಾನುವಾಚ ಇದಂ ಶರೀರಂ ಕೌಂತೇಯ ಕ್ಷೇತ್ರಮಿತ್ಯಭಿಧೀಯತೆ ಏತತ್ಯೋ ವೇತ್ತಿ ತಂ ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಶ್ರೀ ಭಗವಂತನು ಹೇಳಿದನು, ಹೇ ಅರ್ಜುನ, ಈ ಶರೀರವು ಕ್ಷೇತ್ರ ಎಂಬ ಹೆಸರಿನಿಂದ ಮತ್ತು ಇದನ್ನು ತಿಳಿದಿರುವವನನ್ನು ಕ್ಷೇತ್ರಜ್ಞ ಎಂಬ ಹೆಸರಿನಿಂದ ಹೇಳಲಾಗುತ್ತದೆ. ಅವುಗಳ ತತ್ವವನ್ನು ಅರಿತಿರುವ ಜ್ಞಾನಿಗಳು ಹೀಗೆ ತಿಳಿಸುತ್ತಾರೆ. ಅಂದರೆ ಪಾರ್ಥನೆ ಕೇಳು, ಈ ದೇಹಕ್ಕೆ ಕ್ಷೇತ್ರವೆಂದು ಹೇಳುವರು ಮತ್ತು ಈ ಕ್ಷೇತ್ರವನ್ನು ತಿಳಿಯುವವನಿಗೆ ಕ್ಷೇತ್ರಜ್ಞನೆಂದು ಹೇಳುತ್ತಾರೆ. ಕ್ಷೇತ್ರಜ್ಞಂಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ನ ಜ್ಞಾನಂ ಮತಂ ಮಮ. ಹೇ ಅರ್ಜುನ, ನೀನು ಎಲ್ಲಾ ಕ್ಷೇತ್ರಗಳಲ್ಲಿ ಕ್ಷೇತ್ರಜ್ಞ ಅರ್ಥಾತ್ ಜೀವಾತ್ಮನು ಸಹ ನಾನೆಂದೇ ತಿಳಿ ಮತ್ತು ಕ್ಷೇತ್ರಜ್ಞನ ಅರ್ಥಾತ್ ವಿಕಾರ ಸಹಿತ ಪ್ರಕೃತಿಯ ಮತ್ತು ಪುರುಷನನ್ನು ಯಾವ ತತ್ವದಿಂದ ತಿಳಿಯಲಾಗುವುದೋ ಅದು ಜ್ಞಾನವಾಗಿದೆ ಎಂಬುದೇ ನನ್ನ ಮತವಾಗಿದೆ. ಕ್ಷೇತ್ರಜ್ಞನೆಂದು ಹೇಳುವವನು ಮತ್ತು ಸಮಸ್ತ ಕ್ಷೇತ್ರಗಳನ್ನು ಪೋಷಿಸುವವನು ನಾನೇ ಎಂದು ನಿಶ್ಚಯವಾಗಿ ತಿಳಿ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವುಗಳನ್ನು ಯಥಾರ್ಥವಾಗಿ ತಿಳಿಯುವುದಕ್ಕೆ ನಾನು ಜ್ಞಾನವೆಂದು ಹೇಳುತ್ತೇನೆ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಆ ಕ್ಷೇತ್ರವು ಯಾವುದು ಮತ್ತು ಹೇಗಿದೆ ಹಾಗೂ ಯಾವ ವಿಕಾರಗಳುಳ್ಳದ್ದಾಗಿದೆ ಮತ್ತು ಯಾವುದರಿಂದ ಯಾವುದು ಉಂಟಾಗಿದೆ, ಆ ಕ್ಷೇತ್ರಜ್ಞನೂ ಕೂಡ ಯಾರು ಮತ್ತು ಯಾವ ಪ್ರಭಾವವುಳ್ಳವನಾಗಿದ್ದಾನೆ, ಅದೆಲ್ಲವನ್ನು ಸಂಕ್ಷೇಪವಾಗಿ ನನ್ನಿಂದ ಕೇಳು. ಈ ಶರೀರಕ್ಕೆ ಯಾವ ಉದ್ದೇಶದಿಂದ ಕ್ಷೇತ್ರವೆಂದು ಹೆಸರಿಸಿದರೋ ಆ ಎಲ್ಲ ಅಭಿಪ್ರಾಯವನ್ನು ನಾನು ಹೇಳುವೆನು. ಇದನ್ನು ಕ್ಷೇತ್ರವೆಂದು ಏಕೆ ಹೇಳಬೇಕು? ಇದು ಹೇಗೆ ಮತ್ತು ಎಲ್ಲಿ ಉತ್ಪನ್ನವಾಗುವುದು? ಯಾವ ಯಾವ ವಿಕಾರಗಳಿಂದ ಇದು ಬೆಳೆಯುತ್ತದೆ? ಇದು 3.5 ಮೊಳದಷ್ಟು ಸಣ್ಣದಾಗಿದೆ, ಆದರೆ ಎಷ್ಟು ದೊಡ್ಡದು, ಎಷ್ಟು ಭಾರವಾಗಿದೆ. ಈ ಕ್ಷೇತ್ರವು ಬರಡೋ ಫಲವತ್ತಾದುದೋ, ಇದು ಯಾರದ್ದಾಗಿದೆ ಮುಂತಾದ ಇದರ ಗುಣಗಳೆಲ್ಲವನ್ನೂ ಯಥಾಸಾಂಗವಾಗಿ ನಾನು ವರ್ಣಿಸುವೆನು. ನೀನು ಗಮನವಿಟ್ಟು ಕೇಳು. ಈ ಕ್ಷೇತ್ರಕ್ಕಾಗಿಯೇ ಶ್ರುತಿಗಳು ಯಾವಾಗಲೂ ಮಾತನಾಡುತ್ತಿರುವವು. ತರ್ಕವು ಇದನ್ನೇ ನಿಶ್ಚಯಿಸಲು ಒಂದೇ ಸಮನೆ ಬಡಬಡಿಸುತ್ತದೆ. ಇದೇ ವಿಷಯವನ್ನು ನಿರ್ಣಯಿಸಲು 6 ಶಾಸ್ತ್ರಗಳು ದಣಿದು ಮೌನವಾದವು. ಆದ್ದರಿಂದಲೇ ಅವುಗಳಲ್ಲಿ ಇನ್ನೂ ಒಮ್ಮತವು ಮೂಡಲಿಲ್ಲ. ಕ್ಷೇತ್ರದ ಕುರಿತು ಒಮ್ಮತವನ್ನು ಸ್ಥಾಪಿಸಲು ಜಗತ್ತಿನಾದ್ಯಂತ ಶಾಸ್ತ್ರ ಸಂಬಂಧವಾದ ವಿಚಾರಗಳು ನಡೆಯುತ್ತಲೇ ಇವೆ. ಆದರೂ ಇದುವರೆಗೂ ಒಬ್ಬರ ಮಾತು ಮತ್ತೊಬ್ಬರಿಗೆ ಕೂಡಿ ಬಂದಿಲ್ಲ. ಐಕ್ಯಮತ್ಯವೂ ತಲೆದೋರಲಿಲ್ಲ. ಇದರ ಸಂಬಂಧವಾಗಿ ಯುಕ್ತಿಗಳನ್ನು ಹುಡುಕುತ್ತಾ ಸೋತು ಹೋಗಿರುವರು. ಈ ಕ್ಷೇತ್ರವು ಯಾರದ್ದಾಗಿದೆ ಎಂಬುದು ಯಾರೂ ತಿಳಿಯಲಿಲ್ಲ. ಆದರೆ ಅದರ ಅಭಿಮಾನದ ಕುರಿತು ಏನೆಂದು ಹೇಳಲಿ? ಏಕೆಂದರೆ ಅದರ ಕುರಿತು ಮನೆಗಳಲ್ಲಿ ಹಣೆಯನ್ನು ಚೆಚ್ಚಿಕೊಳ್ಳುತ್ತಿರುವರು. ನಾಸ್ತಿಕರ ಬಾಯನ್ನು ಮುಚ್ಚಲು ವೇದವು ಅತ್ಯಂತ ಬಲಿಷ್ಠವಾಗಿದೆ. ಇದನ್ನು ನೋಡಿ
ಪಾಖಂಡಿಗಳು ವೇದ ವಿಷಯದಲ್ಲಿ ಬೇರೆಯೇ ಏನನ್ನೋ ಗಳಹುತ್ತಿರುವರು. ಅವರು ಹೇಳುತ್ತಾರೆ, ವೇದಗಳಾದ ನೀವು ನಿರ್ಮೂಲರಾಗಿದ್ದು ವ್ಯರ್ಥವಾಗಿ ಬಡಬಡಿಸುತ್ತಿರುವಿರಿ. ಹೀಗಲ್ಲದಿದ್ದರೆ ಸಿದ್ಧ ಮಾಡಿ ತೋರಿಸಲು ಪ್ರತಿಜ್ಞೆಯ ಅಡಿಕೆಯನ್ನು ಅಂದರೆ ವೀಳ್ಯವನ್ನು ಇಟ್ಟಿದ್ದೇವೆ. ಪಾಖಂಡಿಗಳು ಗುಂಪು ಗುಂಪುಗಳಾಗಿ ದಿಗಂಬರರಾಗುತ್ತಿದ್ದಾರೆ. ಕೆಲವರು ತಲೆಯ ಕೂದಲನ್ನು ಕಿತ್ತು ತೆಗೆಯುತ್ತಿದ್ದಾರೆ. ಆದರೆ ಅವರು ನಿರ್ಣಯಿಸಿದ ವಿತಂಡವಾದಗಳು ತಾನಾಗಿಯೇ ಮುಳುಗಿ ಹೋಗುತ್ತಿವೆ. ಈ ಕ್ಷೇತ್ರವು ಮೃತ್ಯುವಿನ ಮುಖದಲ್ಲಿ ಸಿಕ್ಕಿಕೊಂಡು ವ್ಯರ್ಥವಾಗಿ ಹೋದೀತೆಂದು ಆತ್ಮವನ್ನು ಬ್ರಹ್ಮಾಂಡಕ್ಕೆ ಒಯ್ದು ಅದನ್ನು ಸಂರಕ್ಷಿಸಲಿಕ್ಕಾಗಿ ಯೋಗಿಗಳು ಮುಂದಾಗುತ್ತಿದ್ದಾರೆ. ಆ ಸತ್ಪುರುಷರು ಮೃತ್ಯುವಿಗೆ ಹೆದರಿ ಏಕಾಂತದಲ್ಲಿ ವಾಸ ಮಾಡಿ ಯಮ ನಿಯಮಗಳಿಗೆ ಸಮುದಾಯಗಳನ್ನು ಕೂಡಿಸಿಕೊಳ್ಳುವರು. ಈ ಕ್ಷೇತ್ರಾಭಿಮಾನದಿಂದಲೇ ಶ್ರೀ ಶಂಕರನು ರಾಜ್ಯವನ್ನು ತ್ಯಜಿಸಿ ಅದರಿಂದ ತನಗೆ ಉಪಾಧಿಗಳು ತಗಲಬಾರದೆಂದು ಸ್ಮಶಾನಕ್ಕೆ ಹೋಗಿ ವಾಸಿಸಿದನು. ಈ ಕ್ಷೇತ್ರದ ಜ್ಞಾನವನ್ನು ಮಾಡಿಕೊಳ್ಳಬೇಕೆಂದು ಹಠದಿಂದ ದಿಗಂಬರನಾಗಿ ಕಾಮನು ಯೋಗಭ್ರಷ್ಟ ಮಾಡುವನೆಂದು ತಿಳಿದು ಅವನನ್ನು ಸುಟ್ಟು ಹಾಕಿದನು. ಈ ವಿಷಯವನ್ನು ನಿಶ್ಚಯಿಸಲು ಬ್ರಹ್ಮದೇವನಿಗೆ 4 ಮುಖಗಳು ಉತ್ಪನ್ನವಾದರೂ ಅವನಿಗೂ ಈ ಕ್ಷೇತ್ರದ ಅರಿವು ಆಗಲಿಲ್ಲ. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈ ಪೃಥಕ್ ಬ್ರಹ್ಮಸೂತ್ರ ಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ತತ್ವವು ಋಷಿಗಳ ಮೂಲಕ ಅನೇಕ ಪ್ರಕಾರಗಳಿಂದ ಹೇಳಲ್ಪಟ್ಟಿದೆ ಮತ್ತು ವಿವಿಧ ವೇದ ಮಂತ್ರಗಳ ಮೂಲಕವೂ ವಿಭಾಗಪೂರ್ವಕವಾಗಿ ಹೇಳಲಾಗಿದೆ. ಹಾಗೆಯೇ ಚೆನ್ನಾಗಿ ನಿಶ್ಚಯಿಸಲ್ಪಟ್ಟು ಯುಕ್ತಿಯುಕ್ತವಾದ ಬ್ರಹ್ಮಸೂತ್ರದ ಪದಗಳ ಮೂಲಕವೂ ಹೇಳಲಾಗಿದೆ. ಈ ಇಡೀ ಕ್ಷೇತ್ರವು ಅಂದರೆ ಹೊಲವು ಜೀವಿಯ ಹತೋಟಿಯಲ್ಲಿದ್ದು ಅದರ ಎಲ್ಲ ವ್ಯವಸ್ಥೆಯನ್ನು ಪ್ರಾಣಗಳಿಗೆ ವರ್ಪಿಸಿರುವನು ಎಂದು ಕರ್ಮವಾದಿಗಳು ಹೇಳುತ್ತಿರುತ್ತಾರೆ. ಈ ಪ್ರಾಣದ ಮನೆಯಲ್ಲಿ ಅದರ 4 ಮಂದಿ ಸೋದರರು ಇರುವರು. ಅಪಾನ, ವ್ಯಾನ, ಉದಾನ, ಸಮಾನ. ಇವರು ಮೈಮುರಿದು ದುಡಿಯುತ್ತಿರುವರು. ಇವರ ಮೇಲೆ ನೋಡಿಕೊಳ್ಳಲು ಮನಸ್ಸೆಂಬ ರೈತನು ಇರುವನು. ಆ ಜೀವಿಯ ಬಳಿ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳೆಂಬ 10 ಇಂದ್ರಿಯ ರೂಪಿ ಎತ್ತುಗಳು ಇದ್ದು ಹಗಲು ರಾತ್ರಿ ಎನ್ನದೆ ವಿಷಯಗಳ ದುಡಿಮೆಗಾಗಿ ದುಡಿಯುತ್ತಿವೆ. ಮತ್ತೆ ಕರ್ತವ್ಯದ ಹದವನ್ನು ಅರಿಯದೆ ವಿವಿಧ ಕರ್ಮಾಚರಣೆಯ ಸಂಧಿಯನ್ನು ಬಿಟ್ಟುಕೊಟ್ಟು ಅನ್ಯಾಯದ ಬೀಜವನ್ನು ಬಿತ್ತಿ ಅದಕ್ಕೆ ಕೆಟ್ಟ ಕರ್ಮಗಳೆಂಬ ಗೊಬ್ಬರವನ್ನು ಹಾಕುವನು. ಅದರಿಂದ ಬೀಜದಂತೆ ಅನೇಕಾನೇಕ ಪಾಪಗಳು ಬೆಳೆದು ಕೋಟಿಗಟ್ಟಲೆ ಜನ್ಮಗಳವರೆಗೆ ಜೀವಿಯು ದುಃಖವನ್ನು ಅನುಭವಿಸುವನು. ಅಥವಾ ವಿಹಿತ ಕರ್ಮಾಚರಣೆಯ ಹದವನ್ನರಿತು ಸಂಧಿಯನ್ನು ಸಾಧಿಸಿ ಸತ್ಕರ್ಮಗಳೆಂಬ ಬೀಜಗಳನ್ನು ಬಿತ್ತಿ ಕೋಟ್ಯಾವಧಿ ಜನ್ಮಗಳವರೆಗೆ ಸುಖವನ್ನು ಅನುಭವಿಸುವನು. ಆದರೆ ಸಾಂಖ್ಯ ಮತಾವಲಂಬಿಗಳು ಹೀಗೆ ತಿಳಿಯದೆ ಬೇರೆಯೇ ಹೇಳುತ್ತಾರೆ. ಈ ಕ್ಷೇತ್ರವು ಜೀವಿಯ ಸ್ವಾಧೀನದಲ್ಲಿಲ್ಲ, ಅದು ಯಾರ ಅಧೀನವಾಗಿದೆ ಎಂಬುದನ್ನು ನಮ್ಮಲ್ಲಿ ಕೇಳಿರಿ. ಅಯ್ಯ, ಈ ಜೀವನು ದಾರಿಹೋಕನಾಗಿದ್ದು ದಾರಿ ನಡೆಯುತ್ತಿರುವಾಗ ಈ ಕ್ಷೇತ್ರದಲ್ಲಿ ತಂಗುವನು ಮತ್ತು ಈ ಉಂಬಳಿಗಾರನಾದ ಪ್ರಾಣನು ಎಚ್ಚರನಾಗಿರುವನು. ಸಾಂಖ್ಯವಾದಿಗಳು ಅನಾದಿ ಸಿದ್ಧವಾದ ಪ್ರಕೃತಿಯನ್ನು ಸ್ತುತಿಸುತ್ತಾ ಇರುತ್ತಾರೆ. ಆ ಪ್ರಕೃತಿಯ ವೃತ್ತಿಗಳೇ ಈ ಕ್ಷೇತ್ರದಲ್ಲಿ ಇರುವವೆಂದು ತಿಳಿಯಿರಿ. ಆ ಕ್ಷೇತ್ರದಲ್ಲಿ ದುಡಿಯುವವರೆಲ್ಲರೂ ಪ್ರಕೃತಿಯ ಮನೆಯವರೇ ಆಗಿದ್ದು ಮನೆಯಿಂದಲೇ ಅದು ಸಾಗುವಳಿ ಮಾಡುವರು. ಈ ಕ್ಷೇತ್ರದಲ್ಲಿ ಪ್ರಕೃತಿಯ ಮುಖ್ಯ 3 ಗುಣಗಳೇ ಸಾಗುವಳಿಯನ್ನು ನಡೆಸುವರು. ಇವರು ಪ್ರಕೃತಿಯಲ್ಲೇ ಹುಟ್ಟಿದವರು. ರಜೋಗುಣವು ಬೀಜವನ್ನು ಬಿತ್ತುವುದು, ಸತ್ವಗುಣವು ಅದನ್ನು ಕಾಯುತ್ತದೆ ಮತ್ತು ಒಂಟಿಯಾದ ತಮೋಗುಣವು ಆ ಪೈರನ್ನು ಕಟಾವು ಮಾಡುತ್ತದೆ. ಅನಂತರ ಮಹತ್ತತ್ವದ ಕಣವನ್ನು ಮಾಡಿ ಕಾಲರೂಪಿ ಬಲಿಷ್ಠ ಎತ್ತುಗಳಿಂದ ತುಳಿಸಿ ರಾಶಿ ಮಾಡುವುದು. ಅಷ್ಟರಲ್ಲಿ ಅವ್ಯಕ್ತ ರೂಪವಾದ ಸಾಯಂಕಾಲವಾಗುವುದು. ಇಷ್ಟರಲ್ಲಿ ಬುದ್ಧಿವಂತರಾದ ಸಂಕಲ್ಪವಾದಿಗಳಿಗೆ ಇದು ರುಚಿಸದೆ ಹೇಳುತ್ತಾರೆ, ಈ ನಿಮ್ಮ ಕಲ್ಪನೆಯು ತೀರಾ ಇತ್ತೀಚಿನದಾಗಿದೆ. ಅಯ್ಯ, ಬ್ರಹ್ಮನ ಮುಂದೆ ಈ ಪ್ರಕೃತಿಗೆ ಏನು ಬೆಲೆಯಿದೆ? ಈ ಕ್ಷೇತ್ರದ ವೃತ್ತಾಂತವನ್ನು ನಾವು ಹೇಳುತ್ತೇವೆ, ಸರಿಯಾಗಿ ಕೇಳಿರಿ. ಲಯರೂಪವಾದ ಮಂಚದಲ್ಲಿ ಶೂನ್ಯ ರೂಪವಾದ ಹಾಸಿಗೆಯಲ್ಲಿ ಬಲಿಷ್ಠವಾದ ಸಂಕಲ್ಪನು ಮಲಗಿದ್ದನು. ಅವನು ಅಕಸ್ಮಾತ್ತಾಗಿ ಎಚ್ಚರಗೊಂಡನು. ಅವನು ತನ್ನ ಉದ್ಯೋಗದಲ್ಲಿ ಯಾವಾಗಲೂ ತತ್ಪರನಾಗಿರುತ್ತಾನೆ. ಆದ್ದರಿಂದ ಅವನಿಗೆ ತನ್ನ ಇಚ್ಛೆಯಂತೆ ನಿಧಿ ದೊರಕಿತು. ಮತ್ತೆ ಆ ಸಂಕಲ್ಪದ ನಿರ್ಗುಣ ಸ್ವರೂಪದ ಉದ್ಯೋಗದಿಂದ 3 ಲೋಕಗಳಷ್ಟು ದೊಡ್ಡ ಹೊಲವು ರೂಪುಗೊಂಡಿತು. ಅನಂತರ ಬೇರೆ ಬೇರೆಯಾದ ಪಂಚಭೂತಗಳನ್ನು ಒಟ್ಟುಗೂಡಿಸಿ ಅಂಡಜ, ಜರಾಯುಜ, ಸ್ವೇದಜ ಮತ್ತು ಉದ್ಭಿಜ್ಜ ಎಂಬ 4 ರೀತಿಯ ಪ್ರಾಣಿಗಳನ್ನು ರಚಿಸಿತು. ಮತ್ತೆ ಪಂಚಭೂತಗಳನ್ನು ಬೇರೆ ಬೇರೆಯಾಗಿ ವಿಂಗಡಿಸಿ ಒಡ್ಡುಗಳನ್ನು ನಿರ್ಮಿಸಿತು. ಆ ಒಡ್ಡುಗಳ 2 ಬದಿಗಳಲ್ಲಿ ಕರ್ಮ ಮತ್ತು ಅಕರ್ಮಗಳ ಕಲ್ಲಿನ ಬಾಂಧುಗಳನ್ನು ಹಾಕಿ
ಅದರಲ್ಲಿ ಬೆಳೆಬಾರದ ಹೊಲವನ್ನು ಅಂದರೆ ಪಶು ಪಕ್ಷ್ಯಾದಿಗಳ ಕಾಡನ್ನು ರಚಿಸಿತು. ಅನಂತರ ಈ ಸಂಕಲ್ಪದ ಯೋಗದಿಂದ ಜನ್ಮ ಮೃತ್ಯು ರೂಪಿ ಬಂದು ಹೋಗುವ ಸರಳವಾದ ಹಾಗೂ ಎಂದೂ ನಿಲ್ಲದ ದಾರಿಯನ್ನು ತಯಾರಿಸಲಾಯಿತು. ಮತ್ತೆ ಸಂಕಲ್ಪವು ಅಹಂಕಾರದೊಂದಿಗೆ ಒಂದಾಗಿ ಬುದ್ಧಿಯ ಕಡೆಯಿಂದ ಚರಾಚರಗಳ ವಹಿವಾಟನ್ನು ಮಾಡಿಸತೊಡಗಿತು. ಈ ಪ್ರಕಾರವಾಗಿ ಚಿದಾಕಾಶದಲ್ಲಿ ಸಂಕಲ್ಪದ ಬೇರು ಮೊಳೆತು ಬೆಳೆಯತೊಡಗಿದ್ದರಿಂದ ಪ್ರಪಂಚಕ್ಕೆ ಇದೇ ಮೂಲ ಕಾರಣವಾಯಿತು. ಈ ರೀತಿಯ ಸಂಕಲ್ಪವಾದಿಗಳ ವಿಚಾರ ಸರಣಿಯನ್ನು ಕೇಳಿ ಇತರ ಸ್ವಭಾವವಾದಿಗಳು ಮುಂದೆ ಬಂದು, ನೀವು ಬಹಳ ವಿದ್ವಾಂಸರಾಗಿರುವಿರಿ, ನಿಮ್ಮ ಮಾತು ನಿಮ್ಮಲ್ಲೇ ಇರಲಿ, ಪರಬ್ರಹ್ಮನ ಊರಿನಲ್ಲಿ ಸಂಕಲ್ಪದ ಅಂತಃಪುರವಿದೆ ಎಂದು ಒಪ್ಪಿಕೊಳ್ಳುವುದಾದರೆ ಸಾಂಖ್ಯದ ಪ್ರಕೃತಿಯನ್ನು ಏಕೆ ಒಪ್ಪಿಕೊಳ್ಳಬಾರದು? ಆದರೆ ಅದೆಲ್ಲ ಇರಲಿ, ನೀವು ಈ ಗೊಂದಲದಲ್ಲಿ ಬೀಳಬೇಡಿರಿ. ಇದರ ಪ್ರಕಾರ ಇದರ ಎಲ್ಲ ಪ್ರಕಾರವನ್ನು ನಮ್ಮವರು ಹೇಳುವರು. ಆಕಾಶದಲ್ಲಿನ ಮೋಡಗಳಲ್ಲಿ ನೀರನ್ನು ಯಾರು ತುಂಬುವರು? ಅಂತರಿಕ್ಷದಲ್ಲಿರುವ ತಾರೆಗಳು ಕೆಳಗೆ ಬೀಳದಿರುವಲ್ಲಿ ಯಾರ ಆಶ್ರಯವಿದೆ? ಆಕಾಶದ ಛತ್ತನ್ನು ಕೆಳಗೆ ಜೋತು ಬೀಳದಂತೆ ಯಾರು ಎಂದು ಕಟ್ಟಿದರು? ಗಾಳಿಗೆ ಯಾವಾಗಲೂ ಬೀಸುತ್ತಿರಬೇಕೆಂದು ಯಾರು ಹೇಳಿದರು? ಶರೀರದ ಮೇಲಿನ ಕೂದಲುಗಳನ್ನು ಯಾರು ಬಿತ್ತಿದರು? ಸಮುದ್ರವು ಎಂದೂ ಬರಿದಾಗದಂತೆ ಅದರಲ್ಲಿ ಯಾರು ನೀರು ತುಂಬಿದರು? ಮಳೆಯ ನೀರಿನ ಧಾರೆಗಳನ್ನು ಯಾರು ಉಂಟು ಮಾಡಿದರು? ಅದರಂತೆ ಈ ಕ್ಷೇತ್ರವು ಸ್ವಭಾವ ಸಿದ್ಧವಾಗಿದೆ, ಅದರ ಒಡೆಯನು ಯಾರೂ ಇಲ್ಲ. ಇದರಲ್ಲಿ ಶ್ರಮ ಪಡುವವರಿಗೆ ಫಲದ್ರೂಪವಾಗುವುದು, ದುಡಿಯದಿರುವವರಿಗೆ ಫಲವು ದೊರಕುವುದಿಲ್ಲ. ಇಷ್ಟರಲ್ಲಿ ಕಾಲವಾದಿಯೊಬ್ಬನು ಸಿಟ್ಟಿನಿಂದ ನುಡಿಯುತ್ತಾನೆ, ನೀವು ಹೇಳುವುದೆಲ್ಲವೂ ಸರಿ ಎಂದಾದರೆ ಈ ಕ್ಷೇತ್ರದ ಮೇಲೆ ಕಾಲನ ಸತ್ಯ ಏಕೆ ನಡೆಯುತ್ತಿದೆ? ಹಾಗೆಯೇ ಈ ಕಾಲದ ಅಸ್ತಿತ್ವವು ಸ್ಪಷ್ಟವಾಗಿ ಕಾಣುತ್ತಿದ್ದರೂ ಕೂಡ ಅಭಿಮಾನದಿಂದ ಕೆಲವರು ತಮ್ಮ ಮತವೇ ಸರಿಯೆಂದು ಸಮರ್ಥಿಸುವರು. ಸಿಂಹದ ಗವಿಯಂತಿರುವ ಈ ಮೃತ್ಯುವು ಭಯಂಕರವಾಗಿದೆ. ಹೀಗೆ ತಿಳಿದಿದ್ದರೂ ನೀವು ಈ ಕ್ಷೇತ್ರದ ವಿಷಯದಲ್ಲಿ ವ್ಯರ್ಥವಾಗಿ ಬಡಬಡಿಸುತ್ತಿದ್ದರೆ ಅದರಿಂದ ನಿಮ್ಮ ಮಾತು ಪೂರ್ಣಗೊಳ್ಳುವುದೇ? ಈ ಕಾಲನು ಮಹಾಕಲ್ಪದ ಆಚೆಗೂ ತೆಕ್ಕೆ ಬಿದ್ದು ಬ್ರಹ್ಮದೇವರ ಸ್ಥಾನವಾದ ಸತ್ಯಲೋಕವನ್ನು ಸ್ವಾಧೀನಪಡಿಸಿಕೊಂಡಿರುವನು. ಈ ಕಾಲನು ನಿತ್ಯವೂ ಸ್ವರ್ಗಲೋಕದ ಅರಣ್ಯವನ್ನು ಹೊಕ್ಕು ಲೋಕಪಾಲರನ್ನು ಮತ್ತು 8 ದಿಗ್ಗಜರನ್ನು ಸಂಹರಿಸುವನು. ಈತನ ಮೈಗಾಳಿಯು ಬಡಿದು ಜೀವರೂಪಿ ಮೃಗಗಳು ಜನ್ಮ ಮೃತ್ಯುವಿನ ಕಂದಕದಲ್ಲಿ ಬಿದ್ದು ನಿರ್ಜೀವರಾಗಿ ಅಲೆಯುತ್ತಿರುವರು. ಈ ಕಾಲನು ಜಗದಾಕಾರ ರೂಪವಾದ ಆನೆಯನ್ನು ತನ್ನ ಅಂಗೈಯಲ್ಲಿ ಧರಿಸುವಷ್ಟು ಅಗಲವಾಗಿ ಚಾಚಿರುವನು. ಆದ್ದರಿಂದ ಇದಕ್ಕೆ ಕಾಲನ ಸತ್ಯ ಇದೆ ಎಂದು ಹೇಳುವುದೇ ನಿಜವಾಗಿದೆ. ಅರ್ಜುನ, ಹೀಗೆ ಈ ಕ್ಷೇತ್ರದ ವಿಷಯದಲ್ಲಿ ಮತಭೇದಗಳು ಇವೆ. ಹೀಗೆ ಸಾಕಷ್ಟು ವಾದ ವಿವಾದಗಳನ್ನು ನೈಮಿಷಾರಣ್ಯದಲ್ಲಿ ಋಷಿಗಳು ನಡೆಸಿದರು ಎಂಬುದಕ್ಕೆ ಪುರಾಣಗಳಲ್ಲಿ ಆಧಾರವು ದೊರಕುತ್ತದೆ. ಈ ಕ್ಷೇತ್ರ ವಿಷಯದಲ್ಲಿ ಈಗಲೂ ಗರ್ವದಿಂದ ಅನುಷ್ಠುಪ್ ಛಂದದಲ್ಲಿ ಬಹಳಷ್ಟು ಗ್ರಂಥಗಳನ್ನು ಈಗಲೂ ತಯಾರಿಸುತ್ತಿದ್ದಾರೆ. ವೇದದೊಳಗಿನ ಬೃಹತ್ಸಾಮ ಸೂತ್ರವು ಜ್ಞಾನದೃಷ್ಟಿಯಿಂದ ಅತ್ಯಂತ ಪವಿತ್ರವಾಗಿದೆ. ಅದಕ್ಕೂ ಈ ಕ್ಷೇತ್ರವೆಂದರೆ ಏನು ಎಂಬುದು ತಿಳಿಯಲಿಲ್ಲ. ಇದಲ್ಲದೆ ಇನ್ನೂ ಅನೇಕ ದೂರದರ್ಶಿಗಳಾದ ಕವಿಗಳು ಈ ಕ್ಷೇತ್ರದ ಕುರಿತು ವಾದ ವಿವಾದ ಮಾಡಿ ದಣಿದು ಹೋಗಿರುವರು. ಆದರೆ ಇದು ನಿಜವಾಗಿಯೂ ಯಾರದ್ದಾಗಿದೆ ಎಂಬುದು ಹೇಳಲು ಬರುವುದಿಲ್ಲ ಮತ್ತು ಯಾರ ಅಧೀನವೂ ಆಗುವುದಿಲ್ಲ. ಇಷ್ಟೊಂದು ಬಿಕ್ಕಟ್ಟಾಗಿದೆ. ಹಾಗಾದರೆ ಈ ಕ್ಷೇತ್ರವೆಂದರೇನು ಎಂಬುದನ್ನು ನಾನು ನಿನಗೆ ಮೊದಲಿನಿಂದ ಕೊನೆಯವರೆಗೂ ಹೇಳುವೆನು. ಮಹಾಭೂತಾನ್ಯಹಂಕಾರ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯ ಗೋಚರಾಃ. 5 ಮಹಾಭೂತಗಳು, ಅಹಂಕಾರ, ಬುದ್ಧಿ ಮತ್ತು ಮೂಲ ಪ್ರಕೃತಿ ಹಾಗೂ 10 ಇಂದ್ರಿಯಗಳು, 1 ಮನಸ್ಸು ಮತ್ತು 5 ಇಂದ್ರಿಯಗಳ ವಿಷಯಗಳು, ಅರ್ಥಾತ್ ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ. ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನಾಧೃತಿ ಏತತ್ ಕ್ಷೇತ್ರಂ ಸಮಾಸೇನ ಸವಿಕಾರಮುದಾಹೃತಂ. ಹಾಗೂ ಇಚ್ಛೆ, ದ್ವೇಷ, ಸುಖ, ದುಃಖ, ಸ್ಥೂಲ ದೇಹದ ಪಿಂಡ, ಚೈತನ್ಯ ಮತ್ತು ಧೃತಿ, ಈ ಪ್ರಕಾರವಾಗಿ ವಿಕಾರಗಳ ಸಹಿತ ಈ ಕ್ಷೇತ್ರವನ್ನು ಸಂಕ್ಷೇಪವಾಗಿ ಹೇಳಲಾಗಿದೆ. ಇಲ್ಲಿ ಪಂಚಮಹಾಭೂತಗಳು, ಅಹಂಕಾರ, ಮನಸ್ಸು, ಬುದ್ಧಿ, ಪ್ರಕೃತಿ, ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು, ಹೀಗೆ 10 ಇಂದ್ರಿಯಗಳು, ಜ್ಞಾನೇಂದ್ರಿಯಗಳು 5 ಮತ್ತು ಕರ್ಮೇಂದ್ರಿಯಗಳು 5. ಹೀಗೆ ವಿಷಯಗಳು ಸುಖ, ದುಃಖ, ದ್ವೇಷ, ಸಂಘಾತ, ಇಚ್ಛೆ. ಅಂತೆಯೇ ಚೇತನ, ಆತ್ಮನ ಸತ್ತೆ ಮತ್ತು ಧೃತಿ,
ಹೀಗೆ ಈ ಕ್ಷೇತ್ರದ 36 ತತ್ವಗಳು ಇರುವವು. ಅವುಗಳೆಲ್ಲವನ್ನೂ ನಿನಗೆ ಹೇಳಿಯಾಯಿತು. ಇನ್ನು ಮಹಾಭೂತಗಳು ಯಾವುವು, ವಿಷಯಗಳು ಯಾವುವು, ಇಂದ್ರಿಯಗಳು ಯಾವುವು, ಇದನ್ನು ಪ್ರತ್ಯೇಕವಾಗಿ ವರ್ಣಿಸಿ ಹೇಳುವೆನು. ಮಹಾಭೂತಾದಿಗಳು ಎಂದರೆ ನೋಡು, ಪೃಥ್ವಿ, ಜಲ, ತೇಜ, ವಾಯು ಮತ್ತು ಆಕಾಶ ಇವು ಪಂಚಭೂತಗಳೆಂದು ತಿಳಿದುಕೋ. ಅಹಂಕಾರದ ರೂಪವನ್ನು ದೃಷ್ಟಾಂತಪೂರ್ವಕ ತಿಳಿಸುವನು. ಅಹಂಕಾರ ಎಂದರೆ ಜಾಗೃತಾವಸ್ಥೆಯಲ್ಲಿ ಸ್ವಪ್ನವು ಗುಪ್ತವಾಗಿರುತ್ತದೆ, ಅಥವಾ ಅಮಾವಾಸ್ಯೆಯ ದಿನ ಚಂದ್ರನು ಗುಪ್ತವಾಗಿರುವನು, ಇಲ್ಲವೇ ಸಣ್ಣ ಬಾಲಕನಲ್ಲಿ ತಾರುಣ್ಯವು ಗುಪ್ತವಾಗಿರುವುದು, ಹೂವಿನ ಮೊಗ್ಗಿನಲ್ಲಿ ಅರಳುವ ಮೊದಲು ಅದರ ಸುಗಂಧವು ಗುಪ್ತವಾಗಿರುವುದು. ಅರ್ಜುನ, ಕಟ್ಟಿಗೆಯಲ್ಲಿ ಅಗ್ನಿಯು ಗುಪ್ತವಾಗಿರುವಂತೆಯೇ ಮಾಯೆಯ ಹೊಟ್ಟೆಯಲ್ಲಿ ಆ ಅಹಂಕಾರವು ಗುಪ್ತವಾಗಿರುವುದು. ಧಾತುಗತ ಜ್ವರವು ಕುಪಥ್ಯದ ನಿಮಿತ್ತವನ್ನು ಕಾಯುತ್ತಾ ಇರುತ್ತದೆ. ಅಪಥ್ಯವು ಆದಾಗ ಅದು ಶರೀರದ ಒಳ ಹೊರಗೆ ವ್ಯಾಪಿಸಿ ಬಿಡುತ್ತದೆ. ಹಾಗೆಯೇ ಪಂಚಭೂತಗಳ ಸಂಬಂಧ ಕೂಡಿ ದೇಹದ ಆಕಾರ ಉಂಟಾದಾಗ ಅದನ್ನು 4 ಕಡೆಯಿಂದ ಕುಣಿಸುವುದು. ಅದಕ್ಕೆ ಅಹಂಕಾರವೆಂದು ಹೇಳುವರು. ಈ ಅಹಂಕಾರವು ಅಜ್ಞಾನಿಗಳ ಬೆನ್ನು ಹತ್ತದೆ, ವಿಶೇಷವಾಗಿ ಸುಜ್ಞಾನಿಗಳ ಕತ್ತಿಗೆ ಕೈ ಹಾಕಿ ಅವರನ್ನು ನಾನಾ ಸಂಕಟಗಳಲ್ಲಿ ಕುಣಿಸುತ್ತದೆ. ಯದುರಾಜನಾದ ಶ್ರೀಕೃಷ್ಣನು ಹೇಳುತ್ತಾನೆ, ಅರ್ಜುನ, ಬುದ್ಧಿ, ಇನ್ನು ಬುದ್ಧಿ ಎಂದು ಹೇಳುವುದನ್ನು ಈ ಲಕ್ಷಣಗಳಿಂದ ತಿಳಿದುಕೊಳ್ಳಬೇಕು. ಕಾಮದ ಬಲವು ಹೆಚ್ಚಿದಾಗ ಅದು ಇಂದ್ರಿಯಗಳ ಸಹಾಯದಿಂದ ವಿಷಯಗಳ ಸಮುದಾಯವನ್ನು ಗೆದ್ದುಕೊಳ್ಳುವುದು. ಈ ವಿಷಯರೂಪಿ ಸುಖ ದುಃಖಗಳನ್ನು ಜೀವನು ಭೋಗಿಸಬೇಕಾದಾಗ ಇದು ಒಳಿತು, ಇದು ಕೆಡುಕು ಎಂಬ ನಿರ್ಣಯವನ್ನು ಬುದ್ಧಿಯು ನೀಡುವುದು. ಇದು ಸುಖ, ಇದು ದುಃಖ, ಇದು ಪಾಪ, ಇದು ಪುಣ್ಯ, ಇದು ಮಲಿನ, ಇದು ಶುದ್ಧ, ಹೀಗೆ ಬೇರ್ಪಡಿಸಿ ತಿಳಿಯಲು ಬರುವುದು. ಬುದ್ಧಿಯಿಂದ ಉಚ್ಚ ನೀಚ ಇದು ತಿಳಿಯುತ್ತದೆ. ಸಣ್ಣದು ದೊಡ್ಡದು ಅರಿವಾಗುತ್ತದೆ. ಇದರಿಂದ ಜೀವಿಯು ವಿಷಯಗಳನ್ನು ಅರಿಯಬಲ್ಲದು. ಇದು ತತ್ವಜ್ಞಾನದ ಮೂಲವಾಗಿದೆ. ಸತ್ವಗುಣವನ್ನು ಬೆಳೆಸುವುದಾಗಿದೆ. ಜೀವ ಮತ್ತು ಆತ್ಮ ಇವರಿಬ್ಬರ ಸಂಧಿಯಲ್ಲಿ ಇರುವುದು. ಅರ್ಜುನ, ಇದನ್ನೇ ಬುದ್ಧಿ ಎಂದು ತಿಳಿ. ಇನ್ನು ಅವ್ಯಕ್ತದ ಎಲ್ಲ ಲಕ್ಷಣಗಳನ್ನು ನಿನಗೆ ಹೇಳುವೆನು, ಕೇಳು. ಅವ್ಯಕ್ತಂ, ಎಲೈ ಮಹಾಬುದ್ಧಿವಂತನೇ, ಸಾಂಖ್ಯರ ಮತದಂತೆ ಇದಕ್ಕೆ ಪ್ರಕೃತಿ ಎಂಬ ಹೆಸರಿದೆ. ಅದನ್ನೇ ಈಗ ನೀನು ಅವ್ಯಕ್ತವೆಂದು ತಿಳಿ. ಹಿಂದೆ 7ನೆಯ ಅಧ್ಯಾಯದಲ್ಲಿ ಸಾಂಖ್ಯ ಮತ್ತು ಯೋಗ ಈ ಮತದಂತೆ ಪ್ರಕೃತಿಯ 2 ಪ್ರಕಾರಗಳನ್ನು ಸಾಕಷ್ಟು ವಿಸ್ತಾರವಾಗಿ ವರ್ಣಿಸಲಾಗಿದೆ. ವೀರ ಶ್ರೇಷ್ಠ ಅರ್ಜುನ, ಅದರಲ್ಲಿನ ಇನ್ನೊಂದು ಸ್ಥಿತಿಯಾದ ಜೀವ ದಶೆಗೆ ಅವ್ಯಕ್ತವೆಂದು ಪರ್ಯಾಯದಿಂದ ಹೇಳುವರು. ಬೆಳಗಾಗುತ್ತಲೇ ಆಕಾಶದ ನಕ್ಷತ್ರಗಳು ಕಣ್ಮರೆಯಾಗುತ್ತವೆ. ಸೂರ್ಯಾಸ್ತವಾದಾಗ ಪ್ರಾಣಿ ಮಾತ್ರರ ವ್ಯವಹಾರಗಳು ನಿಂತು ಹೋಗುವವು. ಅಥವಾ ಅರ್ಜುನ, ದೇಹವು ಇಲ್ಲವಾದಾಗ ದೇಹದಿಂದ ವಾಸನೆಯವರೆಗಿನ ಎಲ್ಲ ವಿಕಾರಗಳು ಮಾಡಿದ ಕರ್ಮಗಳಲ್ಲಿ ಗುಪ್ತವಾಗಿರುವವು. ಬೀಜದ ಆಕಾರದಲ್ಲಿ ವೃಕ್ಷವು ಅಂತರ್ಗತವಾಗಿರುತ್ತದೆ, ಅಥವಾ ನೂಲಿನ ದೆಸೆಯಲ್ಲಿ ವಸ್ತ್ರವು ಅಂತರ್ಗತವಾಗಿರುತ್ತದೆ. ಹಾಗೆಯೇ ಮಹಾಭೂತಗಳು ಮತ್ತು ಮಹಾಭೂತಗಳ ಸಮುದಾಯವು ತಮ್ಮ ಸ್ಥೂಲ ಧರ್ಮವನ್ನು ತೊರೆದು ಯಾವುದರಲ್ಲಿ ಸೂಕ್ಷ್ಮವಾಗಿ ಅಂತರ್ಧಾನ ಹೊಂದುವವೋ ಅರ್ಜುನನೇ, ಅದನ್ನೇ ಅವ್ಯಕ್ತವೆಂದು ತಿಳಿ. ಇನ್ನು ಸಮಸ್ತ ಇಂದ್ರಿಯಗಳ ಭೇದವನ್ನು ನಿನಗೆ ಹೇಳುವೆನು, ಕೇಳು. ಇಂದ್ರಿಯಾಣಿ ದಶ, ಕಿವಿ, ಕಣ್ಣು, ಚರ್ಮ, ಮೂಗು, ನಾಲಿಗೆ ಇವು ಜ್ಞಾನೇಂದ್ರಿಯಗಳಾಗಿವೆ. ಈ 5 ತತ್ವಗಳ ಐಕ್ಯವಾಯಿತೆಂದರೆ ಅದರಿಂದ ಬುದ್ಧಿಯು ಸುಖ ದುಃಖಗಳ ವಿಚಾರ ಮಾಡುತ್ತದೆ. ಮಾತು, ಕೈಗಳು, ಕಾಲುಗಳು, ಗುದ ಮತ್ತು ಉಪಸ್ಥ ಇವು ಇಂದ್ರಿಯಗಳ ಇನ್ನೂ 5 ಪ್ರಕಾರವಾಗಿವೆ. ಶ್ರೀಕೃಷ್ಣನು ಹೇಳುತ್ತಾನೆ, ಅರ್ಜುನನೇ ಕೇಳು. ಕರ್ಮೇಂದ್ರಿಯಗಳೆಂದು ಇವನ್ನೇ ಹೇಳುತ್ತಾರೆ. ಪ್ರಾಣನ ಪತ್ನಿಯಾದ ಕ್ರಿಯಾಶಕ್ತಿಯು ಈ ಶರೀರದಲ್ಲಿ ವಾಸಿಸುತ್ತಾ ಆ ಪಂಚ ಕರ್ಮೇಂದ್ರಿಯಗಳ ಮೂಲಕ ಒಳ ಹೊರಗೆ ಬಂದು ಹೋಗುವ ಕ್ರಿಯೆಯು ಮಾಡುತ್ತದೆ. ಶ್ರೀಕೃಷ್ಣನು ಹೇಳಿದನು, ಪಾರ್ಥ, ಹೀಗೆ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಪಂಚ ಕರ್ಮೇಂದ್ರಿಯಗಳು, ಹೀಗೆ 5 ಇಂದ್ರಿಯಗಳನ್ನು ಹೇಳಿದನು. ಏಕಂಚ, ಇನ್ನು ಮನಸ್ಸೆಂದರೇನು ಎಂಬುದನ್ನು ನಿನಗೆ ಸ್ಪಷ್ಟವಾಗಿ ಹೇಳುವೆನು. ಈ ಮನಸ್ಸು, ಇಂದ್ರಿಯಗಳು ಮತ್ತು ಬುದ್ಧಿ ಇವೆರಡರ ಸಂಧಿಯಲ್ಲಿ ರಜೋಗುಣದ ಹೆಗಲಿನಲ್ಲಿ ಆಡುತ್ತಾ ಇರುತ್ತದೆ. ಈ ಮನಸ್ಸು ಎಂಬುದು ಇಂದ್ರಿಯಗಳು ಮತ್ತು ಬುದ್ಧಿ ಇವೆರಡರ ಸಂಧಿಯಲ್ಲಿ ರಜೋಗುಣದ ಹೆಗಲಿನಲ್ಲಿ ಆಡುತ್ತಾ ಇರುತ್ತದೆ. ಆಕಾಶದ ನೀಲಿ ಬಣ್ಣ, ಮರೀಚಿಕೆಯ ಅಲೆಗಳು ವ್ಯರ್ಥವಾಗಿ ತೋರುವಂತೆ, ವಾಯುವಿನ ವ್ಯರ್ಥವಾದ ಹೊಳೆಯುವಿಕೆಯಂತೆಯೇ ಈ ಮನಸ್ಸು ಇದೆ.
ಶುಕ್ರ ಮತ್ತು ಶೋಣಿತಗಳ ಐಕ್ಯದಿಂದ ಪಂಚತತ್ವದ ಆಕಾರವು ಅಂದರೆ ಈ ದೇಹವು ಉಂಟಾದಾಗ ಒಂದೇ ವಾಯುವು ಸ್ಥಾನ ಭೇದದಿಂದ ಪಂಚಪ್ರಾಣ ಮತ್ತು ಪಂಚ ಉಪಪ್ರಾಣಗಳೆಂದು 10 ಪ್ರಕಾರಗಳಾಗುವವು. ಮತ್ತೆ 10 ಭಾಗಗಳು ತಮ್ಮ ತಮ್ಮ ಧರ್ಮದ ಬಲದಿಂದ ದೇಹದ ಒಂದೊಂದು ಭಾಗದಲ್ಲಿ ಅಧಿಷ್ಠಿತವಾಗುತ್ತವೆ. ಅದರಲ್ಲಿ ಚಂಚಲತೆಯೇ ಇರುವುದರಿಂದ ಅದರಲ್ಲಿ ರಜೋಗುಣದ ಬಲವು ಉತ್ಪನ್ನವಾಗುವುದು. ಇದು ಬುದ್ಧಿಯ ಹೊರಗೆ ಮತ್ತು ಅಹಂಕಾರದ ಎದೆಯ ಮೇಲೆ ಹೀಗೆ ಮಧ್ಯಭಾಗದಲ್ಲಿ ಬಲಿಷ್ಠವಾಗುವುದು. ಅದಕ್ಕೆ ಮನಸ್ಸೆಂಬ ಹೆಸರು ವ್ಯರ್ಥವಾಗಿದೆ. ಇಲ್ಲದಿದ್ದರೆ ಅದು ಮೂರ್ತಿಮತ್ತಾದ ಕಲ್ಪನಾರೂಪವೇ ಆಗಿದೆ. ಅದರಿಂದಾಗಿ ಬ್ರಹ್ಮಕ್ಕೆ ಜೀವ ದೆಸೆಯನ್ನು ಪಡೆಯಬೇಕಾಗುತ್ತದೆ. ಇದು ಯಾವುದೇ ಕಾರ್ಯ ಮಾಡಲು ಕಾರಣೀಭೂತವಾಗಿರುವುದು. ಇದರಿಂದಲೇ ವಾಸನೆಗಳು ಉಂಟಾಗುವವು ಮತ್ತು ಯಾವಾಗಲೂ ಅಹಂಕಾರದೊಂದಿಗೆ ಸ್ಪರ್ಧಿಸುವುದು. ಇದರಿಂದಾಗಿಯೇ ಇಚ್ಛೆಯು ಬೆಳೆದು ಪ್ರಬಲವಾಗುತ್ತದೆ. ಇದರಿಂದಾಗಿ ಭಯಕ್ಕೆ ಸಹಾಯವಾಗುವುದು. ಇದರಲ್ಲಿ ದ್ವೈತ ಭಾವವು ಉತ್ಪನ್ನವಾಗಿ ಅಜ್ಞಾನವು ಪ್ರಬಲಗೊಳ್ಳುವುದು. ಅದು ಇಂದ್ರಿಯಗಳನ್ನು ವಿಷಯಗಳಲ್ಲಿ ನೂಕಿಬಿಡುವುದು. ಇದು ಒಂದೇ ಕ್ಷಣದಲ್ಲಿ ಸೃಷ್ಟಿಯನ್ನು ಉಂಟುಮಾಡಿ ಆಗಲೇ ಅದನ್ನು ಮುರಿದು ಬಿಡುವುದು. ಮನೋರಥಗಳನ್ನು ಒಂದರ ಮೇಲೊಂದರಂತೆ ಪೇರಿಸುವುದು ಮತ್ತು ಹಾಗೆಯೇ ಇಳಿಸಿಬಿಡುವುದು. ಇದು ಭ್ರಮೆಯ ಭಂಡಾರವಾಗಿದೆ. ವಾಯುತತ್ವದ ಅರ್ಕ ಸಾರವಾಗಿದೆ. ಬುದ್ಧಿಯನ್ನು ಕೂಡಿ ಹಾಕಿ ಏನೂ ಮಾಡದಂತೆ ಮಾಡುತ್ತದೆ. ಅರ್ಜುನ, ಇದಕ್ಕೆ ಮನಸ್ಸು ಎಂದು ಹೇಳುತ್ತಾರೆ. ಇದು ನಿಸ್ಸಂಶಯವಾದುದು. ಇನ್ನು ವಿಷಯಗಳ ಭೇದಗಳನ್ನು ಕೇಳು. ಪಂಚಚ ಅಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು 5 ಜ್ಞಾನೇಂದ್ರಿಯಗಳ 5 ವಿಷಯಗಳಾಗಿವೆ. ಪಶುಗಳು ಹಸಿರು ಹುಲ್ಲಿನ ಕಡೆಗೆ ಧಾವಿಸುವಂತೆಯೇ ಈ 5 ಜ್ಞಾನೇಂದ್ರಿಯಗಳ ದ್ವಾರದಿಂದ ಜ್ಞಾನವು ಹೊರಗೆ ಧಾವಿಸುವುದು. ಮತ್ತೆ ಸ್ವರವರ್ಣಗಳ ಉಚ್ಚಾರ, ವಸ್ತುಗಳನ್ನು ಎತ್ತಿಕೊಳ್ಳುವುದು, ಎಸೆಯುವುದು, ನಡೆಯುವುದು, ಮಲಮೂತ್ರ ವಿಸರ್ಜಿಸುವುದು ಇವು 5 ಕರ್ಮೇಂದ್ರಿಯಗಳ 5 ವಿಷಯಗಳಾಗಿವೆ. ಇವುಗಳ ಆಧಾರದಿಂದ ಕ್ರಿಯೆಯು ಹೊರಗೆ ಓಡುವುದು. ಇಂದ್ರಿಯ ಗೋಚರಾಹ ಹೀಗೆ ಜ್ಞಾನೇಂದ್ರಿಯಗಳ ಮತ್ತು ಕರ್ಮೇಂದ್ರಿಯಗಳ 10 ವಿಷಯಗಳು ಈ ದೇಹದಲ್ಲೇ ಇರುವವು. ಇನ್ನು ಇಚ್ಛೆ ಎಂದರೇನು ಎಂಬುದನ್ನು ಹೇಳುವೆನು. ಇಚ್ಛಾ ಹಿಂದೆ ಅನುಭವಿಸಿದ ಪದಾರ್ಥದ ಸ್ಮರಣೆಯಾಗುವುದು ಮತ್ತು ಶಬ್ದಗಳು ಬಿದ್ದೊಡನೆ ಪ್ರಕಾಶಿತಗೊಳಿಸುವ ವೃತ್ತಿಯೇ ಇಚ್ಛೆಯಾಗಿದೆ. ಇದು ಇಂದ್ರಿಯಗಳು ಮತ್ತು ವಿಷಯಗಳನ್ನು ಕೂಡಿಕೊಂಡ ಕ್ಷಣವೇ ಕಾಮದ ಆಧಾರ ಹಿಡಿದು ಎದ್ದು ನಿಲ್ಲುವುದು. ಈ ವೃತ್ತಿಯು ಹುಟ್ಟಿದಾಕ್ಷಣ ಮನಸ್ಸು ಅತ್ತಗಿತ್ತ ಓಡತೊಡಗುತ್ತದೆ. ಹೋಗಬಾರದ ಕಡೆಯಲ್ಲಿ ಇಂದ್ರಿಯಗಳು ಹೊಂಚು ಹಾಕುತ್ತವೆ. ಈ ವೃತ್ತಿಯ ಸಂಘದಿಂದ ಬುದ್ಧಿಯು ಭ್ರಮಿತಗೊಳ್ಳುವುದು. ವಿಷಯಗಳ ಮೇಲೆ ಪ್ರೀತಿ ಇರುವ ವೃತ್ತಿಯನ್ನೇ ಇಚ್ಛೆ ಎಂದು ಹೇಳುವರು. ದ್ವೇಷ ಎಂದರೆ ಇಚ್ಛೆ ಉಂಟಾದ ಕ್ಷಣವೇ ಇಂದ್ರಿಯಗಳಿಗೆ ವಿಷಯ ಭೋಗಗಳು ದೊರೆಯದಿದ್ದರೆ ಆಗ ಉಂಟಾಗುವ ವೃತ್ತಿಯನ್ನೇ ದ್ವೇಷ ಎಂದು ಹೇಳುತ್ತಾರೆ. ಸುಖಂ ಎಂದರೆ ಇನ್ನು ಸುಖವನ್ನು ಈ ಲಕ್ಷಣಗಳಿಂದ ತಿಳಿಯಬೇಕು. ಈ ಸುಖವು ಪ್ರಾಪ್ತವಾದಾಗ ಇತರ ಎಲ್ಲ ವಸ್ತುಗಳನ್ನು ಜೀವಿಯು ಮರೆತು ಬಿಡುವನು. ಇದು ಕಾಯ, ವಾಚ, ಮನಸ್ಸುಗಳಿಗೆ ತನ್ನ ಆಣೆಯನ್ನಿಟ್ಟು ದೇಹದ ಸ್ಮರಣೆಯನ್ನು ನಾಶಪಡಿಸುವುದು. ಇದು ಪ್ರಾಪ್ತವಾದಾಗ ಪ್ರಾಣನು ಕುಂಟನಾಗಿ ಸಾತ್ವಿಕ ವೃತ್ತಿಗಳು ಮೊದಲಿಗಿಂತ ಇಮ್ಮಡಿಯಾಗುವವು. ಎಲ್ಲ ಇಂದ್ರಿಯಗಳ ವೃತ್ತಿಗಳನ್ನು ಹೃದಯದಲ್ಲಿ ಏಕಾಂತವಾಗಿಸಿ ಮಲಗಿಸಿ ತಟ್ಟಿ ನಿದ್ದೆ ಮಾಡಲು ಹಚ್ಚುವುದು. ಹೆಚ್ಚೇನು ಹೇಳಲಿ, ಜೀವಿಗೆ ಯಾವುದರಿಂದ ಆತ್ಮಲಾಭವಾಗುವುದೋ ಅದನ್ನೇ ಸುಖವೆಂದು ಹೇಳುತ್ತಾರೆ. ದುಃಖಂ ಎಂದರೆ ಪ್ರಾರ್ಥನೆ. ಇಂತಹ ಸ್ಥಿತಿಯು ಸುಖವು ಲಭಿಸದೆ ಬದುಕುವುದೇ ನಿಜವಾಗಿ ದುಃಖವಾಗಿದೆ ಎಂದು ತಿಳಿ. ಕಲ್ಪನೆ ಉಂಟಾಗುವಲ್ಲಿ ಸುಖವಾಗುವುದಿಲ್ಲ. ಕಲ್ಪನೆಯು ಇಲ್ಲವಾದಾಗ ಸುಖವು ಸಹಜವಾಗಿ ಪ್ರಾಪ್ತವೇ ಇದೆ. ಆದ್ದರಿಂದ ಕಲ್ಪನೆಗಳ ಆಗುಹೋಗುಗಳೇ ಸುಖ ದುಃಖಗಳಿಗೆ ಕಾರಣವಾಗಿವೆ. ಇನ್ನು ಚೇತನ. ಅರ್ಜುನ, ಅಲಿಪ್ತವೂ ಸಾಕ್ಷೀಭೂತವೂ ಆದ ಬ್ರಹ್ಮನ ಚೈತನ್ಯದ ಸತ್ತೆಯು ದೇಹದಲ್ಲಿರುವುದೋ ಅದಕ್ಕೆ ಯಾವ ದೇಹದಲ್ಲಿ ಇರುವುದೋ ಅದಕ್ಕೆ ಚೈತನ್ಯ ಎಂದು ಹೇಳುವರು. ಅದು ಈ ಶರೀರದ ನಖಶಿಕಾಂತವಾಗಿ ಯಾವಾಗಲೂ ಜಾಗೃತವಾಗಿದ್ದು ಜಾಗೃತ್, ಸ್ವಪ್ನ, ಸುಷುಪ್ತಿ ಎಂಬ 3 ಅವಸ್ಥೆಗಳಲ್ಲಿ ವ್ಯತ್ಯಾಸವಾಗುವುದಿಲ್ಲ. ಇದರಿಂದಾಗಿ ಮನ, ಬುದ್ಧಿ ಮುಂತಾದವುಗಳು ಉಲ್ಲಸಿತವಾಗಿರುವವು. ಅದು ಮಾಯಾರೂಪಿ ವನವನ್ನು ಸದಾಕಾಲ ವಸಂತ ಋತುವಿನಂತೆ ಪ್ರಫುಲ್ಲಿತವಾಗಿಡುವುದು. ಜಡ ಮತ್ತು ಚೇತನ ವಸ್ತುಗಳಲ್ಲಿ ಇದರ ಅಂಶ ರೂಪದಿಂದ ಸಮಾನವಾಗಿ ಸಂಚಾರವಿರುತ್ತದೆ. ಅದಕ್ಕೆ ಚೇತನ ಎಂದು ಹೇಳುವರು. ಇದರಲ್ಲಿ ಸಂದೇಹವೇ ಇಲ್ಲ. ನೋಡು,
ರಾಜನು ತನ್ನ ಸೈನ್ಯದ ಪರಿವಾರವನ್ನು ಅರಿಯನು, ಆದರೆ ಅವನ ಆಜ್ಞೆಯಿಂದಲೇ ಪ್ರಜೆಗಳು ಶತ್ರುಗಳನ್ನು ಗೆಲ್ಲುತ್ತಾರೆ. ಅಥವಾ ಚಂದ್ರನಿಂದಾಗಿ ಸಮುದ್ರವು ಉಕ್ಕುವುದು, ಭರತ ಉಂಟಾಗುವುದು. ಲೋಹ ಚುಂಬಕದ ಸಾನ್ನಿಧ್ಯದಿಂದ ಕಬ್ಬಿಣದಲ್ಲಿ ಚಲನೆ ಉಂಟಾಗುತ್ತದೆ. ಅಥವಾ ಸೂರ್ಯನ ಪ್ರಕಾಶದಿಂದ ಸರ್ವ ಜೀವರಲ್ಲಿ ವ್ಯವಹಾರ ನಡೆಯುವುದು. ಸ್ತನ್ಯವನ್ನು ಕುಡಿಸದೆಯೇ ಆಮೆಯು ಕೇವಲ ತನ್ನ ದೃಷ್ಟಿಯಿಂದಲೇ ಮರಿಗಳನ್ನು ಪೋಷಿಸುತ್ತದೆ. ಹೀಗೆಯೇ ಅರ್ಜುನನೇ, ಈ ಶರೀರದಲ್ಲಿ ಆತ್ಮನ ಸಮ್ಮತಿಯಿಂದ ಜಡವಸ್ತುವಿಗೂ ಸಜೀವತನವನ್ನು ತಂದುಕೊಡುವುದು. ಅಯ್ಯ, ಅದಕ್ಕೆ ಚೇತನ ಎಂದು ಹೆಸರು. ಇನ್ನು ಧೈರ್ಯದ ಭೇದಗಳು ಯಾವುವು ಎಂಬುದನ್ನು ಹೇಳುವೆನು ಕೇಳು. ಧೃತಿಹಿ ಎಂದರೆ ಪಂಚತತ್ವಗಳಲ್ಲಿ ಪರಸ್ಪರ ಜಾತಿ ಸ್ವಭಾವದಿಂದಾಗಿ ಪ್ರತ್ಯಕ್ಷ ವೈರವಿರುತ್ತದೆ. ನೀರು ಪೃಥ್ವಿಯನ್ನು ನಾಶಪಡಿಸುವುದಿಲ್ಲವೇ? ನೀರನ್ನು ಅಗ್ನಿಯು ಎಂಗಿಸುವುದು, ಅಗ್ನಿಯು ವಾಯುವಿನೊಡನೆ ಜಗಳವಾಡುವುದು, ಆಕಾಶವು ಈ ವಾಯುವನ್ನು ಸಹಜವಾಗಿ ನುಂಗಿಬಿಡುವುದು. ಹೀಗೆಯೇ ಆಕಾಶವು ಯಾವಾಗಲೂ ಯಾರೊಂದಿಗೂ ಸೇರದೆ ಎಲ್ಲೆಡೆಗಳಲ್ಲಿ ಓತಪ್ರೋತವಾಗಿ ತುಂಬಿಕೊಂಡಿದ್ದು ಬೇರೆಯಾಗಿಯೇ ಇರುವುದು. ಈ ಪ್ರಕಾರವಾಗಿ ಪಂಚಮಹಾಭೂತಗಳು ಪರಸ್ಪರ ವಿರುದ್ಧವಾಗಿದ್ದರೂ ದೇಹದಲ್ಲಿ ಒಟ್ಟಾಗಿ ಇರುತ್ತವೆ. ಭೇದದ ವಾದ ವಿವಾದವನ್ನು ಬಿಟ್ಟು ಒಂದಾಗಿ ಇದ್ದುಕೊಂಡು ತಮ್ಮ ಗುಣಗಳಿಂದ ಒಬ್ಬರನ್ನೊಬ್ಬರು ಪೋಷಿಸುವವು. ಹೀಗೆ ಆಗದಿರುವ ಮೈತ್ರಿಯು ಯಾವುದರಿಂದ ಆಗುವುದೋ ಮತ್ತು ಧೈರ್ಯವು ಸತತವಾಗಿ ಇರುವುದೋ ಆ ವೃತ್ತಿಯನ್ನು ನಾನು ಧೃತಿ ಎಂದು ಹೇಳುತ್ತೇನೆ. ಎಲೈ ಪಾಂಡವನೇ, ಜೀವದಿಂದ ಹಿಡಿದು ಈ 36 ತತ್ವಗಳ ಐಕ್ಯವನ್ನೇ ಸಂಘಾತವೆಂದು ಹೇಳುತ್ತಾರೆ. ಹೀಗೆ ಈ 36 ಭೇದಗಳನ್ನು ನಿನಗೆ ಸ್ಪಷ್ಟವಾಗಿ ತಿಳಿಸಿದೆ. ಇದೆಲ್ಲವನ್ನೂ ಕೂಡಿ ಕ್ಷೇತ್ರವೆಂಬ ಹೆಸರು ಉಂಟಾಗಿದೆ. ಅಯ್ಯ ಅರ್ಜುನ, ರಥದ ಎಲ್ಲ ಭಾಗಗಳು ಕೂಡಿ ಅದಕ್ಕೆ ರಥವೆಂಬ ಹೆಸರು ಬರುವುದು. ಅಥವಾ ತಲೆಯಿಂದ ಕಾಲಿನವರೆಗೆ ಎಲ್ಲ ಅವಯವಗಳೂ ಸೇರಿ ದೇಹವೆಂಬ ಹೆಸರು ಬರುತ್ತದೆ. ಅಥವಾ ಆನೆ, ಕುದುರೆ, ರಥ, ಕಾಲಾಳು ಇವೆಲ್ಲವೂ ಸೇರಿದಾಗ ಚತುರಂಗ ಸೈನ್ಯವೂ ಆಗುವುದು. ಇಲ್ಲವೇ ಅಕ್ಷರಗಳ ಸಮುದಾಯಕ್ಕೆ ವಾಕ್ಯವೆಂದು ಹೇಳುತ್ತಾರೆ. ಮೇಘಗಳ ಸಮುದಾಯವನ್ನು ಮೋಡಗಳೆಂದು ಹೇಳುವರು. ಎಲ್ಲ ಲೋಕಗಳ ಸಮುದಾಯಕ್ಕೆ ಜಗತ್ತು ಎಂದು ಹೇಳುವರು. ಅಥವಾ ಎಣ್ಣೆ, ಬತ್ತಿ ಮತ್ತು ಬೆಂಕಿ ಇವು ಒಂದೆಡೆ ಸೇರಿದಾಗ ದೀಪವೆಂದು ಜನರು ಹೇಳುತ್ತಾರೆ. ಹಾಗೆಯೇ ಈ 36 ತತ್ವಗಳು ಒಟ್ಟಿಗೆ ಸೇರಿದಾಗ ಇವೆಲ್ಲ ಸೇರಿ ಕ್ಷೇತ್ರವೆಂದು ಹೇಳುವರು. ಎಲ್ಲ ಪ್ರಾಣಿಗಳು ಜಗತ್ತಿನಲ್ಲಿ ವ್ಯವಹರಿಸುತ್ತಾ ಪಾಪ ಅಥವಾ ಪುಣ್ಯವನ್ನು ಇಲ್ಲಿ ಬಿತ್ತಿ ಬೆಳೆಸುತ್ತವೆ. ಅದಕ್ಕಾಗಿ ಇದನ್ನು ನಾನು ಕ್ಷೇತ್ರ, ಹೊಲವೆಂದು ಕೌತುಕದಿಂದ ಹೇಳಿರುವುದು. ಕೆಲವರು ಈ ಕ್ಷೇತ್ರಕ್ಕೆ ದೇಹವೆಂದು ಹೇಳುವರು. ಆದರೆ ಅದಿರಲಿ, ಇದಕ್ಕೆ ಅನೇಕ ಹೆಸರುಗಳು ಇವೆ. ನೋಡು, ಪರಬ್ರಹ್ಮನನ್ನು ಬಿಟ್ಟು ಬ್ರಹ್ಮದೇವರಿಂದ ಹಿಡಿದು ಸ್ಥಾವರ ಜಂಗಮದವರೆಗೆ ಹುಟ್ಟಿ ಲಯ ಹೊಂದುವುದೆಲ್ಲವೂ ಕ್ಷೇತ್ರವೇ ಆಗಿದೆ. ಇದೇ ಕ್ಷೇತ್ರದ ಮುಖ್ಯ ಲಕ್ಷಣವಾಗಿದೆ. ದೇವ, ಮನುಷ್ಯ, ಸರ್ಪ ಹೀಗೆ ನಿರ್ಮಾಣವಾಗುವ ಬೇರೆ ಬೇರೆ ಯೋನಿಗಳು ಸತ್ವ, ರಜ, ತಮೋ ಗುಣಗಳ ಸಂಗತಿಯಿಂದ ಆಗಿರುವವು. ಅರ್ಜುನನೇ, ಈ ಗುಣಗಳ ವಿಚಾರವನ್ನು ಮುಂದೆ 14ನೆಯ ಅಧ್ಯಾಯದಲ್ಲಿ ಹೇಳುವೆನು. ಈಗ ನಿನಗೆ ಜ್ಞಾನದ ಸ್ವರೂಪವನ್ನು ತಿಳಿಸುವೆನು. ಕ್ಷೇತ್ರದ ಎಲ್ಲ ಲಕ್ಷಣಗಳನ್ನು ವಿಕಾರ ಸಹಿತ ನಿನಗೆ ಹೇಳಿದೆನು. ಇನ್ನು ಮುಂದೆ ಮೋಕ್ಷಪ್ರಾಪ್ತಿಯಾಗಿಸುವಂತಹ ಉದಾರ ಜ್ಞಾನವನ್ನು ಅರ್ಹುವೆನು. ಕೇಳು. ಈ ಜ್ಞಾನಕ್ಕಾಗಿ ಯೋಗಿಗಳು ಸ್ವರ್ಗದ ಅಡ್ಡದಾರಿಯನ್ನು ದಾಟಿ ಬ್ರಹ್ಮರಂಧ್ರ ಆಕಾಶವನ್ನು ನುಂಗಿಬಿಡುವರು. ಸಿದ್ಧಿಯನ್ನು ಅಪೇಕ್ಷಿಸುವುದಿಲ್ಲ, ವೃದ್ಧಿಯನ್ನು ಗಮನಿಸುವುದಿಲ್ಲ, ಕಠಿಣವಾದ ಯೋಗ ಸಾಧನೆಯನ್ನು ತುಚ್ಛವಾಗಿ ಕಾಣುತ್ತಾರೆ. ತಪಸ್ಸು ರೂಪಿ ಕೋಟೆಗಳನ್ನು ದಾಟಿ ಕೋಟಿಗಟ್ಟಲೆ ಯಜ್ಞಗಳನ್ನು ನಿವಾಳಿಸಿ ಒಗೆದು ಬಿಟ್ಟು ಕರ್ಮಕಾಂಡ ರೂಪಿ ಬಳ್ಳಿಯನ್ನು ಕಿತ್ತೊಗೆಯುವರು. ಕೆಲವರು ಅನೇಕ ರೀತಿಯ ಉಪಾಸನಾ ಮಾರ್ಗವನ್ನು ಸ್ವೀಕರಿಸಿ ಬತ್ತಲೆಯಾಗಿ ವರ್ತಿಸುವರು. ಕೆಲವರು ಸುಷುಮ್ನೆಯ ಗುಪ್ತ ಮಾರ್ಗದಿಂದ ಸಾಗುವರು. ಇಂತಹ ಈ ಜ್ಞಾನದ ಪ್ರಾಪ್ತಿಗಾಗಿ ಸರ್ವ ಋಷಿಗಳು ಉತ್ಕಟವಾದ ಇಚ್ಛೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ವೇದರೂಪಿ ವೃಕ್ಷದ ಎಲೆಗಳಲ್ಲಿ ಸಂಚರಿಸುತ್ತಾರೆ. ವೇದದಲ್ಲಿ ಹೇಳಿದ ಎಲ್ಲ ಮಾರ್ಗಗಳನ್ನು ಶೋಧಿಸುತ್ತಾರೆ. ಎಲೈ ಪಾಂಡವನೇ, ಗುರುವಿನ ಸೇವೆ ಮಾಡುವುದರಿಂದ ಜ್ಞಾನಪ್ರಾಪ್ತಿಯಾದೀತೆಂಬ ಬುದ್ಧಿಯಿಂದ ಗುರುಸೇವೆಯ ಮುಂದೆ ಅನೇಕ ಜನ್ಮಗಳನ್ನು ನಿವಾಳಿಸಿ ಒಗೆದು ಬಿಡುವರು. ಈ ಜ್ಞಾನವು ಪ್ರಾಪ್ತವಾದಾಗ ಅಜ್ಞಾನವು ಎಲ್ಲವಾಗಿ ಜೀವಾತ್ಮರ ಐಕ್ಯ ಉಂಟಾಗುವುದು. ಈ ಜ್ಞಾನವು ಇಂದ್ರಿಯಗಳ ಬಾಗಿಲುಗಳನ್ನು ಮುಚ್ಚಿಬಿಡುವುದು, ಪ್ರವೃತ್ತಿಯ ಕಾಲು ಮುರಿಯುವುದು, ಮನಸ್ಸಿನ ದೈನ್ಯವನ್ನು ದೂರಗೊಳಿಸುವುದು. ಈ ಜ್ಞಾನವು ಲಭಿಸಿದಾಗ ದ್ವೈತವು ಅಭಾವವಾಗಿ ಅದ್ವೈತವು ಸಮೃದ್ಧವಾಗುವುದು. ಇದರಿಂದಾಗಿ ಗರ್ವವು ಹೇಳ ಹೆಸರಿಲ್ಲದಂತಾಗುವುದು, ಮಹಾಮೋಹವು ಇಂಗಿ ಹೋಗುವುದು. ಅಲ್ಲಿ ತನ್ನವರೂ ಇತರರು ಎಂಬ ಭಾವವು ಉಳಿಯುವುದಿಲ್ಲ. ಇದು ಸಂಸಾರವನ್ನು ಕಿತ್ತು ಒಗೆಯುವುದು.
ಸಂಕಲ್ಪರೂಪವಾದ ಕೆಸರನ್ನು ತೊಳೆದು ಬಿಡುತ್ತದೆ ಮತ್ತು ಸರ್ವವ್ಯಾಪಕವಾದ ಪರಬ್ರಹ್ಮನ ದರ್ಶನ ಮಾಡಿಸುವುದು. ಇದು ದೊರೆತಾಕ್ಷಣ ಪ್ರಾಣಗಳು ಪಂಗುಗಳಾಗುವವು. ಇದರ ಅಸ್ತಿತ್ವದಿಂದ ಜಗತ್ತಿನ ವ್ಯಾಪಾರಗಳು ನಡೆಯುತ್ತಾಗಿರುತ್ತವೆ. ಇದರ ಪ್ರಕಾಶದಿಂದ ಬುದ್ಧಿಯಲ್ಲಿ ಜ್ಞಾನ ಶಕ್ತಿಯು ಉಂಟಾಗಿ ಜೀವನು ಆನಂದ ಸಾಗರದಲ್ಲಿ ಮುಳುಗುವನು. ಇಂತಹ ಪವಿತ್ರತೆಯ ಆಗರವಾದ ಜ್ಞಾನವು ಪ್ರಾಪ್ತವಾದಾಗ ವಿಷಯಗಳಿಂದ ಮಲಿನವಾದ ಮನಸ್ಸು ನಿರ್ಮಲವಾಗುವುದು. ನಾನು ಜೀವನಾಗಿದ್ದೇನೆ ಎಂಬ ತತ್ವಕ್ಕೆ ಅಂಟಿಕೊಂಡ ಕ್ಷಯರೋಗವು ಇದರ ಪ್ರಾಪ್ತಿಯಿಂದ ಲಯಗೊಳ್ಳುವುದು. ಆ ಜ್ಞಾನವನ್ನು ನಿರೂಪಿಸಲು ಅಶಕ್ಯವಾದರೂ ನಾನು ತಿಳಿಸಿ ಹೇಳುವೆನು. ಅದನ್ನು ಸರಿಯಾಗಿ ಕೇಳಿ ತಿಳಿದುಕೋ. ಇದು ಕಣ್ಣೆದುರಿಗೆ ಪ್ರತ್ಯಕ್ಷವಾಗಿ ಕಾಣಿಸದು. ಅದೇ ಜ್ಞಾನವು ಶರೀರದಲ್ಲಿ ತನ್ನ ಸಾಮರ್ಥ್ಯವನ್ನು ಪ್ರಕಟಪಡಿಸಿದಾಗ ಇಂದ್ರಿಯಗಳ ಆಚರಣೆಯಿಂದ ಕಣ್ಣಿಗೆ ಬೀಳುವುದು. ವೃಕ್ಷಗಳ ನವಪಲ್ಲವಗಳಿಂದ ವಸಂತ ಋತುವಿನ ಆಗಮನವು ತಿಳಿಯುವಂತೆಯೇ ಇಂದ್ರಿಯಗಳ ವ್ಯಾಪಾರದಿಂದ ಜ್ಞಾನಪ್ರಾಪ್ತಿಯು ಜನರಿಗೆ ತಿಳಿಯುವುದು. ಅಯ್ಯ, ಗಿಡದ ಬೇರುಗಳಿಗೆ ತಳದಲ್ಲಿ ನೀರು ದೊರಕಿದೆ ಎಂಬುದು ಗಿಡದ ಟೊಂಗೆಗಳ ವಿಸ್ತಾರದಿಂದ ತಿಳಿಯುತ್ತದೆ. ಅಥವಾ ಕೋಮಲವಾದ ಚಿಗುರುಗಳಿಂದ ಭೂಮಿಯ ಮೃದುತ್ವವು ಫಲವತ್ತತೆ ತಿಳಿಯುತ್ತದೆ. ಸತ್ಕುಲ ಮನುಷ್ಯನ ಆಚರಣೆಯ ಪದ್ಧತಿಯಿಂದ ಅವನ ಹಿರಿತನವು ತಿಳಿಯುತ್ತದೆ. ಅಥವಾ ಆದರಾತಿಥ್ಯದಿಂದ ಸ್ನೇಹ ಭಾವವು ಕಂಡುಬರುವಂತೆ ಮನುಷ್ಯನ ದರ್ಶನ ಮಾತ್ರದಿಂದಲೇ ಆಗುವ ಸಮಾಧಾನದಿಂದ ಇವನು ಪುಣ್ಯಪುರುಷನಾಗಿರುವನೆಂಬುದು ತಿಳಿದು ಬರುತ್ತದೆ. ಬಾಳೆ ಗಿಡದಲ್ಲಿ ಉಂಟಾದ ಕರ್ಪೂರವು ಪರಿಮಳದಿಂದ ತಿಳಿಯುವಂತೆಯೇ ಗಾಜಿನ ಗೂಡಿನಲ್ಲಿಟ್ಟ ದೀಪದ ಪ್ರಕಾಶವು ಸುತ್ತಲೂ ಹರಡುತ್ತದೆ. ಹಾಗೆಯೇ ಹೃದಯದಲ್ಲಿ ಜ್ಞಾನಪ್ರಾಪ್ತವಾದಾಗ ಶರೀರದಲ್ಲಿ ಪ್ರಕಾಶವು ಸುತ್ತಲೂ ಹರಡುತ್ತದೆ. ಹೃದಯದಲ್ಲಿ ಜ್ಞಾನಪ್ರಾಪ್ತವಾದಾಗ ಶರೀರದಲ್ಲಿ ಅದರ ಲಕ್ಷಣಗಳು ಮೂಡುವವು. ಅವನ್ನು ಈಗ ಹೇಳುವೆನು, ಚೆನ್ನಾಗಿ ಗಮನವಿಟ್ಟು ಕೇಳು. ಅಮಾನಿತ್ವಮದಂಭಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಮಾತ್ಮವಿನಿಗ್ರಹ. ಶ್ರೇಷ್ಠತೆಯ ಅಭಿಮಾನದ ಅಭಾವ, ಡಂಭಾಚಾರದ ಅಭಾವ, ಯಾವುದೇ ಪ್ರಾಣಿಯನ್ನು ಯಾವ ರೀತಿಯಲ್ಲಿಯೂ ಹಿಂಸಿಸದಿರುವುದು, ಕ್ಷಮಾಗುಣ, ಮನಸ್ಸು ವಾಣಿ ಮೊದಲಾದವುಗಳ ಸರಳತೆ, ಶ್ರದ್ಧಾಭಕ್ತಿ ಸಹಿತ ಗುರುಗಳ ಸೇವೆ, ಹೊರಗೊಳಗಿನ ಶುದ್ಧಿ, ಅಂತಃಕರಣದ ಸ್ಥಿರತೆ ಮತ್ತು ಮನಸ್ಸು ಇಂದ್ರಿಯಗಳ ಸಹಿತ ಶರೀರದ ನಿಗ್ರಹ. ಇದರಲ್ಲಿ ಅಮಾನಿತ್ವಂ ಎಂದರೆ ಜ್ಞಾನಿಯಾದವನಿಗೆ ಯಾವುದೇ ವಿಷಯದಲ್ಲಿ ಸಂಪತ್ತು, ವಿದ್ವತ್ತು, ಈ ರೀತಿಯಾದ ವಿಷಯಗಳಲ್ಲಿ ತಾನು ಮತ್ತೊಬ್ಬನಿಗೆ ಸರಿಸಮಾನನಾಗಬೇಕೆಂದು ರುಚಿಸುವುದಿಲ್ಲ. ಜನರು ತನ್ನನ್ನು ಸಂಭಾವಿತನೆಂದು ಹೊಗಳಿದರೆ ಅವನಿಗೆ ಭಾರವೆನಿಸುವುದು. ತನ್ನಲ್ಲಿರುವ ಗುಣಗಳನ್ನೇ ವರ್ಣಿಸಿದರೆ, ಜನರು ಸನ್ಮಾನಿಸಿದರೆ ಅಥವಾ ತನ್ನ ಯೋಗ್ಯತೆಯನ್ನು ಕೊಂಡಾಡಿದರೆ ಅವನು ಬೇಟೆಗಾರನು ಅಡ್ಡ ಹಾಕಿದ ಜಿಂಕೆಯಂತೆ ಅಥವಾ ನದಿಯಲ್ಲಿ ಈಜು ಹೋಗುವಾಗ ಸುಳಿಯಲ್ಲಿ ಸಿಕ್ಕಿದ ಮನುಷ್ಯನಂತೆ ಗಾಬರಿಗೊಳ್ಳುವನು. ಪಾರ್ಥ, ಹೀಗೆ ಜನರು ಸನ್ಮಾನ ಮಾಡಿದಾಗ ಅವನು ದುಃಖಿತನಾಗುವನು ಮತ್ತು ದೊಡ್ಡಸ್ತಿಕೆಯನ್ನು ತನ್ನಲ್ಲಿ ಬರಲು ಬಿಡುವುದಿಲ್ಲ. ಜನರು ತನ್ನನ್ನು ಪೂಜ್ಯನೆಂದು ಭಾವಿಸುವುದನ್ನು ಅವನು ನೋಡುವುದಿಲ್ಲ. ತನ್ನ ಕೀರ್ತಿಯನ್ನು ತಾನು ಕೇಳಲು ಬಯಸುವುದಿಲ್ಲ. ಇಂತಹವನು ಇದ್ದನಂತೆ ಹೀಗೆ ಜನರು ಸ್ಮರಿಸಿಕೊಳ್ಳಬಾರದೆಂದು ಅವನು ಇಚ್ಛಿಸುವನು. ಇಂತಹವರ ಬಳಿಯಲ್ಲಿ ಸತ್ಕಾರದ ಮಾತನ್ನು ಏಕೆ ಆಡಬೇಕು? ಅವನು ಆ ಆದರವನ್ನು ಹೇಗೆ ಸ್ವೀಕರಿಸುವನು? ಯಾರಾದರೂ ನಮಸ್ಕರಿಸಿದರೆ ಅವನಿಗೆ ಮರಣದಂತೆ ಅನಿಸುವುದು. ತನ್ನಲ್ಲಿ ಬೃಹಸ್ಪತಿಯಂತಹ ಸರ್ವಜ್ಞತೆ ಇದ್ದರೂ ತನ್ನ ಮಹಿಮೆ ಜನರಲ್ಲಿ ಬೆಳೆದೀತೆಂಬ ಭಯದಿಂದ ಅವನು ಹುಚ್ಚನಂತೆ ವರ್ತಿಸುವನು. ತನ್ನಲ್ಲಿರುವ ಬುದ್ಧಿವಂತಿಕೆಯನ್ನು ತೋರಿಸುವುದಿಲ್ಲ. ದೊಡ್ಡಸ್ತಿಕೆಯನ್ನು ಬಿಟ್ಟು ಬಿಡುವನು ಮತ್ತು ಬಹಳ ಪ್ರೇಮದಿಂದ ಹುಚ್ಚುತನವನ್ನು ಸ್ವೀಕರಿಸುವನು. ಅವನಿಗೆ ಕೀರ್ತಿಯ ಬಗ್ಗೆ ಬೇಸರವಿರುವುದು. ಪ್ರವೃತ್ತಿಶಾಸ್ತ್ರದ ವಿವಾದಗಳನ್ನು ಉಪೇಕ್ಷಿಸಿ ಸುಮ್ಮನೆ ಇರುವುದೇ ಹೆಚ್ಚು ಪ್ರಿಯವೆನಿಸುತ್ತದೆ. ಜನರು ತನ್ನನ್ನು ಅವಮಾನಿಸಲಿ, ಆಪ್ತವರ್ಗದವರು ತನ್ನ ಸಂಗತಿ ಮಾಡದಿರಲಿ ಎಂಬುದೇ ಮನಸ್ಸಿನಲ್ಲಿ ಬಯಕೆ ಇರುತ್ತದೆ. ತನ್ನಲ್ಲಿ ನಮ್ರತೆಯು ಪೂರ್ಣವಾಗಿದ್ದು ಸಣ್ಣವನಾಗಿ ಹೀನನಾಗಿರುವುದನ್ನೇ ಭೂಷಣವೆಂದು ತಿಳಿದು ಅದರಂತೆ ನಡೆಯುವನು. ತಾನು ಬದುಕಿರುವೆನೋ ಇಲ್ಲವೋ ಎಂಬುವ ರೀತಿಯಲ್ಲಿ ಜನರಿಗೆ ಭಾಸವಾಗುವಂತೆ ತನ್ನ ವರ್ತನೆ ಇರಬೇಕೆಂದು ಇಚ್ಛಿಸುತ್ತಾನೆ. ಇವನು ಕಾಲಿನಿಂದ ನಡೆಯುವನೋ ಅಥವಾ ಗಾಳಿಯಿಂದ ತಳ್ಳಲ್ಪಡುವನೋ ಎಂದು ಜನರಿಗೆ ಅನಿಸುವಂತೆ ಬಯಸುತ್ತಾನೆ. ನನ್ನಿಂದ ಪ್ರಾಣಿ ಮಾತ್ರರಿಗೆ ಎಲ್ಲಾದರೂ ಭಯವಾದೀತೆ ಎಂದು ಎಣಿಸಿ ತನ್ನ ಅಸ್ತಿತ್ವವು ಲೋಪವಾಗಲಿ, ನನ್ನ ನಾಮರೂಪಗಳು ಇಲ್ಲವಾಗಲಿ ಎಂದು ಅವನು ದೇವರಲ್ಲಿ ಹರಕೆ ಹೊರುವನು.
ಅವನು ನಿತ್ಯವೂ ಏಕಾಂತದಲ್ಲಿ ಎದ್ದು ಯಾವುದಾದರೂ ಸ್ಥಳವು ನಿರ್ಜನವಾಗಿದೆ ಎಂದು ಕೇಳಿದಾಕ್ಷಣ ಅವನು ಸಂತೋಷ ಪಡುವನು. ವಾಯುವಿನಂತೆ ವರ್ತಿಸುತ್ತಾನೆ. ಆಕಾಶದೊಂದಿಗೆ ಮಾತನಾಡಲು ಅವನಿಗೆ ಪ್ರಿಯವೆನಿಸುತ್ತದೆ. ಅವನಿಗೆ ಗಿಡ ಮರ ಬಳ್ಳಿಗಳು ಪ್ರಾಣದಂತೆ ಪ್ರಿಯವಾಗುವವು. ಇಂತಹ ಲಕ್ಷಣಗಳು ಕಂಡುಬರುವವನೇ ಜ್ಞಾನದ ಶಯ್ಯೆಯಲ್ಲಿರುವನು. ಅಂದರೆ ಅವನಿಗೆ ಜ್ಞಾನವು ಕೈವಶವಾಗಿದೆ ಎಂದು ತಿಳಿ. ಅಮಾನಿತ್ವಂ, ಅಭಿಮಾನರಹಿತನಾದ ಮನುಷ್ಯನನ್ನು ಈ ಲಕ್ಷಣಗಳಿಂದ ಗುರುತಿಸಬೇಕು. ಇನ್ನು ದಂಭರಹಿತನಾದವನನ್ನು ಗುರುತಿಸುವ ರಹಸ್ಯವನ್ನು ಹೇಳುವೆನು, ಕೇಳು. ಅದಂಭಿತ್ವಂ, ಅದಂಭಿತ್ವವು ಹೀಗೆ ಇರುತ್ತದೆ. ಲೋಭಿಯು ತಾನು ಹೂತಿಟ್ಟ ದ್ರವ್ಯವನ್ನು ಪ್ರಾಣ ಹೋದರೂ ಯಾರಿಗೂ ಆ ಜಾಗವನ್ನು ಹೇಳುವುದಿಲ್ಲ. ಹಾಗೆಯೇ ಅರ್ಜುನ ತನಗೆ ಪ್ರಾಣಾಂತಿಕ ಸಂಕಟವು ಬಂದೊದಗಿದರೂ ತಾನು ಮಾಡಿದ ಸತ್ಕಾರ್ಯಗಳನ್ನು ಪ್ರಕಟಪಡಿಸುವುದಿಲ್ಲ. ತುಡುಗ ದನವು ಬಿಟ್ಟ ತೊರೆಯನ್ನು ಹಿಂದಕ್ಕೆಳೆದುಕೊಳ್ಳುವಂತೆ, ವೇಶ್ಯೆಯು ತನ್ನ ಮುಪ್ಪನ್ನು ಮುಚ್ಚಿಕೊಳ್ಳುವಂತೆ, ಶ್ರೀಮಂತರು ಕಳ್ಳರ ಕೈಗೆ ಸಿಕ್ಕಿಬಿದ್ದರೆ ತನ್ನ ಶ್ರೀಮಂತಿಕೆಯನ್ನು ಹೇಗೆ ಪ್ರಕಟಪಡಿಸುವುದಿಲ್ಲವೋ, ಸತ್ಕುಲ ಪ್ರಸೂತಳಾದ ಹೆಣ್ಣು ತನ್ನ ವಿಶೇಷ ಅವಯವಗಳನ್ನು ಹೇಗೆ ಬಟ್ಟೆಯಿಂದ ಮುಚ್ಚಿಕೊಳ್ಳುವಳೋ, ರೈತನು ಬಿತ್ತಿದ ಬೀಜಗಳನ್ನು ಹೇಗೆ ಮಣ್ಣಿನಿಂದ ಮುಚ್ಚಿಬಿಡುವನೋ, ಹಾಗೆಯೇ ತಾನು ಮಾಡಿದ ದಾನ ಗೈದ ಪುಣ್ಯಗಳನ್ನು ಯಾರಿಗೂ ತಿಳಿಯಗೊಡುವುದಿಲ್ಲ. ತನ್ನ ಶರೀರವನ್ನು ಶೃಂಗರಿಸಿಕೊಳ್ಳುವುದಿಲ್ಲ, ಲೋಕರಂಜನೆ ಮಾಡುವುದಿಲ್ಲ, ತನ್ನ ದಾನ ಧರ್ಮದ ಕುರಿತು ಡಂಗುರ ಸಾರುವುದಿಲ್ಲ, ಜನರಿಗೆ ಮಾಡಿದ ಉಪಕಾರಗಳನ್ನು ಆಡಿ ತೋರಿಸುವುದಿಲ್ಲ, ತನಗೆ ತಿಳಿದಿರುವ ವಿದ್ಯೆಯ ಕುರಿತು ದೊಡ್ಡಸ್ತಿಕೆ ಮೆರೆಯುವುದಿಲ್ಲ, ಮತ್ತು ಗೌರವ ಪ್ರತಿಷ್ಠೆಗಾಗಿ ತನ್ನ ವಿದ್ಯೆಯನ್ನು ಮಾರುವುದಿಲ್ಲ, ತನ್ನ ಶರೀರದ ಉಪಯೋಗಕ್ಕಾಗಿ ಕೃಪಣನಂತೆ ಏನೂ ಖರ್ಚು ಮಾಡುವುದಿಲ್ಲ. ಆದರೆ ಧರ್ಮಕಾರ್ಯದ ಬಗ್ಗೆ ಧಾರಾಳವಾಗಿ ಧನವನ್ನು ಖರ್ಚು ಮಾಡುವನು. ಮನೆಯಲ್ಲಿ ನೋಡಿದರೆ ಬಹಳ ತೊಂದರೆಗಳಿರುವವು, ಶರೀರ ಸೊರಗಿರುವುದು. ಆದರೆ ದಾನ ಮಾಡುವ ಪ್ರಸಂಗ ಬಂದಾಗ ಕಲ್ಪವೃಕ್ಷವನ್ನು ಹಿಂದೆ ಹಾಕುವನು. ಹೆಚ್ಚೇನು ಹೇಳಲಿ, ಸ್ವಧರ್ಮಾಚರಣೆಯಲ್ಲಿ ಅವನು ಗಂಭೀರನಾಗಿದ್ದು ಪ್ರಸಂಗ ಬಂದರೆ ಉದಾರನಾಗುವನು. ಆತ್ಮ ಅನಾತ್ಮದ ಚರ್ಚೆಯಲ್ಲಿ ಚತುರನಾಗಿರುವನು. ಉಳಿದ ವಿಷಯದಲ್ಲಿ ಹುಚ್ಚನಂತೆ ಕಂಡುಬರುವನು. ಬಾಳೆಯ ಗಿಡವು ಹಗುರವಾಗಿದ್ದು ಪೊಳ್ಳಾಗಿರುವುದು, ಆದರೆ ಹಣ್ಣುಗಳು ಮಾತ್ರ ಬಹಳ ರುಚಿಕರವಾಗಿರುವವು. ಮೋಡಗಳನ್ನು ನೋಡಿದಾಗ ಹಗುರವಾಗಿದ್ದು ಗಾಳಿಗೆ ಹಾರಿ ಹೋಗುತ್ತವೆ, ಆದರೆ ಮಳೆಗರೆಯತೊಡಗಿದಾಗ ಅವು ಭಾರಿಯಾಗಿವೆ ಎಂಬುದಾಗಿ ನಿಶ್ಚಯವಾಗುತ್ತದೆ. ಹಾಗೆಯೇ ಅವನ ಪೂರ್ಣತೆಯನ್ನು ಕಂಡು ಬುದ್ಧಿಗೆ ಸಮಾಧಾನವಾಗುತ್ತದೆ. ವಾಣಿಯಿಂದ ಆತನನ್ನೇ ವರ್ಣಿಸಬೇಕೆಂದೆನಿಸುತ್ತದೆ. ಇದೆಲ್ಲ ಇರಲಿ, ಈ ಚಿಹ್ನೆಗಳ ಉತ್ಕರ್ಷವು ಕಂಡುಬರುವವನಿಗೆ ಜ್ಞಾನವು ಕೈವಶವಾಗಿದೆ ಎಂದು ತಿಳಿ. ಅದಂಭತ್ವವೆಂದು ಹೇಳುವುದು ಇದನ್ನೇ. ಇನ್ನು ಅಹಿಂಸೆಯ ಲಕ್ಷಣಗಳನ್ನು ತಿಳಿಸುವೆನು, ಕೇಳು. ಅಹಿಂಸ ಎಂದರೆ, ಇಲ್ಲಿ ನೋಡು, ಅಹಿಂಸೆಯನ್ನು ಅನೇಕ ಮತಾವಲಂಬಿಗಳು ತಮ್ಮ ಮತದಂತೆ ಬಹಳ ರೀತಿಯಿಂದ ವರ್ಣಿಸಿರುವರು. ಅದನ್ನು ಕೇಳು. ಆದರೆ ಈ ಅಹಿಂಸೆಯು ಎಷ್ಟು ಚಮತ್ಕಾರವಾಗಿದೆ ಎಂದರೆ, ಗಿಡದ ಟೊಂಗೆಗಳನ್ನು ಕಡಿದು ಅವುಗಳಿಂದಲೇ ಸುತ್ತಲೂ ಬೇಲಿ ಕಟ್ಟಿದಂತೆ ಇರುವುದು, ಅಥವಾ ತನ್ನ ಕೈಗಳನ್ನೇ ಕತ್ತರಿಸಿ ಅದನ್ನು ಬೇಯಿಸಿ ತನ್ನ ಹಸಿವನ್ನು ಇಂಗಿಸಿಕೊಂಡಂತೆ, ಇಲ್ಲವೇ ದೇವಸ್ಥಾನವನ್ನೇ ಕೆಡವಿ ಅದರ ವಸ್ತುಗಳಿಂದ ಸುತ್ತಲೂ ಆವರಣ ಕಟ್ಟಿದಂತೆ ಇದೆ. ಹಾಗೆಯೇ ಯಜ್ಞಾದಿ ಕರ್ಮಗಳಲ್ಲಿ ಪಶುಹಿಂಸೆಯನ್ನು ಮಾಡಿ ಅದರಿಂದ ಅಹಿಂಸೆ ಉತ್ಪನ್ನ ಮಾಡುವಂತಹ ಚಮತ್ಕಾರವನ್ನು ಪೂರ್ವ ಮೀಮಾಂಸಕರು ನಿರ್ಣಯಿಸಿರುವರು. ಮಳೆ ಬಾರದೆ ಜಗತ್ತು ಕಂಗೆಟ್ಟು ಹೋದಾಗ ಮಳೆಗಾಗಿ ಪರ್ಜನ್ಯಷ್ಟಿ ಮುಂತಾದ ನಾನಾ ಯಾಗಗಳನ್ನು ಮಾಡುವರು. ಆ ಯಾಗಗಳ ಮೂಲದಲ್ಲಿ ನೋಡಹೋದರೆ ಪಶುಹಿಂಸೆಗೆ ಸ್ಪಷ್ಟವಾಗಿ ಕಾಣುತ್ತದೆ. ಹಾಗಿರುವಾಗ ಅಹಿಂಸೆಯ ಆಚೆದಡವು ಹೇಗೆ ಕಂಡು ಬಂದೀತು? ಕೇವಲ ಹಿಂಸೆಯನ್ನೇ ಬಿತ್ತಿದರೆ ಅದರಿಂದ ಅಹಿಂಸೆಯು ಮೊಳೆಯಬಹುದೇ? ಆದರೆ ಅರ್ಜುನ, ಈ ಯಾಜ್ಞಿಕರ ಧೈರ್ಯವು ವಿಚಿತ್ರವಾಗಿದೆ. ಎಲೈ ಪಾಂಡವನೇ, ಒಂದು ಜೀವದ ರಕ್ಷಣೆಗಾಗಿ ಇನ್ನೊಂದು ಜೀವಿಯ ಘಾತ ಮಾಡಬೇಕು ಎಂಬುದೇ ಎಲ್ಲ ವೈದ್ಯಕೀಯ ಗ್ರಂಥಗಳ ಅಭಿಪ್ರಾಯವಿರುವುದು. ಅನೇಕ ಪ್ರಕಾರದ ರೋಗಗಳಿಂದ ಗ್ರಸ್ತರಾಗಿ ಜನರು ತಳಮಳಿಸುವುದನ್ನು ನೋಡಿ ಈ ಹಿಂಸೆಯ ನಿವಾರಣೆಗಾಗಿ ಪರೀಕ್ಷಿಸಿ ಚಿಕಿತ್ಸೆಯನ್ನು ಯೋಜಿಸುವರು. ಆ ಯೋಜಿತ ಔಷಧಿಗಾಗಿ ಮೊದಲಿಗೆ ಒಂದು ಗಿಡದ ಬೇರನ್ನು ಅಗೆದು ತರುವರು, ಮತ್ತೊಂದು ಗಿಡವನ್ನು ಸೊಪ್ಪಿನ ಸಹಿತ ಗಿಡವನ್ನು ಕಿತ್ತು ತರುವರು, ಒಂದು ಗಿಡವನ್ನು ನಡುವಿನಲ್ಲಿ ಮುರಿಯುವರು, ಒಂದು ದೊಡ್ಡ ಮರದ ತೊಗಟೆಯನ್ನು ಕಿತ್ತು ತರುವರು, ಹಾಗೂ ಗರ್ಭಿಣಿ ಜೀವವನ್ನು ತೊಗಟೆಯಿಂದ ಮುಚ್ಚಿ ಬೇಯಿಸುವರು. ಶತ್ರುಭಾವವೇ ಇಲ್ಲದ ಗಿಡ ಮರಗಳಿಗೆ ಕೊಡಲಿಯಿಂದ ಕಚ್ಚು ಹಾಕಿ ಅದರಿಂದ ಬರುವ ರಸವನ್ನು ತೆಗೆದುಕೊಳ್ಳುವರು. ಧನುರ್ಧರನೆ, ಹೀಗೆ ಎಲ್ಲ ವನಸ್ಪತಿಗಳ ಜೀವ ಹಿಂಡುವರು. ಜೀವವಿರುವ ಶರೀರದಲ್ಲಿ ಕೈ ಹಾಕಿ ಅದರ ಹೊಟ್ಟೆಯೊಳಗಿನ ಪಿತ್ತವನ್ನು ತೆಗೆದು ಪೀಡಿತವಾದ ಬೇರೆ ಜೀವದ ರಕ್ಷಣೆ ಮಾಡುವರು. ನಂದಗೋಕುಲದಂತಹ ಮನೆಯನ್ನು ಮುರಿದು ಗುಡಿಯನ್ನು ಕಟ್ಟುವರು. ಬಡವರನ್ನು ಸುಲಿದು ಶ್ರೀಮಂತರು ಅನ್ನಸತ್ರವಿಡುವರು.
ಶರೀರದ ಕೆಳಭಾಗವನ್ನು ಬತ್ತಲೆ ಮಾಡಿ ತಲೆಗೆ ಮುಂಡಾಸು ಕಟ್ಟುವರು. ಮನೆ ಮುರಿದು ಅಂಗಳದಲ್ಲಿ ಚಪ್ಪರವನ್ನು ಹಾಕುವರು. ಹೊದಿಕೆಯನ್ನು ಸುಟ್ಟು ಚಳಿ ಕಾಯಿಸುವರು. ಇಲ್ಲವೇ ಆನೆಗೆ ಸ್ನಾನ ಮಾಡಿಸುವುದು ವ್ಯರ್ಥವೇ ಆಗಿದೆ. ಏಕೆಂದರೆ ಸ್ನಾನ ಮಾಡಿ ನೀರಿನಿಂದ ಮೇಲೆ ಬಂದ ಆನೆಯು ಧೂಳನ್ನು ಮೈಮೇಲೆ ಎರಚಿಕೊಳ್ಳುತ್ತದೆ. ಎತ್ತುಗಳನ್ನು ಮಾರಿ ಆ ಹಣದಿಂದ ಕೊಟ್ಟಿಗೆ ಕಟ್ಟಿಸುವುದು, ಗಿಳಿಯನ್ನು ಓಡಿಸಿ ಅದಕ್ಕಾಗಿ ಪಂಜರ ನಿರ್ಮಿಸುವುದು, ಅದಕ್ಕೆ ಕೆಲಸವೆನ್ನಬೇಕೋ ಚೇಷ್ಟೆ ಎನ್ನಬೇಕೋ ಅಳಬೇಕೋ ನಗಬೇಕೋ ತಿಳಿಯದು. ಕೆಲವರು ತಮ್ಮ ಧರ್ಮ ಸಂಪ್ರದಾಯದಂತೆ ನೀರನ್ನು ಸೋಸಿ ಕುಡಿಯುವರು. ಆ ಸೋಸಿದ ಬಟ್ಟೆಯನ್ನು ಹಿಂಡುವಾಗ ಅದರಲ್ಲಿರುವ ಜೀವಗಳು ಸಾಯುತ್ತವೆ. ಕೆಲವರು ಹಿಂಸೆಯಾದೀತು ಎಂಬ ಭಯದಿಂದ ಧಾನ್ಯವನ್ನು ಬೇಯಿಸದೆಯೇ ಉಪವಾಸಕ್ಕಿರುತ್ತಾರೆ. ಅದರಿಂದ ಅವರ ಪ್ರಾಣಗಳು ವ್ಯಾಕುಲಗೊಳ್ಳುವವು. ಇದೂ ಕೂಡ ಹಿಂಸೆಯೇ ಆಗಿದೆ. ಪ್ರಸನ್ನ ಮನಸ್ಸಿನ ಅರ್ಜುನನೇ, ಹಿಂಸೆಯನ್ನೇ ಕರ್ಮಕಾಂಡದಲ್ಲಿ ಅಹಿಂಸೆ ಎಂದು ತಿಳಿದು ಸಿದ್ಧಾಂತವನ್ನು ಮಾಡಿರುವರು. ಅದನ್ನು ಸರಿಯಾಗಿ ತಿಳಿದುಕೋ. ಸ್ಫೂರ್ತಿಯಿಂದ ಈಗ ಅಹಿಂಸೆಯ ಲಕ್ಷಣಗಳನ್ನು ಹೇಳಬೇಕೆಂದು ನನಗನ್ನಿಸಿತ್ತು. ಆದರೆ ಮೊದಲಿಗೆ ನಿಜವಾದ ಹಿಂಸೆಯ ಲಕ್ಷಣಗಳನ್ನು ಹೇಳಬೇಕೆಂದು ಅನಿಸಿದೆ. ಅದರ ಮೇಲೆ ಹೇಳಿದ ಎಲ್ಲ ವರ್ಣನೆಯು ಹೆಸರಿಗೆ ಮಾತ್ರ ಅಹಿಂಸೆಯಾಗಿದೆ. ಇವನ್ನು ಬಿಡಬೇಕೆಂದು ಇವುಗಳನ್ನು ವರ್ಣಿಸಬೇಕಾಯಿತು. ನಿನಗೂ ಇದು ತಿಳಿಯಬೇಕೆಂಬುದು ನನ್ನ ಭಾವವಿತ್ತು. ಅರ್ಜುನನೇ, ಮುಖ್ಯವಾಗಿ ಇದೇ ಹೇತುವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾನು ನಿನಗೆ ಹಿಂಸೆಯ ಲಕ್ಷಣಗಳನ್ನು ಹೇಳಿದೆನು. ಇಲ್ಲದಿದ್ದರೆ ಅಡ್ಡದಾರಿಯಿಂದ ಯಾರಾದರೂ ಸುಮ್ಮನೆ ಓಡುವರೇ? ಅರ್ಜುನ, ನಮ್ಮ ಮತವನ್ನು ಸ್ಥಾಪಿಸಲಿಕ್ಕಾಗಿ ಇತರರ ಮತದ ಕುರಿತು ವಿಚಾರ ಮಾಡಬೇಕಾಗುತ್ತದೆ. ಹೀಗೆ ನಮ್ಮ ಮತವನ್ನು ಸ್ಪಷ್ಟವಾಗಿ ಹೇಳುವ ರೀತಿಯಾಗಿದೆ. ಹಾಗಾದರೆ ಇನ್ನು ಮುಂದೆ ನನ್ನ ಮುಖ್ಯ ಮತವನ್ನು ಹೇಳುವೆನು ಕೇಳು. ಈ ನನ್ನ ಮತವನ್ನು ಸ್ಪಷ್ಟವಾಗಿ ಹೇಳಿ ಅಹಿಂಸೆಯ ಲಕ್ಷಣಗಳನ್ನು ಹೇಳುವೆನು. ಈ ಅಹಿಂಸೆಯು ಅಂತಃಕರಣದಲ್ಲಿ ಉತ್ಪನ್ನವಾದಾಗ ಜ್ಞಾನವು ಸ್ಪಷ್ಟವಾಗಿ ಕಾಣುವುದು. ಆ ಅಹಿಂಸೆಯು ಯಾರಲ್ಲಿ ಪೂರ್ಣವಾಗಿ ನೆಲೆಸಿದೆಯೋ ಅವನ ಆಚರಣೆಯಿಂದ ತಿಳಿಯುವುದು. ಬಂಗಾರದ ಬೆಲೆಯು ಹೊರಗಲ್ಲಿನಿಂದ ತಿಳಿಯುವುದು. ಹಾಗೆಯೇ ನಿಜವಾಗಿಯೂ ಜ್ಞಾನ ಮತ್ತು ಮನಸ್ಸಿನ ಐಕ್ಯವಾದರೆ ಮನಸ್ಸಿನ ಮೇಲೆ ಅಹಿಂಸೆಯ ಅಚ್ಚು ಬೀಳುವುದು. ಅದು ಹೇಗಾಗುತ್ತದೆ ಎಂಬುದನ್ನು ಕೇಳು. ನೀರಿನ ತೆರೆಗಳನ್ನು ಕೆಡಿಸದೆ, ತರಂಗಗಳನ್ನು ಕಾಲಿಂದ ಮುರಿಯದೆ, ನೀರಿನ ಸ್ಥಿರತೆಯನ್ನು ಕದಡದೆ, ಬಕಪಕ್ಷಿಯು ವೇಗವಾಗಿ ಮೆಲ್ಲನೆ ತನ್ನ ಆಹಾರವಾದ ಮೀನಿನ ಮೇಲೆ ಕಣ್ಣಿಟ್ಟು ನಡೆಯುತ್ತದೆ. ಅಥವಾ ಭೃಂಗವು ಕಮಲದೊಳಗಿನ ಕೇಸರವು ಕಲಕಿ ಹೋದೀತೆಂಬ ಭಯದಿಂದ ಅತಿ ಮೆಲ್ಲನೆ ಕಾಲಿಡುವುದು. ಹಾಗೆಯೇ ಪರಮಾಣುಗಳಲ್ಲಿಯೂ ಕೂಡ ಸೂಕ್ಷ್ಮವಾದ ಜೀವಿಗಳು ತುಂಬಿರುವುದು ಎಂದು ತಿಳಿದು ಅವುಗಳು ಸಾಯಬಾರದೆಂಬ ಕರುಣೆಯಿಂದ ಅವನು ಭೂಮಿಯ ಮೇಲೆ ಕಾಲಿಟ್ಟು ನಡೆಯುವನು. ಅವನು ಹೋಗುವ ದಾರಿಯಲ್ಲಿ ಕೃಪಾದೃಷ್ಟಿಯನ್ನಿಡುತ್ತಾನೆ. ಹೋಗುವ ದಿಕ್ಕಿನತ್ತ ಸ್ನೇಹಭಾವವನ್ನಿರಿಸುತ್ತಾ ಯಾವುದೇ ಪ್ರಾಣಿಗೂ ಉಪದ್ರವವಾಗದಂತೆ ಎಚ್ಚರನಾಗಿದ್ದು ತನ್ನ ಜೀವದಂತೆ ಇತರ ಪ್ರಾಣಿಗಳನ್ನು ಕಾಪಾಡುತ್ತಾನೆ. ಅರ್ಜುನನೇ, ಹೀಗೆ ಎಚ್ಚರಿಕೆಯಿಂದ ನಡೆಯುವವನ ಅಹಿಂಸೆಯ ಅಳತೆಯನ್ನು ಶಬ್ದಗಳಿಂದ ಮಾಡಲಾಗುವುದಿಲ್ಲ. ವಾತ್ಸಲ್ಯದಿಂದ ಬೆಕ್ಕು ತನ್ನ ಮರಿಗಳನ್ನು ಕಚ್ಚಿಕೊಳ್ಳುವಾಗ ಅದರ ಹಲ್ಲು ಮರಿಗಳಿಗೆ ತಾಕುವುದಿಲ್ಲ. ವಾತ್ಸಲ್ಯಮಯಿಯಾದ ತಾಯಿಯು ತನ್ನ ಮಗನ ದಾರಿಯನ್ನು ಕಾಯುತ್ತಿರುವಾಗ ಅವಳ ದೃಷ್ಟಿಯಲ್ಲಿ ಪ್ರೇಮವಿರುತ್ತದೆ. ಕಮಲದ ಎಲೆಯಿಂದ ಗಾಳಿಯನ್ನು ಬೀಸಿಕೊಂಡಾಗ ಕಣ್ಣುಗಳಿಗೆ ಹಿತವೆನಿಸುವುದು. ಹಾಗೆಯೇ ಈ ಅಹಿಂಸಕನು ನೆಲದಲ್ಲಿ ಮೆಲ್ಲನೆ ಕಾಲಿಟ್ಟು ನಡೆಯುವಾಗ ಕಾಲು ತಗುಲಿದ ಜೀವಿಗಳಿಗೆ ಕಷ್ಟವಾಗದೆ ಸುಖವೇ ಆಗುತ್ತದೆ. ಅರ್ಜುನ, ಹೀಗೆ ಅವನು ಮೆಲ್ಲನೆ ನಡೆಯುವಾಗ ನೆಲದಲ್ಲಿ ಕ್ರಿಮಿ ಇರುವೆ ಕಂಡುಬಂದರೆ ಮೆಲ್ಲನೆ ಹಿಂದಿರುಗುವನು. ನಾನು ಕಾಲು ಬಡಿಯುತ್ತಾ ನಡೆದರೆ ಸ್ವಾಮಿಯ ನಿದ್ದೆಗೆ ಭಂಗ ಬಂದೀತೆಂದು, ಅವನ ಪ್ರಕೃತಿಯ ಸ್ವಾಸ್ಥ್ಯಕ್ಕೆ ಧಕ್ಕೆ ಬಂದೀತೆಂದು ದಯಾಭಾವ ಮನಸ್ಸಿನಲ್ಲಿ ಉಂಟಾಗಿ ಯಾವ ಪ್ರಾಣಿಗೂ ತೊಂದರೆಯನ್ನು ಮಾಡದೆ ಮರಳಿ ಹೋಗುವನು. ಜೀವಿಯ ನಾಶವಾದೀತೆಂದು ಹುಲ್ಲಿನ ಮೇಲೂ ನಡೆಯುವುದಿಲ್ಲ. ಹಾಗಿರುವಾಗ ಒಂದು ಪ್ರಾಣಿಯು ಕಣ್ಣಿಗೆ ಬಿದ್ದರೆ ಅದನ್ನು ಲೆಕ್ಕಿಸದೆ ಹೇಗೆ ನಡೆದಾನು? ಇರುವೆಗೆ ಮೇರುಗಿರಿಯನ್ನು ದಾಟಲಾಗುವುದಿಲ್ಲ, ಅಥವಾ ನೊಣವು ಸಮುದ್ರವನ್ನು ದಾಟಲಾರದು. ಹಾಗೆಯೇ ಇವನು ಯಾವ ಪ್ರಾಣಿಯನ್ನು ಉಲ್ಲಂಘಿಸಲಾರನು. ಹೀಗೆ ಇವರ ವರ್ತನೆಯು ಕೃಪಾರೂಪಿ ಫಲಗಳಿಂದ ಫಲದ್ರೂಪವಾಗಿ ವಾಣಿಯಲ್ಲಿಯೂ ಮೂರ್ತಿಮತ್ತಾದ ದಯೆಯು ಜೀವಂತವಾಗಿದೆ. ಇತರರಿಗೆ ತೊಂದರೆಯಾಗದಂತೆ ಶ್ವಾಸೋಚ್ಛ್ವಾಸ ಮಾಡುವನು. ಅವನ ಮುಖವು ಪ್ರಸನ್ನತೆಯ ತವರು ಮನೆಯಾಗಿರುವುದು. ಅವನ ಹಲ್ಲುಗಳು ಮಾಧುರ್ಯಕ್ಕೆ ಅಂಕುರ ಹುಟ್ಟಿದಂತೆ ಕಾಣುವವು. ಆತನ ಬಾಯಿಂದ ಅಕ್ಷರಗಳು ಹೊರಬೀಳುವ ಮೊದಲೇ ಮುಖದ ಮೇಲೆ ಸ್ನೇಹಭಾವ ಕಂಡುಬರುತ್ತದೆ. ಹೃದಯದಲ್ಲಿ ಮೊದಲಿಗೆ ದಯೆಯು ಉಂಟಾಗಿ ಬಳಿಕ ಕೃಪಾಪೂರ್ಣ ಶಬ್ದಗಳು ಹೊರಬೀಳುವವು.
ಆತನು ಆದಷ್ಟು ಮಟ್ಟಿಗೆ ಯಾರೊಂದಿಗೂ ಮಾತನಾಡುವುದೇ ಇಲ್ಲ. ಅಕಸ್ಮಾತ್ ಮಾತನಾಡಬೇಕೆಂದು ಎಣಿಸಿದರೆ ತನ್ನ ಮಾತಿನಿಂದ ಇತರರಿಗೆ ನೋವಾದೀತೆ ಎಂದು ಯೋಚಿಸುವನು. ಮಾತನಾಡುವಾಗ ತನ್ನಿಂದ ಯಾವುದಾದರೂ ಹೆಚ್ಚು ಕಡಿಮೆ ಶಬ್ದ ಹೊರಟರೆ ಅದು ಯಾರಿಗೂ ಮರ್ಮಭೇದಕವಾಗಬಾರದು, ಅದರಿಂದ ಯಾರ ಮನಸ್ಸಿನಲ್ಲಿಯೂ ಅನುಮಾನ ಉಂಟಾಗಬಾರದೆಂದು ಎಚ್ಚರ ವಹಿಸುವನು. ತನ್ನ ಮಾತಿನಿಂದ ಯಾರದಾದರೂ ನಿಶ್ಚಯಿಸಿದ ಕಾರ್ಯವು ಮುರಿದೀತು, ಕೆಲವರಿಗೆ ಭಯವಾಗಬಹುದು, ಇನ್ನು ಕೆಲವರು ಬೆಚ್ಚಿ ಬೀಳುವರು, ಕೆಲವರು ತಮ್ಮ ಮಾತನ್ನು ತಿರಸ್ಕರಿಸುವರು. ಆದ್ದರಿಂದ ಯಾರಿಗೂ ನೋವಾಗಬಾರದು, ಯಾರೂ ಹುಬ್ಬೇರಿಸಿ ತನ್ನ ಕಡೆಗೆ ನೋಡಬಾರದು. ಹೀಗೆ ಮನಸ್ಸಿನಲ್ಲಿ ಎಣಿಸಿ ಮಾತನಾಡುವುದೇ ಇಲ್ಲ. ಮತ್ತೆ ಯಾರಾದರೂ ಕದಾಚಿತ್ ಪ್ರಾರ್ಥಿಸಿಕೊಂಡರೆ, ಪ್ರೇಮ ಭಾವದಿಂದ ಮಾತನಾಡಿದರೆ ಆ ಮಾತಿನಿಂದ ಕೇಳುವವರಿಗೆ ಅವರ ತಂದೆ ತಾಯಿಯವರು ಮಾತನಾಡಿಸಿದಂತೆ ಅನಿಸುವುದು. ಅಥವಾ ಮೂರ್ತಿಮಂತ ಮಧುರವಾದ ನಾದ ಬ್ರಹ್ಮವೇ ಮುಂದೆ ನಿಂತಿರುವಂತೆ, ಅಥವಾ ಸ್ವಚ್ಛವಾದ ಗಂಗಾ ಪ್ರವಾಹವೇ ಹರಿಯುತ್ತಿರುವಂತೆ, ಪತಿವ್ರತೆಗೆ ವೃದ್ಧಾಪ್ಯವೂ ಬಂದಂತೆ, ಸತ್ಯವಾದ ಮತ್ತು ಮೃದುವಾದ ಪರಿಮಿತವಾಗಿ ಹಾಗೂ ಪ್ರೇಮಯುಕ್ತ ಶಬ್ದಗಳು ಅವನ ಮುಖದಿಂದ ಅಮೃತದ ಎಲೆಗಳಂತೆ ಅಮೃತದ ಅಲೆಗಳಂತೆ ಹೊರಡುವವು. ವಿರೋಧವಾದದಿಂದ ಕೂಡಿದ ವಿವಾದವನ್ನು ಹುಟ್ಟಿಸುವ, ಇತರರಿಗೆ ತೊಂದರೆ ಉಂಟು ಮಾಡುವ, ನಿಂದೆ ಛಲ ತುಂಬಿದ, ಬೇರೆಯವರ ಮರ್ಮಘಾತಕವಾದ ತಡವರಿಸುವಿಕೆ, ವೇಗವಾಗಿ ಮಾತನಾಡುವುದು, ನಿಂತು ಬಿಡುವುದು, ಕಪಟ, ಆಸೆ, ಸಂಶಯದಿಂದ ಕೂಡಿದ ವಂಚನೆಯ ಇಂತಹ ಮಾತುಗಳು ಅವನ ಬಾಯಿಂದ ಹೊರಡುವುದಿಲ್ಲ. ಅರ್ಜುನ, ಹಾಗೆಯೇ ಅವನ ದೃಷ್ಟಿಯು ಸ್ಥಿರವಾಗಿದ್ದು ಹುಬ್ಬುಗಳು ಸರಳವಾಗಿ ಇರುವವು. ಅವನು ಮುಖಗಂಟು ಹಾಕಿಕೊಳ್ಳುವುದಿಲ್ಲ, ಏಕೆಂದರೆ ಪ್ರತಿಯೊಂದು ಪ್ರಾಣಿಯಲ್ಲಿಯೂ ಬ್ರಹ್ಮನೇ ತುಂಬಿರುವನು. ಅವನಿಗೆ ಅಕಸ್ಮಾತ್ತಾಗಿ ತೊಂದರೆಯಾದೀತೆಂದು ಹೆಚ್ಚಾಗಿ ಯಾರ ಕಡೆಗೂ ನೋಡುವುದೇ ಇಲ್ಲ. ಹೀಗಿರುವಾಗಲೂ ಒಂದು ವೇಳೆ ಅಂತಃಕರಣದ ಕೃಪೆಯಿಂದ ಕಣ್ಣು ತೆರೆದು ಯಾರ ಕಡೆಗಾದರೂ ನೋಡಿದರೆ, ಚಂದ್ರನಿಂದ ಒಸರುವ ಅಮೃತದ ಧಾರೆಯು ಯಾರಿಗೂ ಕಾಣಿಸದಿದ್ದರೂ ಚಕೋರ ಪಕ್ಷಿಗೆ ಗೋಚರಿಸುವುದು. ಅಂದರೆ ಅವಕ್ಕೆ ಆನಂದವಾಗುತ್ತದೆ. ಹಾಗೆಯೇ ಇವರು ಯಾರನ್ನು ನೋಡುವರೋ ಅವರಿಗೆ ಸಮಾಧಾನವಾಗುವುದು. ಅವರ ಅವಲೋಕನದಲ್ಲಿ ತುಂಬಿರುವ ಪ್ರೇಮವು ಆಮೆಗೂ ತಿಳಿಯುವುದಿಲ್ಲ. ಆಮೆಯು ಕೇವಲ ದೃಷ್ಟಿ ಮಾತ್ರದಿಂದ ಮರಿಗಳನ್ನು ಸಾಕುತ್ತದೆ, ಅದರ ದೃಷ್ಟಿಯಲ್ಲಿ ಅಷ್ಟೊಂದು ಪ್ರೇಮವಿರುತ್ತದೆ. ಸಾಧಾರಣವಾಗಿ ಅವರು ಪ್ರಾಣಿ ಮಾತ್ರರನ್ನು ಪ್ರೇಮ ದೃಷ್ಟಿಯಿಂದ ನೋಡುವಂತೆಯೇ ಅವರ ಕೈಗುಣವೂ ಕೂಡ ದೃಷ್ಟಿಯಂತೆಯೇ ಇರುವುದು. ಬ್ರಹ್ಮನಿಷ್ಠನ ಮನೋರಥಗಳು ಪೂರ್ಣಗೊಂಡಿರುವಂತೆಯೇ ಅವರ ಕೈಗಳು ಯಾವುದನ್ನು ಮಾಡಲು ಗಿಚ್ಚಿಸದೆ ಅವು ನಿರ್ವ್ಯಾಪಾರವಾಗಿರುವವು. ಭೋಗಗಳನ್ನು ಭೋಗಿಸಲು ಅಸಮರ್ಥನಾದವನು ಸನ್ಯಾಸಿಯಾದಂತೆ, ಅಗ್ನಿಯು ಉರಿಯಲು ಕಟ್ಟಿಗೆ ಇಲ್ಲದೆ ಆರಿಹೋಗುವಂತೆ, ಮೂಕನಾದವನು ಮೌನ ವಹಿಸಿದಂತೆ, ಹಾಗೆಯೇ ಅವನ ಕೈಗಳಿಗೆ ಯಾವ ಕಾರ್ಯವೂ ಉಳಿದಿರುವುದಿಲ್ಲ. ಅವು ಯಾವುದೇ ವ್ಯಾಪಾರ ಕ್ರಿಯೆಗಳನ್ನು ಮಾಡದೆ ಸುಮ್ಮನಿರುವವು. ಗಾಳಿಗೆ ಎಲ್ಲಾದರೂ ಡಿಕ್ಕಿ ಹೊಡೆದೀತು, ಆಕಾಶಕ್ಕೆ ಉಗುರು ತಗುಲಿತು ಎಂದು ಎಣಿಸಿ ತನ್ನ ಕೈಗಳನ್ನು ಅಲುಗಾಡಿಸುವುದಿಲ್ಲ. ಹೀಗಿರುವಾಗ ಮೈಮೇಲಿನ ನೊಣವನ್ನು ಓಡಿಸುವುದು, ಕಣ್ಣಿನಲ್ಲಿರುವ ಕೊಳೆಯನ್ನು ತೆಗೆಯುವುದು, ಅಥವಾ ಪಶುಪಕ್ಷಿಗಳನ್ನು ಕಣ್ಣುಗಳಿಂದ ಹೆದರಿಸುವುದು, ಇವೆಲ್ಲ ಹೇಗೆ ನಡೆಯುವವು? ಎಲೈ ಕಿರೀಟಿಯೇ, ಅವನಿಗೆ ಕೈಯಲ್ಲಿ ದಂಡವನ್ನು ಹಿಡಿಸದಿದ್ದಾಗ ಶಸ್ತ್ರದ ಮಾತು ತಾನೇ ಎಲ್ಲಿಯದು? ಕೈಯಲ್ಲಿ ಆಟಕ್ಕಾಗಿ ಕಮಲವನ್ನು ತಿರುಗಿಸುವುದು, ಹೂವಿನ ಮಾಲೆಯನ್ನು ಬೀಸುವುದು, ಇದು ಯಾವುದಾದರೂ ಜೀವಕ್ಕೆ ಕವಣೆ ಕಲ್ಲಿನಿಂದ ಹೊಡೆದಂತಾದೀತು ಎಂದು ಅದನ್ನೂ ಕೈಗಳಿಂದ ಮಾಡುವುದಿಲ್ಲ. ಮೈಮೇಲಿನ ಕೂದಲುಗಳಿಗೆ ನೋವಾದೀತೆಂದು ಅವನು ಮೈಮೇಲೆ ಕೈಯಾಡಿಸುವುದಿಲ್ಲ. ಉಗುರುಗಳನ್ನು ಕತ್ತರಿಸಿದರೆ ಹಿಂಸೆಯಾದೀತೆಂದು ಅವನ್ನು ಹಾಗೆಯೇ ಬೆಳೆಸುವನು. ಮೊದಲಿಗೆ ಕೈಗಳಿಂದ ಯಾವುದೇ ಕೆಲಸ ಮಾಡುವಂತಿಲ್ಲ, ಆದರೆ ಪ್ರಸಂಗ ಬಂದರೆ ಕೈಗಳನ್ನು ಜೋಡಿಸುವುದಲ್ಲದೆ ಬೇರೆ ಅಭ್ಯಾಸವೇ ಅವನಿಗಿಲ್ಲ. ಭಯಗ್ರಸ್ತನಿಗೆ ಅಭಯವನ್ನು ನೀಡಲು ಅವನ ಕೈಗಳು ಎತ್ತಲ್ಪಡುವವು. ಬಿದ್ದವನಿಗೆ ಎತ್ತಲು ಆಸರೆಯಾಗಿ ಅವನ ಕೈಗಳಿರುವವು. ದುಃಖಿತನಿಗೆ ಸಾಂತ್ವನ ನೀಡಲು ಅವನ ಮೈಮೇಲೆ ಮೆಲ್ಲನೆ ಕೈಯಾಡಿಸುವನು. ಇವನ್ನೂ ಕೂಡ ಬಹಳ ದುಃಖದಿಂದ ಮಾಡಿದರೂ ದುಃಖಿತ ಮನುಷ್ಯನ ನೋವುಗಳು ಇವರ ಹಸ್ತಸ್ಪರ್ಶದಿಂದಲೇ ದೂರವಾಗುವವು. ಇವನ ಕೃಪೆಯಿಂದ ಹೊರಹೊಮ್ಮುವ ಕೃಪಾರಸವು ಚಂದ್ರ ಕಿರಣಗಳಿಂದಲೂ ಹೊಮ್ಮುವುದಿಲ್ಲ. ಮಲೆಯ ಪರ್ವತದ ಗಾಳಿಯು ದುಃಖಿತ ಮನುಷ್ಯನಿಗೆ ಆನಂದವನ್ನು ನೀಡುವಂತೆಯೇ ಅವನು ಕೈಯಾಡಿಸುವುದರಿಂದ ಪಶುಗಳಿಗೂ ಆನಂದ ಉಂಟಾಗುವುದು. ಚಂದನದ ಗಿಡವು ಸದಾಕಾಲ ಶೀತಲವಾಗಿದ್ದು ಫಲವನ್ನು ನೀಡದಿದ್ದರೂ ನಿಷ್ಫಲವಾಗದಿರುವಂತೆ ಇವನ ಕೈಗಳು ಯಾವಾಗಲೂ ಖಾಲಿಯಾಗಿದ್ದು ಶೀತಲ ಮತ್ತು ಸಫಲವಾಗಿರುವವು. ಇನ್ನು ಈ ವಾಕ್ಪಾಂಡಿತ್ಯ ಸಾಕು. ಸಜ್ಜನರ ಶೀಲ ಸ್ವಭಾವದಂತೆ ಇವರ ಕೈಗಳ ಆಚರಣೆಯೂ ಇರುವುದು. ಇನ್ನು ಅವನ ಮನಸ್ಸಾದರೂ ಇಷ್ಟರವರೆಗೆ ವರ್ಣಿಸಿದ ಕೃತಿಗಳಿಗೆ ಅನುಗುಣವಾಗಿಯೇ ಇರುತ್ತವೆ. ಗಿಡದ ಟೊಂಗೆಗಳೆಂದರೆ ಗಿಡವೇ ಅಲ್ಲವೇ?
ನೀರಿಲ್ಲದೆ ಸಮುದ್ರವಿದೆಯೇ? ಆಕಾಶ ಮತ್ತು ಸೂರ್ಯನಲ್ಲಿ ಭೇದವಿದೆಯೇ? ಅವಯವಗಳು ಹಾಗೂ ಶರೀರ ಬೇರೆ ಬೇರೆಯಾಗಿರುವುದೇ? ನೀರು ಮತ್ತು ನೀರಿನ ರುಚಿ ಬೇರೆಯಾಗಿರುವುದೇ? ಆದ್ದರಿಂದ ಈಗ ಹೇಳಿದ ಈ ಇಂದ್ರಿಯಗಳ ಬಾಹ್ಯ ವ್ಯಾಪಾರಗಳೆಲ್ಲವೂ ಮನಸ್ಸಿನವೇ ಎಂದು ತಿಳಿ. ಬಿತ್ತಿದ ಬೀಜವೇ ಗಿಡದ ರೂಪದಿಂದ ಕಂಡುಬರುವಂತೆ ಇಂದ್ರಿಯ ವ್ಯಾಪಾರಗಳೆಲ್ಲವೂ ಮನಸ್ಸಿನ ಪ್ರೇರಣೆಯಿಂದಲೇ ನಡೆಯುತ್ತವೆ. ಆದರೆ ಮನಸ್ಸಿನಲ್ಲಿ ಅಹಿಂಸೆಯ ಉದಯವೇ ಆಗದಿದ್ದರೆ ಇಂದ್ರಿಯಗಳ ಮೂಲಕ ಹೇಗೆ ಹೊರಹೊಮ್ಮಬಲ್ಲವು? ಅರ್ಜುನನೇ, ಯಾವುದೇ ವೃತ್ತಿಗಳು ಮೊದಲಿಗೆ ಮನಸ್ಸಿನಲ್ಲೇ ಉತ್ಪನ್ನವಾಗುವುದು, ಬಳಿಕ ಮಾತಿನಿಂದ, ಕಣ್ಣಿನಿಂದ, ಕೈಯಿಂದ ಹೊರಹೊಮ್ಮುವವು. ಮನಸ್ಸಿಗೆ ಬಾರದ ಮಾತು ಬಾಯಿಂದ ಹೇಗೆ ಆಡಬಲ್ಲದು? ನೋಡು, ಬೀಜವಿಲ್ಲದೆ ನೆಲದಿಂದ ಮೊಳಕೆ ಒಡೆಯುವುದೇ? ಆದ್ದರಿಂದ ಸೂತ್ರವಿಲ್ಲದೆ ಬೊಂಬೆಯು ಚಲಿಸಲಾರದು. ಹಾಗೆಯೇ ಮನಸ್ಸಿನಲ್ಲಿ ಯಾವುದೇ ವ್ಯಾಪಾರಗಳು ಉಂಟಾಗದಿದ್ದರೆ ಇಂದ್ರಿಯಗಳು ನಿರ್ಬಲವಾಗುವವು. ನೀರು ಉಗಮದಲ್ಲೇ ಎಂಗಿ ಹೋದರೆ ನದಿಯಾಗಿ ಹೇಗೆ ಹರಿದೀತು? ನೋಡು, ಪ್ರಾಣಗಳು ಹೋದ ಮೇಲೆ ದೇಹದಿಂದ ವ್ಯಾಪಾರಗಳು ನಡೆಯಬಲ್ಲವೇ? ಪಾರ್ಥನೆ, ಮನಸ್ಸೇ ಇಂದ್ರಿಯಗಳ ವ್ಯಾಪಾರಗಳಿಗೆ ಮೂಲ ಕಾರಣವಾಗಿದೆ, ಹಾಗೂ ಇದೇ ಎಲ್ಲ ಇಂದ್ರಿಯಗಳಿಂದ ವ್ಯಾಪಾರಗಳನ್ನು ನಡೆಸುವುದು. ಆದ್ದರಿಂದ ಮನಸ್ಸಿನೊಳಗೆ ವಾಸನೆಗಳು ಉತ್ಪನ್ನವಾಗುವಂತೆಯೇ ಇಂದ್ರಿಯಗಳಿಂದ ಹೊರಗೆ ವ್ಯಾಪಾರಗಳು ನಡೆಯುತ್ತವೆ. ಮಾಗಿದ ಹಣ್ಣಿನ ವಾಸನೆಯು ಸಹಜವಾಗಿ ಎಲ್ಲೆಡೆ ಹರಡುವಂತೆ ಮನಸ್ಸಿನಲ್ಲಿ ಅಹಿಂಸೆಯು ಬಲಿಷ್ಠವಾಗಿದ್ದರೆ ಇಂದ್ರಿಯ ವ್ಯಾಪಾರಗಳಲ್ಲಿ ಅಹಿಂಸೆಯು ಕಂಡುಬರುವುದು. ಆದ್ದರಿಂದ ಇಂದ್ರಿಯಗಳು ಅಹಿಂಸೆಯೇ ತಮ್ಮ ಸಂಪತ್ತೆಂದು ಪೂರ್ಣವಾಗಿ ತಿಳಿದು ಅದನ್ನೇ ಕೊಟ್ಟುಕೊಳ್ಳುವ ವ್ಯವಹಾರ ಮಾಡುವವು. ಸಮುದ್ರಕ್ಕೆ ಭರತಿ ಬಂದಾಗ ತೀರಗಳು ನೀರಿನಿಂದ ತುಂಬಿ ಹೋಗುವಂತೆ ಮನಸ್ಸಿನಲ್ಲಿ ಅಹಿಂಸೆಯ ಭರತಿ ಬಂದಾಗ ಇಂದ್ರಿಯಗಳ ವ್ಯವಹಾರಗಳಲ್ಲಿ ಕಂಡುಬರುತ್ತದೆ. ಗುರುಗಳು ಬಾಲಕನ ಕೈ ಹಿಡಿದು ಅವನಿಂದ ಸುಂದರವಾದ ಅಕ್ಷರಗಳನ್ನು ಬರೆಸುವಂತೆ ತನ್ನಲ್ಲಿ ಪರಿಪೂರ್ಣಗೊಂಡ ದಯೆಯನ್ನು ಮನಸ್ಸು ಹಸ್ತ ಪಾದಾದಿ ಇಂದ್ರಿಯಗಳ ಮೂಲಕ ಅಹಿಂಸೆಯನ್ನು ಉಂಟು ಮಾಡುತ್ತದೆ. ಆ ಇಂದ್ರಿಯಗಳಿಂದ ಅಹಿಂಸೆಯನ್ನು ಆಚರಿಸುವಂತೆ ಮಾಡುತ್ತದೆ. ಆದ್ದರಿಂದ ಅರ್ಜುನನೇ, ಇಂದ್ರಿಯಗಳಿಂದ ಆಗುವ ಅಹಿಂಸೆಯ ಕುರಿತು ಹೇಳಿದ್ದೆಲ್ಲವೂ ಮನಸ್ಸಿನದೇ ಆಗಿದೆ ಎಂದು ತಿಳಿ. ಹೀಗೆ ಆತನು ಕಾಯ ವಾಚ ಮನಸ ಹಿಂಸೆಯನ್ನು ತ್ಯಾಗ ಮಾಡಿರುವನೆಂದು ನೀನು ನೋಡುವೆಯಂತೆ. ಅಂತಹವನು ಜ್ಞಾನದ ವಿಲಾಸಿಯೂ ವಸತಿ ಸ್ಥಾನವೂ ಆಗಿರುವನು ಎಂದು ತಿಳಿ. ಹೆಚ್ಚೇನು ಹೇಳಲಿ, ಆತನು ಮೂರ್ತಿವಂತ ಜ್ಞಾನವೇ ಆಗಿರುವನು. ಅಹಿಂಸೆಯ ವರ್ಣನೆಯನ್ನು ನಾವು ಕೇಳುವೆವೋ, ಗ್ರಂಥಾಧಾರಗಳಿಂದ ನಿರೂಪಿಸುವೆವೋ? ಆ ಅಹಿಂಸೆಯನ್ನು ನೋಡಬೇಕೆಂದು ಅನಿಸಿದರೆ ಇಂತಹ ಪುರುಷನ ದರ್ಶನ ಪಡೆಯಬೇಕು. ಜ್ಞಾನೇಶ್ವರರು ಹೇಳುತ್ತಾರೆ. ಶ್ರೋತೃಗಳೇ, ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದುದನ್ನು ನಾನು ಒಂದೇ ಮಾತಿನಲ್ಲಿ ಹೇಳಬೇಕಾಗಿತ್ತು. ಆದರೆ ಅದರ ವಿಸ್ತಾರವಾದುದಕ್ಕಾಗಿ ನೀವು ನನ್ನನ್ನು ಕ್ಷಮಿಸಿರಿ. ನೀವು ಹೇಳಬಹುದು, ಪಶುಗಳು ಹಸಿರು ಹುಲ್ಲನ್ನು ಮೇಯುತ್ತಾ ಮುಂದೆ ಮುಂದೆ ಹೋಗುತ್ತಾ ಹಿಂದಿನ ದಾರಿಯನ್ನು ಬಿಟ್ಟು ಬಿಡುತ್ತವೆ. ಆಕಾಶದಲ್ಲಿ ಹಾರಾಡುವ ಹಕ್ಕಿಯು ವಾಯುವಿನ ವೇಗದಿಂದ ಮುಂದೆ ಮುಂದೆ ಹೋಗುತ್ತಾ ಇರುತ್ತದೆ. ಹಾಗೆಯೇ ಪ್ರೇಮದ ಭರದಲ್ಲಿ ರಸವೃತ್ತಿಯು ವಿಸ್ತರಿಸಿ ಬುದ್ಧಿಯನ್ನು ನನ್ನಿಂದ ಹಿಡಿತದಲ್ಲಿ ಇಡಲಾಗಲಿಲ್ಲ. ಹೀಗೆ ಸಂತ ಸಜ್ಜನರು ಹೇಳಿದರೆ ಅದರಲ್ಲಿ ಹಾಗೆ ಏನೂ ಇಲ್ಲ, ವಿಸ್ತರಿಸುವುದೇ ಕಾರಣವಾಗಿದೆ. ಇಲ್ಲದಿದ್ದಲ್ಲಿ ಅಹಿಂಸೆ ಎಂಬುದು 3 ಅಕ್ಷರದ್ದಾಗಿದೆ. ನೋಡಹೋದರೆ ಅಹಿಂಸೆಯನ್ನು ಸ್ವಲ್ಪದರಲ್ಲೇ ಹೇಳಬಹುದಿತ್ತು. ಆದರೆ ಹಿಂಸೆಯನ್ನು ಅಹಿಂಸೆಯೆಂದು ಹೇಳುವ ಬಹಳಷ್ಟು ವಾದಗಳನ್ನು ಖಂಡಿಸಿದಾಗಲೇ ಅಹಿಂಸೆಯನ್ನು ಸ್ಪಷ್ಟವಾಗಿಸಬಹುದು. ಇಲ್ಲದೆ ಅಹಿಂಸೆಯ ಸಂಬಂಧವಾದ ಉಪಲಬ್ಧ ಮತಗಳನ್ನು ನಾನು ಹಾಗೆಯೇ ಬದಿಗೆಟ್ಟು ಅಹಿಂಸೆಯನ್ನು ಹೇಳಿದ್ದರೆ ನಿಮಗೆ ನನ್ನ ಮಾತುಗಳು ಹಿಡಿಸಲಾರವು. ರತ್ನ ಪರೀಕ್ಷಕರ ಊರಿನಲ್ಲಿ ಯಾರಾದರೂ ಸಾಲಿಗ್ರಾಮವನ್ನು ಕೊಂಡುಕೊಳ್ಳುವುದಿದ್ದರೆ ಮಾತ್ರ ಅದರ ಗಂಟನ್ನು ಬಿಚ್ಚಬೇಕು. ಅಲ್ಲಿ ಸ್ಫಟಿಕವನ್ನು ವರ್ಣಿಸುವುದು ವ್ಯರ್ಥವೇ ಸರಿ. ಹಿಟ್ಟಿನ ವ್ಯಾಪಾರವೇ ಸರಿಯಾಗಿ ನಡೆಯದ ಕಡೆ ಕರ್ಪೂರವನ್ನು ಯಾರು ಕೇಳುವರು? ಆದ್ದರಿಂದ ಶ್ರೋತೃಗಳೇ, ನಿಮ್ಮಂಥವರ ಸಭೆಯಲ್ಲಿ ನಾನೊಬ್ಬ ದೊಡ್ಡ ವಕ್ತಾ, ಭಾಷಣಕಾರ ಎಂದು ಅಭಿಮಾನ ಪಟ್ಟರೆ ನನ್ನ ಮಾತುಗಳು ನಿಮಗೆ ಹಿಡಿಸಲಾರದು. ಸಾಮಾನ್ಯವಾದ ಮತ್ತು ವಿಶೇಷವಾದ ಮಾತುಗಳನ್ನು ಬೆರೆಸಿ ಒಂದೇ ಸಮಾನವಾಗಿ ಹೇಳಿದರೆ ಅದನ್ನು ನೀವು ನಿಮ್ಮ ಕಿವಿಯ ದ್ವಾರಕ್ಕೂ ಒಯ್ಯಲಾರಿರಿ, ಅಂದರೆ ಕಿವಿಗೊಡಲಾರಿರಿ. ಯಾವುದೇ ವಸ್ತುವಿನ ನಿಜವಾದ ಸ್ವರೂಪವನ್ನು ಹೇಳುವಾಗ ಸಂಶಯಕ್ಕೆ ಎಡೆಗೆದ್ದರೆ ನಿಮ್ಮ ಗಮನವು ಬೇರೆಡೆಗೆ ಹೋದೀತು. ಪಾಚಿಯು ತುಂಬಿಕೊಂಡಿರುವ ನೀರಿನ ಕಡೆಗೆ ಹಂಸಪಕ್ಷಿಗಳು ಹೋಗಬಲ್ಲವೇ? ಮೋಡದ ಮರೆಯಲ್ಲಿ ಇರುವ ಬೆಳದಿಂಗಳಿಗಾಗಿ ಅದನ್ನು ಕುಡಿಯಲು ಚಕೋರ ಪಕ್ಷಿಯು ಕೊಕ್ಕನ್ನು ತೆರೆಯಲಾರದು. ಅದರಂತೆ ನಿರೂಪಣೆಯು ಸದೋಷವಾಗಿದ್ದರೆ ನೀವು ನನ್ನ ಕಡೆಗೆ ನೋಡಲಾರಿರಿ, ಗ್ರಂಥವನ್ನೇ ಕೈಗೆತ್ತಿಕೊಳ್ಳಲಾರಿರಿ. ಅಷ್ಟೇ ಅಲ್ಲ, ಪ್ರತಿಯಾಗಿ ಕೋಪಿಸಿಕೊಳ್ಳುವಿರಿ.
ಅಹಿಂಸೆಯ ಕುರಿತು ಬೇರೆ ಬೇರೆ ಮತಗಳನ್ನು ತಿಳಿದು ಹೇಳುವಾಗ ಆಕ್ಷೇಪಗಳು ನಿರಸನವಾಗದಿದ್ದರೆ ಆ ವ್ಯಾಖ್ಯಾನವನ್ನು ಕೇಳುತ್ತಾ ನೀವು ಕುಳಿತುಕೊಳ್ಳಲಾರಿರಿ. ಆದರೆ ನನ್ನ ಈ ಪ್ರತಿಪಾದನೆ ಎಲ್ಲವೂ ಸಂತ ಸಜ್ಜನರಾದ ನೀವು ಪ್ರಸನ್ನರಾಗಿರಬೇಕು ಎಂಬುದೇ ಉದ್ದೇಶವಾಗಿದೆ. ಇನ್ನು ವಿಚಾರ ಮಾಡಿ ನೋಡಿದರೆ ನೀವುಗಳು ಗೀತಾರ್ಥದ ಸಂಬಂಧಿಕರೇ ಆಗಿರುವಿರಿ. ಇದನ್ನು ಅರಿತುಕೊಂಡೇ ನಾನು ಈ ಗೀತೆಯನ್ನು ಜೀವದಂತೆ ಹಿಡಿದುಕೊಂಡಿರುವೆನು. ನೀವು ನಿಮ್ಮ ಪ್ರೇಮ, ಕೃಪೆ, ಅವಧಾನ ಸರ್ವಸ್ವವನ್ನು ನನಗೆ ಕೊಟ್ಟರೆ ನನ್ನಿಂದ ಗೀತೆಯನ್ನು ಬಿಡಿಸಿಕೊಳ್ಳಬಹುದು. ಆದ್ದರಿಂದ ಇದು ಗೀತಾ ಗ್ರಂಥವಾಗಿರದೆ ನಿಜವಾಗಿ ನನ್ನ ಬಳಿಯಲ್ಲಿ ಇಟ್ಟಿರುವ ನಿಮ್ಮ ಕೃಪಾರೂಪಿ ಒತ್ತೆ ಇಟ್ಟ ಒಡವೆಯೇ ಆಗಿದೆ. ನೀವು ಪ್ರೇಮರೂಪಿ ಧನವನ್ನು ಲೋಭದಿಂದ ನನಗೆ ಕೊಡದಿದ್ದರೆ, ಗೀತೆಯನ್ನು ಬಿಡಿಸಿಕೊಳ್ಳದಿದ್ದರೆ ಗೀತೆಯ ಮತ್ತು ನನ್ನ ಗತಿಯು ಒಂದೇ ಆಗುವುದು ಎಂದು ತಿಳಿದುಕೊಳ್ಳಿ. ತಾತ್ಪರ್ಯ, ನಿಮ್ಮ ಕೃಪಾಪ್ರಸಾದ ಅವಶ್ಯಕತೆ ನನಗಿರುವುದರಿಂದಲೇ ನಾನು ಗೀತಾರ್ಥವನ್ನು ಹೇಳುವ ನೆಪವನ್ನು ಮಾಡಿರುವೆನು. ಆದ್ದರಿಂದ ನಿಮ್ಮಂತಹ ರಸಿಕ ಶ್ರೋತೃಗಳು ಮೆಚ್ಚುವಂತೆ ವ್ಯಾಖ್ಯಾನವನ್ನು ಮಾಡಬೇಕು. ಆದ್ದರಿಂದ ಅಹಿಂಸೆಯ ಕುರಿತು ಇರುವ ಬೇರೆ ಬೇರೆ ಮತಗಳನ್ನು ಶೋಧಿಸಿ ಹೇಳಿದನು. ಅದರಿಂದ ಕಥೆಗೆ ವಿಸ್ತಾರವಾಗಿ ಶ್ಲೋಕದ ಅರ್ಥ ದೂರ ಉಳಿಯಿತು. ಅದಕ್ಕಾಗಿ ಬಾಲಕನಾದ ನನ್ನನ್ನು ಕ್ಷಮಿಸಿರಿ. ಊಟ ಮಾಡುವಾಗ ತುತ್ತಿನಲ್ಲಿ ಕಲ್ಲು ಸಿಕ್ಕರೆ ಅದನ್ನು ತೆಗೆದೊಗೆಯಲು ತಗಲುವ ಸಮಯವು ವ್ಯರ್ಥವೆಂದು ಎಣಿಸಬಾರದು. ಏಕೆಂದರೆ ಆ ಕಲ್ಲನ್ನು ತೆಗೆಯಲೇಬೇಕಲ್ಲವೇ? ತನ್ನ ಮಗನು ಊರಿನಿಂದ ಬರುವಾಗ ಕಳ್ಳರಿಂದ ತಪ್ಪಿಸಿ ಬರುವುದರೊಳಗೆ ಅವನಿಗೆ ತಡವಾಯಿತು ಎಂದು ತಾಯಿಯು ಕೋಪಿಸಿಕೊಳ್ಳಬೇಕು, ಅಥವಾ ಸುರಕ್ಷಿತವಾಗಿ ಬಂದನೆಂದು ದೃಷ್ಟಿ ನಿವಾಳಿಸಿ ಬಿಡಬೇಕು? ಆದರೆ ಇದೆಲ್ಲ ಪುರಾವೆಗಳನ್ನು ಕೊಡುವ ಕಾರಣವೇ ಇಲ್ಲ. ವಿಸ್ತಾರಗೊಂಡ ನನ್ನ ವ್ಯಾಖ್ಯಾನದ ಕುರಿತು ನೀವು ಕ್ಷಮಿಸಿಕೊಂಡಿದ್ದು ಒಳ್ಳೆಯದೇ ಆಯಿತು. ಆದ್ದರಿಂದ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳಿದುದನ್ನು ಕೇಳಿರಿ. ಭಗವಂತನು ಹೇಳಿದನು, ಜ್ಞಾನೋತ್ತಮನಯನಾದ ಅರ್ಜುನನೇ, ಎಚ್ಚರನಾಗು, ಜ್ಞಾನದ ಪರಿಚಯವನ್ನು ನಿನಗೆ ಚೆನ್ನಾಗಿ ಮಾಡಿಸುವೆನು. ಮುಂದಿನ ವಿಚಾರ ಕ್ಷಾಂತಿ. ನೋಡು, ಆಕ್ರೋಶವಿಲ್ಲದೆ ಎಲ್ಲಿ ಕ್ಷಮೆಯು ಇರುವುದೋ ಅಲ್ಲೇ ನಿಜವಾದ ಜ್ಞಾನವಿರುವುದೆಂದು ನೀನು ತಿಳಿ. ಆಳವಾದ ನೀರಿನಲ್ಲಿಯೂ ಕಮಲಗಳು ಇರುವವು. ಭಾಗ್ಯವಂತರ ಮನೆಯಲ್ಲಿ ಸಂಪತ್ತು ನೆಲೆಸಿಕೊಂಡಿರುತ್ತದೆ. ಹಾಗೆಯೇ ಪ್ರಾರ್ಥನೆ, ಕ್ಷಮೆಯು ವೃದ್ಧಿ ಹೊಂದುವಂತಹ ಲಕ್ಷಣಗಳನ್ನು ಮುಂದೆ ನಿನಗೆ ಹೇಳುವೆನು. ಸರಿಯಾಗಿ ಗಮನವಿಟ್ಟು ಕೇಳು. ಮುದ್ದಿನ ಮಗುವಿನ ಮೈಮೇಲೆ ಹಾಕಿದ ಒಡವೆಗಳನ್ನು ಮಗುವು ಉದಾಸ ವೃತ್ತಿಯಿಂದ ಧರಿಸುವಂತೆ ಸಮಸ್ತ ಭೋಗಗಳನ್ನು ಉದಾಸ ವೃತ್ತಿಯಿಂದ ಅವನು ಧರಿಸಿರುತ್ತಾನೆ. ಆಧ್ಯಾತ್ಮಿಕ, ಆದಿದೈವಿಕ ಮತ್ತು ಆದಿಭೌತಿಕವೆಂಬ ಎಷ್ಟೇ ದುಃಖಗಳು ಒಮ್ಮಿಂದೊಮ್ಮೆಗೆ ಬಂದೆರಗಿದರೂ ಆತನು ಅದರ ಭಾರದಿಂದ ಕೊಂಚವೂ ಭಾಗುವುದಿಲ್ಲ. ಇಚ್ಛಿತವಾದ ವಸ್ತುಗಳು ದೊರಕಿದಾಗ ಸಂತೋಷವಾಗುವಂತೆಯೇ ಅನಿಚ್ಛಿತ ವಸ್ತುಗಳ ವಿಷಯಗಳಲ್ಲಿಯೂ ಇರುವನು. ಅವನು ಮಾನಾಪಮಾನಗಳನ್ನು ಸಹಿಸುವನು. ಸುಖ ದುಃಖಗಳಿಗೂ ಸ್ಥಾನ ಕೊಡುವನು. ನಿಂದೆಯಿಂದ ಅಥವಾ ಸ್ತುತಿಯಿಂದ ಮನಸ್ಸಿನ ಸಮತೆಯನ್ನು ಭಂಗಗೊಳಿಸುವುದಿಲ್ಲ. ಬಿಸಿಲಿನ ಬೇಗೆಯಿಂದ ತಾಪಗೊಳ್ಳುವುದಿಲ್ಲ. ಚಳಿಯಿಂದ ನಡುಗುವುದಿಲ್ಲ. ಅಂದರೆ ಶೀತೋಷ್ಣಗಳನ್ನು ಸಹಿಸುವನು. ಅವನು ಯಾವುದೇ ಪ್ರಸಂಗ ಬಂದರೂ ಹೆದರುವುದಿಲ್ಲ. ಮೇರು ಪರ್ವತಕ್ಕೆ ತನ್ನ ಶಿಖರವು ಭಾರವಾಗುವುದಿಲ್ಲ, ಅಥವಾ ಯಜ್ಞವರಾಹನು ದಾಡೆಗಳ ಮೇಲೆ ಧರಿಸಿದ ಪೃಥ್ವಿಯನ್ನು ಭಾರವೆಂದು ತಿಳಿಯುವುದಿಲ್ಲ. ಇಲ್ಲವೇ ಸ್ಥಾವರ ಜಂಗಮ ಪ್ರಾಣಿಗಳ ಭಾರವು ಭೂಮಿಗೆ ಆಗುವುದಿಲ್ಲ. ಹಾಗೆಯೇ ಅನೇಕ ರೀತಿಯ ಸುಖ ದುಃಖಗಳು ಪ್ರಾಪ್ತವಾದರೂ ಅವನ ಅಂತಃಕರಣವು ಬೆದರುವುದಿಲ್ಲ. ನದಿ ನದಗಳು ನೀರಿನ ಪ್ರವಾಹಗಳ ಮೇಲೆ ಪ್ರವಾಹಗಳನ್ನು ತಂದರೂ ಅದನ್ನು ಎಲ್ಲಿಡುವುದು ಎಂದು ಚಿಂತಿಸದೆ ಸಮುದ್ರವು ತನ್ನ ಉದರದಲ್ಲಿ ಇರಿಸಿಕೊಳ್ಳುವುದು. ಹಾಗೆಯೇ ಅವನಿಗೆ ಸಹಿಸಲಾಗದಿರುವುದು ಎಂಬುದು ಯಾವುದೂ ಇರುವುದಿಲ್ಲ. ತಾನು ಎಲ್ಲವನ್ನೂ ಸಹಿಸುತ್ತಿರುವೆನು ಎಂಬ ಸ್ಮರಣೆಯು ಅವನಲ್ಲಿ ಇರುವುದಿಲ್ಲ. ದೇಹಕ್ಕೆ ಉಂಟಾಗುವ ಘಟನೆಗಳನ್ನು ನಾನೇ ಆಗಿರುವೆನೆಂಬ ಭಾವನೆಯಿಂದ ಸಹಿಸುತ್ತಿರುವೆನು ಎಂಬ ಅಭಿಮಾನವು ಅವನಿಗಿರುವುದಿಲ್ಲ. ಅರ್ಜುನ, ಇಂತಹ ಆಕ್ರೋಶವಿಲ್ಲದ ಕ್ಷಮೆಯು ಇರುವ ಪುರುಷನಿಂದ ಜ್ಞಾನಕ್ಕೂ ಹೆಚ್ಚಿನ ಮಹಿಮೆ ಬರುವುದು. ಎಲೈ ಪಾಂಡವನೇ, ಇಂತಹ ಪುರುಷನೇ ನಿಜವಾಗಿಯೂ ಜ್ಞಾನದ ಜೀವಾಳವಾಗಿರುವನು. ಇನ್ನು ಆರ್ಜವ ಎಂದರೆ ಸರಳತೆಯ ವಿಷಯವನ್ನು ವರ್ಣಿಸುವೆನು. ಅದನ್ನು ಕೇಳು. ಆರ್ಜವವೆಂದರೆ ಯಾವುದೇ ಉದ್ದೇಶದಿಂದ ಮನುಷ್ಯನು ಏನೇ ಮಾಡಿದರೂ ಅವನಿಗೆ ಪ್ರಾಣವು ಅನುಕೂಲವಾಗಿರುತ್ತದೆ. ಅಥವಾ ಸೂರ್ಯನು ಇವನು ಒಳ್ಳೆಯವನು ಇವನು ಕೆಟ್ಟವನು ಎಂದು ಮುಖ ನೋಡಿ ಪ್ರಕಾಶ ಕೊಡುವುದಿಲ್ಲ, ಎಲ್ಲರಿಗೂ ಪ್ರಕಾಶ ಕೊಡುವನು. ಆಕಾಶವು ಸಮಸ್ತ ಜಗತ್ತಿಗೆ ಸಮವಾಗಿಯೇ ಅವಕಾಶ ಕೊಡುವುದು. ಅದರಂತೆ ಅವನ ಮನಸ್ಸು ಪ್ರಾಣಿಗಳಲ್ಲಿ ಬೇರೆ ಬೇರೆಯಾಗಿರದೆ ಅವನ ವರ್ತನೆ ಹೇಗಿರುತ್ತದೆಂದರೆ ಎಲ್ಲ ಜಗತ್ತಿನ ಜನರು ಪರಿಚಯವಿದ್ದವರಂತೆ ಎಲ್ಲರೊಡನೆಯೂ
ಘನಿಷ್ಠ ಸಂಬಂಧವಿರುವಂತೆ ಅವನಿಗೆ ತನ್ನವರು ಇತರರು ಎಂಬ ಭೇದವೇ ಇರುವುದಿಲ್ಲ. ಆತನಿಗೆ ಎಲ್ಲರೊಡನೆ ಮೈತ್ರಿಯೂ ಇರುತ್ತದೆ. ನೀರು ಯಾವುದರಲ್ಲಿ ಸೇರಿದರೂ ಅದರ ಹಾಗೆ ಆಗುವಂತೆ ಆತನ ಸ್ವಭಾವವಿರುವುದು. ಯಾವುದೇ ಕೆಲಸ ಮಾಡಲು ಆತನಿಗೆ ಪ್ರತಿಬಂಧವಿರುವುದಿಲ್ಲ. ಗಾಳಿಯ ವೇಗದಂತೆ ಆತನ ಮನಸ್ಸಿನ ಸರಳತನವಿರುತ್ತದೆ. ಅವನಿಗೆ ಅನುಮಾನ ಇಚ್ಛೆಗಳು ಇರುವುದೇ ಇಲ್ಲ. ತಾಯಿಯ ತೊಡೆಯ ಮೇಲೆ ಕುಳಿತುಕೊಳ್ಳಲು ಮಗುವಿಗೆ ಸಂಶಯವೇ ಇರುವುದಿಲ್ಲ. ಅದರಂತೆ ಆತನು ಬೇರೆಯವರಿಗೆ ತನ್ನ ಮನಸ್ಸನ್ನು ಕೊಡುವಾಗ ಯಾವ ವಿಚಾರವನ್ನು ಮಾಡುವುದಿಲ್ಲ. ಎಲೈ ಧನುರ್ಧರನೇ, ಅರಳಿದ ಕಮಲಕ್ಕೆ ತನ್ನ ಪರಿಮಳವನ್ನು ಮುಚ್ಚಿಡಲು ಆಗುವುದಿಲ್ಲ. ಅದರಂತೆ ಒಳಗೊಂದು ಹೊರಗೊಂದು ವಿಚಾರಗಳು ಅವನ ಮನಸ್ಸಿಗೆ ಬರುವುದೇ ಇಲ್ಲ. ರತ್ನದ ಸೌಂದರ್ಯ ಕಾಣುವ ಮೊದಲೇ ಅದರ ಪ್ರಕಾಶ ಹರಡುತ್ತದೆ. ಹಾಗೆಯೇ ಯಾವುದೇ ಕೆಲಸ ಮಾಡುವ ಮೊದಲೇ ಮನಸ್ಸು ಮುಂದಿರುತ್ತದೆ ಹಾಗೂ ಕೃತಿ ಹಿಂದಿರುತ್ತದೆ. ಅವನಿಗೆ ಚಿಂತಿಸುವುದೇ ಗೊತ್ತಿರುವುದಿಲ್ಲ. ಸದಾಕಾಲ ತೃಪ್ತನಾಗಿರುವುದೇ ಅವನ ಅನುಭವವಾಗಿದೆ. ಇದು ಮಾಡಬೇಕು, ಇದು ಮಾಡಬಾರದು ಎಂಬ ವಿಚಾರಗಳೇ ಅವನ ಮನಸ್ಸಿನಲ್ಲಿ ಇರುವುದಿಲ್ಲ. ಆತನ ದೃಷ್ಟಿಯಲ್ಲಿ ಕಪಟತನವಿರುವುದಿಲ್ಲ. ಮಾತು ಸಂದಿಗ್ಧವಾಗಿರುವುದಿಲ್ಲ. ಅವನು ಯಾರೊಂದಿಗೂ ಕೆಟ್ಟ ಬುದ್ಧಿಯಿಂದ ನಡೆದುಕೊಳ್ಳುವುದಿಲ್ಲ. ಅವನ 10 ಇಂದ್ರಿಯಗಳು ಮತ್ತು 5 ಪ್ರಾಣಗಳು ಸದಾಕಾಲವೂ ನಿಷ್ಕಪಟ ಬುದ್ಧಿಯಿಂದ ವರ್ತಿಸುತ್ತವೆ. ಅಮೃತದ ಧಾರೆಯಂತೆ ಅವನ ಮನಸ್ಸು ಸರಳವಾಗಿರುತ್ತದೆ. ಹೆಚ್ಚೇನು, ಅವನು ಈ ಲಕ್ಷಣಗಳ ತವರುಮನೆಯೇ ಆಗಿರುತ್ತಾನೆ. ಎಲೈ ವೀರನೇ, ಆ ಪುರುಷನು ಮೂರ್ತಿವೆತ್ತ ಆರ್ಜವವೇ ಆಗಿರುತ್ತಾನೆ. ಆತನಲ್ಲೇ ಜ್ಞಾನವು ತನ್ನ ಬಿಡಾರ ಹೂಡಿರುವುದು. ಇದು ನಿನ್ನ ಲಕ್ಷ್ಯದಲ್ಲಿರಲಿ. ಇನ್ನು ಆಚಾರ್ಯೋಪಾಸನ. ಚತುರ ಶ್ರೇಷ್ಠನಾದ ಅರ್ಜುನನೇ, ಇನ್ನು ಮುಂದೆ ನಿನಗೆ ಗುರುಭಕ್ತಿಯ ಪ್ರಕಾರಗಳನ್ನು ಹೇಳುವೆನು ಕೇಳು. ಈ ಗುರು ಸೇವೆ ಎಂದರೆ ಸರ್ವಸೌಭಾಗ್ಯದ ಜನ್ಮಭೂಮಿಯಾಗಿದೆ. ಏಕೆಂದರೆ ಶೋಕಗ್ರಸ್ತರಾದ ಜನರಿಗೆ ಇದು ಬ್ರಹ್ಮ ಸ್ವರೂಪನನ್ನಾಗಿಸುತ್ತದೆ. ಇಂತಹ ಗುರುಸೇವೆಯನ್ನು ನಿನಗೆ ತಿಳಿಸಿ ಹೇಳುವೆನು. ಅದರ ಕಡೆಗೆ ನಿನಗೆ ಪೂರ್ಣ ಗಮನವಿರಲಿ. ಹೀಗಿದೆ ನೋಡು, ಗಂಗೆಯು ತನ್ನ ಎಲ್ಲಾ ನೀರಿನೊಂದಿಗೆ ಸಮುದ್ರವನ್ನು ಸೇರುವುದು. ಹಾಗೆಯೇ ಎಲ್ಲಾ ಅಭಿಪ್ರಾಯಗಳೊಂದಿಗೆ ಶ್ರುತಿಗಳು ಬ್ರಹ್ಮ ಪದದಲ್ಲಿ ಸೇರಿಕೊಳ್ಳುವವು. ಪತಿವ್ರತೆಯಾದ ಸ್ತ್ರೀಯು ತನ್ನ ಜೀವನವನ್ನು, ಗುಣಾವಗುಣಗಳೆಲ್ಲವನ್ನು ತನ್ನ ಪ್ರಿಯ ಪತಿಗೆ ಅರ್ಪಿಸಿ ಬಿಡುವಳು. ಅದರಂತೆ ಗುರುಭಕ್ತನಾದವನು ತನ್ನ ಸರ್ವಸ್ವವನ್ನು ಗುರುಕುಲದಲ್ಲಿ ಅರ್ಪಿಸಿರುವನು. ಹಾಗೂ ಆತನ ಶರೀರವೆಂದರೆ ಗುರುಭಕ್ತಿಯ ಆಗರವೇ ಆಗಿದೆ. ನವವಿಧ ಭಕ್ತಿ ಸ್ಮರಣಂ. ಇಲ್ಲಿ ವಿರಹಿಣಿ ಪತಿವ್ರತೆಯು ಯಾವಾಗಲೂ ತನ್ನ ಪತಿಯನ್ನೇ ಚಿಂತಿಸುವಂತೆ ಗುರುಗಳು ವಾಸಿಸುವ ಊರು ಮನೆಯನ್ನು ಗುರುಭಕ್ತನಾದವನು ಮನಸ್ಸಿನಲ್ಲಿ ಚಿಂತಿಸುತ್ತಾ ಇರುತ್ತಾನೆ. ಆ ದಿಕ್ಕಿನಿಂದ ಬೀಸಿ ಬರುವ ಗಾಳಿಯನ್ನು ಮುಂದೆ ಹೋಗಿ ಅವನು ಸಾಷ್ಟಾಂಗ ನಮಸ್ಕರಿಸುವನು ಮತ್ತು ತನ್ನ ಮನೆಯಲ್ಲಿ ಉಳಿಯಲು ಬರಬೇಕೆಂದು ಪ್ರಾರ್ಥಿಸುವನು. ನಿಜವಾದ ಪ್ರೀತಿಯಿಂದ ಹುಚ್ಚನಾಗಿ ಗುರುಗಳಿರುವ ದಿಕ್ಕಿನೊಡನೆ ಮಾತನಾಡಲು ಮೆಚ್ಚುವನು. ಅವನು ಗುರುವಿನ ಮನೆಯಲ್ಲಿ ತನ್ನ ಜೀವನವನ್ನು ಮುಡುಪಾಗಿಟ್ಟಿರುವನು. ಕರುವನ್ನು ಹಗ್ಗದಿಂದ ಕಟ್ಟಿಹಾಕಿದ್ದರಿಂದ ಮನೆಯಲ್ಲೇ ಇದ್ದರೂ ಅದರ ಚಿತ್ತವೆಲ್ಲವೂ ತಾಯಿ ಆಕಳಿನತ್ತಲೇ ಇರುವಂತೆ ಕೇವಲ ಗುರುವಿನ ಆಜ್ಞೆಯಿಂದ ಆತನ ಶರೀರ ಮಾತ್ರ ತನ್ನ ಊರಿನಲ್ಲಿರುವುದು. ಈ ಸಂಸಾರ ಬಂಧನವು ಎಂದು ಬಿಡುಗಡೆಯಾದೀತು, ಎಂದು ಗುರುಗಳ ದರ್ಶನವಾದೀತು ಎಂದು ಚಿಂತಿಸುತ್ತಾ ಅವನಿಗೆ ಪ್ರತಿಯೊಂದು ನಿಮಿಷವೂ ಯುಗದಂತೆ ಅನಿಸುವುದು. ಅಷ್ಟರಲ್ಲಿ ತನ್ನ ಗುರುವಿನ ಊರಿನಿಂದ ಯಾರಾದರೂ ಬಂದರೆ ಅಥವಾ ಸ್ವತಃ ಗುರುಗಳೇ ಯಾರಾದರೊಬ್ಬರನ್ನು ಕಳಿಸಿದರೆ ಆತನಿಗೆ ಆಯುಷ್ಯ ಮುಗಿದವನಿಗೆ ಪುನಃ ಆಯುಷ್ಯ ದೊರೆತಂತಾಗುವುದು. ಅಥವಾ ಒಣಗಿದ ಅಂಕುರಕ್ಕೆ ಅಮೃತದ ಧಾರೆಯೇ ಎರೆದಂತೆ, ಹೊಂಡದಲ್ಲಿನ ಮೀನು ಸಮುದ್ರಕ್ಕೆ ಬಂದಂತೆ ಆಗುವುದು. ಇಲ್ಲವೇ ದರಿದ್ರನೊಬ್ಬನಿಗೆ ದ್ರವ್ಯದ ನಿಧಿ ದೊರಕಿದಂತೆ, ಹುಟ್ಟು ಕುರುಡನಿಗೆ ಒಮ್ಮೆಗೆ ಕಣ್ಣು ಬಂದಂತೆ, ಭಿಕಾರಿಯ ಪಾಲಿಗೆ ಇಂದ್ರ ಪದವಿ ದೊರಕಿದಂತೆ ಆಗುವುದು. ಹಾಗೆಯೇ ಗುರುಗಳ ಕುಲದ ಹೆಸರು ಕೇಳುತ್ತಲೇ ಅವನು ಅತಿಶಯವಾದ ಸುಖದಿಂದ ಆಕಾಶವನ್ನೇ ಅಪ್ಪಿಕೊಳ್ಳುವಂತೆ ಹಿಗ್ಗುವನು. ನೋಡು, ಗುರುಕುಲದ ಕುರಿತು ಇಂತಹ ಪ್ರೀತಿ ಇರುವವನು ನಿನ್ನ ಕಣ್ಣಿಗೆ ಬಿದ್ದರೆ ಅವನ ಬಳಿ ಜ್ಞಾನವು ಸೇವೆ ಮಾಡುತ್ತಾ ಇರುತ್ತದೆ ಎಂದು ತಿಳಿ. ಅರ್ಚನಂ. ಅವನು ಅಂತಃಕರಣದಲ್ಲಿ ಅತ್ಯಂತ ಪ್ರೇಮಯುಕ್ತನಾಗಿ ಶ್ರೀಗುರುವಿನ ಮೂರ್ತಿಯ ಧ್ಯಾನೋಪಾಸನೆಯನ್ನು ಮಾಡುತ್ತಾ ಇರುವನು. ಶುದ್ಧ ಹೃದಯವೆಂಬ ದೇವಾಲಯದಲ್ಲಿ ತನ್ನ ಆರಾಧ್ಯ ದೈವವಾದ ಶ್ರೀ ಗುರುಮೂರ್ತಿಯನ್ನು ಸ್ಥಾಪಿಸಿ ತನ್ನ ಭಾವನೆಯಿಂದ ತಾನೇ ಪೂಜಾ ದ್ರವ್ಯವನಾಗುವನು. ಅಥವಾ ಜ್ಞಾನರೂಪವಾದ ಮಂದಿರವನ್ನು ನಿರ್ಮಿಸಿ ಶ್ರೀ ಗುರುರೂಪಿ ಶಿವಲಿಂಗವನ್ನು ಸ್ಥಾಪಿಸಿ ಮತ್ತೆ ಅದರ ಮೇಲೆ ಧ್ಯಾನರೂಪಿ ಅಮೃತದಿಂದ ಅಭಿಷೇಕ ಮಾಡುವನು. ಬೋಧರೂಪಿ ಸೂರ್ಯನು ಒದಗಿಸಿದಾಗ ತನ್ನ ಬುದ್ಧಿರೂಪಿ ತಳಿಗೆಯಲ್ಲಿ ಅಷ್ಟಸಾತ್ವಿಕ ಭಾವವೆಂಬ ಕಮಲಗಳನ್ನು ತುಂಬಿಕೊಂಡು ಶ್ರೀ ಗುರು ತ್ರ್ಯಂಬಕೇಶ್ವರನಿಗೆ ಪುಷ್ಪಾರ್ಚನೆ ಮಾಡುವನು.
ಮೂರೂ ಹೊತ್ತು ಶಿವಪೂಜೆಗಾಗಿ ಶುದ್ಧವಾದ ಕಾಲವೆಂದು ತಿಳಿದು ದೇಹಾಭಿಮಾನ ರೂಪವಾದ ಧೂಪವನ್ನು ಅರ್ಪಿಸಿ ಜ್ಞಾನರೂಪಿ ದೀಪದಿಂದ ನಿರಂತರ ಆರತಿಯನ್ನು ಬೆಳಗುವನು. ಗುರುವಿನೊಡನೆ ಸಾಮರಸ್ಯ ರೂಪಿ ನೈವೇದ್ಯವನ್ನು ಗುರುವಿಗೆ ಯಾವಾಗಲೂ ಅರ್ಪಿಸುತ್ತಾ ತಾನು ಅರ್ಚಕನಾಗಿ ಶ್ರೀ ಗುರುವನ್ನು ಶಂಕರನೆಂದೇ ತಿಳಿದು ಸ್ತುತಿಸುತ್ತಾನೆ. ಸಖ್ಯಂ, ಶ್ರೀ ಗುರುವು ತನ್ನ ಪತಿ ಎಂಬ ಭಾವನೆಯಿಂದ ಜೀವವೆಂಬ ಹಾಸಿಗೆಯ ಮೇಲೆ ಅವನೊಡನೆ ಉಪಭೋಗಿಸುವನು. ಹೀಗೆ ಪ್ರೇಮಾನಂದದಲ್ಲಿ ಬುದ್ಧಿಯಿಂದ ಕಲ್ಪಿಸುವನು. ಶ್ರೀ ಗುರುಗಳ ವಿಷಯದಲ್ಲಿ ಪ್ರೀತಿಯು ಉಕ್ಕಿ ಹರಿದಾಗ ಗುರುಗಳನ್ನೇ ಕ್ಷೀರಾಬ್ಧಿ ಎಂದು ಭಾವಿಸುವನು. ಅಲ್ಲಿ ಗುರುವಿನ ಧ್ಯಾನದಿಂದ ಉಂಟಾಗುವ ಬಹು ಸುಖರೂಪಿ ಶೇಷನ ಮೇಲೆ ಗುರುವೇ ಭಗವಾನ್ ವಿಷ್ಣುವಾಗಿ ಮಲಗಿರುವನೆಂದು ಭಾವಿಸುವನು. ಪಾದಸೇವೆ ಮಾಡುವ ಶ್ರೀಲಕ್ಷ್ಮಿಯೂ ತಾನೇ ಆಗುವನು ಮತ್ತು ಗರುಡನೂ ತಾನೇ ಆಗಿ ಕೈಜೋಡಿಸಿಕೊಂಡು ನಿಲ್ಲುವನು. ನಾಭಿಯಲ್ಲಿ ಹುಟ್ಟಿದ ಬ್ರಹ್ಮದೇವರು ತಾನೇ ಆಗಿ ಗುರುಮೂರ್ತಿಯ ಪ್ರೇಮದಿಂದ ತನ್ನ ಮನಸ್ಸಿನಲ್ಲಿ ಧ್ಯಾನ ಸುಖವನ್ನು ಅನುಭವಿಸುವನು. ಕೆಲವೊಮ್ಮೆ ಭಕ್ತಿಯ ಪ್ರೇಮದಲ್ಲಿ ಗುರುವನ್ನು ತಾಯಿ ಎಂದು ಕಲ್ಪಿಸಿ ಸ್ತನ್ಯಪಾನದಿಂದಾಗುವ ಸುಖವನ್ನು ಅನುಭವಿಸುತ್ತಾ ಆಕೆಯ ಮಡಿಲಲ್ಲಿ ಹೊರಳಾಡುವನು. ಅಥವಾ ಅರ್ಜುನನೇ, ಜ್ಞಾನರೂಪಿ ವೃಕ್ಷದ ಕೆಳಗೆ ಗುರುವೇ ಆಕಳೆಂದು ಭಾವಿಸಿ ತಾನು ಅದರ ಬೆನ್ನ ಹಿಂದೆ ನಡೆಯುತ್ತಿರುವ ಕರುವಾಗುವನು. ಕೆಲವೊಮ್ಮೆ ಗುರು ಕೃಪಾರೂಪಿ ನೀರಿನಲ್ಲಿ ತಾನು ಮೀನಾಗಿರುವೆನು ಎಂದು ಭಾವಿಸುವನು. ಗುರು ಕೃಪೆಯೇ ಅಮೃತದ ಮಳೆಯಾಗಿದೆ ಮತ್ತು ತಾನು ಗುರುಸೇವಾ ವೃತ್ತಿರೂಪಿ ಮೊಳಕೆಯಾಗಿರುವೆನು. ಹೀಗೆ ಬೇರೆ ಬೇರೆ ಸಂಕಲ್ಪಗಳು ಅವನ ಮನಸ್ಸಿನಲ್ಲಿ ಹುಟ್ಟುತ್ತಾ ಇರುತ್ತವೆ. ಅವನ ಪ್ರೇಮದ ಅಪಾರತೆಯು ಎಷ್ಟಿದೆ ಎಂದರೆ ಕಣ್ಣು ತೆರೆಯದ ರೆಕ್ಕೆ ಮೂಡದಿರುವ ಹಕ್ಕಿ ಮರಿಯು ತಾನೇ ಆಗುವನು. ಮತ್ತೆ ಗುರುವನ್ನು ತಾಯಿ ಹಕ್ಕಿಯಾಗಿಸಿಕೊಂಡು ಅದರ ಚುಂಚುವಿನಿಂದ ಆಹಾರವನ್ನು ಸ್ವೀಕರಿಸುವನು. ಅಥವಾ ತಾರಕರೆಂದು ತಿಳಿದು ಅವರನ್ನು ಆಶ್ರಯಿಸುವನು. ಸಮುದ್ರಕ್ಕೆ ಭರತ ಬಂದಾಗ ತೆರೆಗಳು ಒಂದರ ಮೇಲೊಂದು ಹುಟ್ಟುವಂತೆಯೇ ಪ್ರೇಮದ ಭರದಲ್ಲಿ ಗುರುಧ್ಯಾನದಿಂದ ಅನೇಕ ಭಾವನೆಗಳು ಉಂಟಾಗುತ್ತವೆ. ಹೀಗೆ ಎಷ್ಟೆಂದು ಹೇಳಲಿ. ಹೀಗೆ ಗುರುಮೂರ್ತಿಯನ್ನು ಅಂತರಂಗದಲ್ಲಿ ಧರಿಸಿಕೊಂಡು ಅವನು ಧ್ಯಾನ ಸುಖವನ್ನು ಅನುಭವಿಸುವನು. ಇನ್ನು ಅವನು ಶ್ರೀಗುರುವಿನ ಬಾಹ್ಯ ಸೇವೆಯನ್ನು ಹೇಗೆ ಮಾಡುವನು ಹೇಳುವೆನು ಕೇಳು. ದಾಸ್ಯಂ, ತಾನು ಗುರುಗಳ ಸೇವೆಯನ್ನು ಉತ್ತಮವಾಗಿ ಮಾಡಿದಾಗ ಗುರುಗಳು ಸಂತೋಷಗೊಂಡು ಏನಾದರೂ ಕೇಳು ಎಂದು ನನಗೆ ಹೇಳುವನು ಎಂದು ಮನಸ್ಸಿನಲ್ಲಿ ನಿಶ್ಚಯಿಸುವನು. ಹೀಗೆ ನನ್ನ ಶುದ್ಧ ಸೇವೆಯಿಂದ ಗುರುವು ಪ್ರಸನ್ನನಾದಾಗ ನಾನು ಅವರಲ್ಲಿ ಹೀಗೆ ಪ್ರಾರ್ಥಿಸುವೆನು. ಪ್ರಭುವೇ, ನಿಮ್ಮ ಪರಿವಾರದ ಎಲ್ಲ ರೂಪಗಳನ್ನು ನಾನೊಬ್ಬನೇ ಧರಿಸುವಂತೆ ಮಾಡಿರಿ. ಮತ್ತೆ ನಿಮಗೆ ಉಪಯೋಗ ಬೀಳುವ ಎಲ್ಲ ಉಪಕರಣಗಳ ರೂಪವನ್ನು ನನಗೆ ಕೊಡಿರಿ. ಈ ಪ್ರಕಾರವಾಗಿ ನಾನು ವರವನ್ನು ಕೇಳಿದಾಗ ಶ್ರೀಗುರುಗಳು ತಥಾಸ್ತು ಎಂದು ಹೇಳುವರು. ಮತ್ತೆ ಅದರ ಎಲ್ಲ ಪರಿವಾರ ನಾನೇ ಆಗುವೆನು. ಅವರಿಗೆ ಉಪಯೋಗವಾಗುವ ಪ್ರತಿಯೊಂದು ವಸ್ತುವು ನಾನೇ ಆಗುವೆನು. ಆಗ ನನ್ನ ಸೇವೆಯ ಚಮತ್ಕಾರ ಕಣ್ಣಿಗೆ ಬೀಳಬಹುದು. ಗುರುಗಳು ಅನೇಕ ಭಕ್ತರಿಗೆ ತಾಯಿಯಂತಿದ್ದಾರೆ. ಆದರೂ ಆ ಗುರುಗಳ ಕೃಪೆಗೆ ನಾನೊಬ್ಬನೇ ಪಾತ್ರನಾಗುವೆನೆಂದು ಆಣೆಗಿಟ್ಟು ಹೇಳುತ್ತೇನೆ. ಗುರುಗಳಿಗೆ ನನ್ನ ಮೇಲಿನ ಹೆಚ್ಚಿನ ಪ್ರೇಮದಿಂದ ಏಕಪತ್ನಿ ವೃತಸ್ಥನನ್ನಾಗಿಸುವೆನು. ನನ್ನ ಮೇಲಿನ ಲೋಭದಿಂದಾಗಿ ನನ್ನ ಬಳಿಯಲ್ಲೇ ಇರುವಂತೆ ಕ್ಷೇತ್ರ ಸನ್ಯಾಸ ಮಾಡಿಸುವೆನು. ಗಾಳಿಯು ಎಷ್ಟೇ ಬೀಸಿದರೂ 4 ದಿಕ್ಕುಗಳೊಳಗೆ ಬೀಸುತ್ತದೆ. ಅದರಂತೆ ಗುರುಕೃಪೆಗೆ ಎಲ್ಲ ಕಡೆಯಿಂದ ನಾನೇ ಪಂಜರನಾಗುವೆನು. ನನ್ನ ಸ್ವಾಮಿನಿಯಾದ ಗುರುಸೇವೆಗೆ ನಾನು ನನ್ನ ಗುಣಗಳ ಒಡವೆಗಳನ್ನು ಹಾಕುವೆನು. ಅಷ್ಟೇ ಏಕೆ, ಗುರುಭಕ್ತಿಗೆ ನಾನೇ ಹೊದಿಕೆಯಾಗುವೆನು. ಗುರು ಸ್ನೇಹರೂಪಿ ವೃಷ್ಟಿಯಾಗುವಾಗ ನಾನು ಪೃಥ್ವಿಯಾಗುವೆನು. ಹೀಗೆ ಅವನು ನಾನಾ ವಿಧವಾಗಿ ಕಲ್ಪಿಸುವನು. ನಾನು ಶ್ರೀಗುರುಗಳು ವಾಸಿಸುವ ಮನೆಯಾಗುವೆನು ಹಾಗೂ ದಾಸನಾಗಿ ಅವರ ಸೇವೆಯನ್ನು ಮಾಡುವೆನು. ಹೋಗುವಾಗ ಬರುವಾಗ ಗುರುಗಳು ದಾಟುವ ಹೊಸ್ತಿಲು ನಾನಾಗುವೆನು. ಬಾಗಿಲುಗಳೂ ನಾನೇ ಆಗಿ ದ್ವಾರಪಾಲಕನೂ ಆಗುವೆ. ನಾನೇ ಗುರುಗಳಿಗೆ ಪಾದುಕೆಗಳಾಗಿ ಅವರ ಕಾಲಿಗೆ ತೊರಿಸುವೆನು. ಛತ್ರವೂ ನಾನೇ ಆಗಿ ಅವರ ಮೇಲೆ ಹಿಡಿಯುವೆನು. ಗುರುಗಳಿಗೆ ಇಲ್ಲಿ ತಗ್ಗಿದೆ, ಇಲ್ಲಿ ದಿಣ್ಣೆಗಿದೆ ಎಂದು ತೋರಿಸುವ ಅಂಗರಕ್ಷಕನೂ ನಾನೇ ಆಗುವೆನು. ಗುರುಗಳಿಗೆ ನಾನೇ ಚಾಮರನಾಗಿ ಬೀಸುವೆನು. ಗುರುಗಳು ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಾಗ ಕೈಯಾಸರೆ ನೀಡುವೆನು. ಅವರ ಮುಂದೆ ದೀವಟಿಗನೂ ನಾನೇ ಆಗುವೆನು. ಗುರುವಿನ ಪಾತ್ರೆ ಹಿಡಿದು ಸೇವಕನೂ ನಾನೇ ಆಗುವೆನು. ಗುರುಗಳಿಗೆ ಬಾಯಿ ಮುಕ್ಕಳಿಸಲು ನೀರು ಕೊಡುವೆನು. ಬಾಯಿ ಮುಕ್ಕಳಿಸಿ ಉಗುಳುವ ಪಾತ್ರೆಯನ್ನು ನಾನೇ ಹಿಡಿಯುವೆನು. ಗುರುವಿನ ಹಸಿಬಿ ಅಂದರೆ ಜೋಳಿಗೆಯನ್ನು ನಾನೇ ಕಂಕುಳಲ್ಲಿ ಧರಿಸುವೆನು. ಅವರ ಪೀಕದಾನಿ ಅಂದರೆ ವಿಳೆಯದೆಲೆ ಉಗುಳುವ ಪಾತ್ರೆಯನ್ನು ನಾನೇ ಧರಿಸಿ ತಾಂಬೂಲವನ್ನು ನಾನೇ ಧರಿಸುವೆನು. ಸೇವಕನಾಗಿ ಅವರಿಗೆ ಅಭ್ಯಂಗ ಸ್ನಾನ ಮಾಡಿಸುವೆನು. ಗುರುಗಳ ಆಸನ, ಅಲಂಕಾರಗಳು, ವಸ್ತ್ರ ಚಂದನಾದಿಗಳು, ಹೀಗೆ ಎಲ್ಲ ಉಪಚಾರಗಳು ನಾನೇ ಆಗುವೆನು. ನಾನೇ ಅಡಿಗೆಯವನಾಗಿ ಗುರುಗಳಿಗೆ ಆಹಾರ ಪದಾರ್ಥಗಳನ್ನು ಸಿದ್ಧಪಡಿಸಿ ಬಡಿಸುವೆನು.
ಆತ್ಮತತ್ವದಿಂದ ಗುರುಗಳಿಗೆ ಆರತಿ ಬೆಳಗುವೆನು. ಗುರುಗಳು ಭೋಜನ ಮಾಡುವಾಗ ನಾನು ಅವರ ಪಂಕ್ತಿಲಾಭವನ್ನು ಪಡೆಯುವೆನು ಹಾಗೂ ನಾನೇ ಮುಂದಾಗಿ ಅವರಿಗೆ ತಾಂಬೂಲ ನೀಡುವೆನು. ಇನ್ನು ಪಾದ ಸೇವನ, ಗುರುಗಳ ಎಂಜಲನ್ನು ನಾನೇ ಎತ್ತುವೆನು, ಅವರ ಶಯ್ಯೆಗಾಗಿ ಸರಿಪಡಿಸುವೆನು ಹಾಗೂ ಪಾದಸೇವೆಯನ್ನು ನಾನೇ ಮಾಡುವೆನು. ಗುರುಗಳ ಸಿಂಹಾಸನವೂ ನಾನೇ ಆಗುವೆನು, ಮತ್ತೆ ಅವರು ಅದರ ಮೇಲೆ ಆರೂಢರಾಗುವರು. ಹೀಗೆಯೇ ಸರ್ವ ವಿಧದಿಂದ ಗುರುಗಳ ಸೇವೆ ಮಾಡುವೆನು. ಶ್ರವಣಂ, ಯಾವ ಚಮತ್ಕಾರದ ಕಡೆಗೆ ಗುರುಗಳ ಗಮನ ಹೋಗುವುದೋ ಆ ಚಮತ್ಕಾರವು ನಾನೇ ಆಗುವೆನು. ಗುರುಗಳ ಶ್ರವಣರೂಪಿ ಅಂಗಳದಲ್ಲಿ ಶಬ್ದಗಳ ಅಸಂಖ್ಯ ಸಮುದಾಯಗಳು ನಾನೇ ಆಗುವೆನು. ಗುರುಗಳ ಶರೀರವು ತಗಲುವ ಸ್ಥಳವೂ ನಾನೇ ಆಗುವೆನು. ಶ್ರೀ ಗುರುಗಳ ಕಣ್ಣುಗಳು ಪ್ರೇಮ ಭಾವದಿಂದ ಅವಲೋಕನ ಮಾಡುವ ಎಲ್ಲ ರೂಪಗಳು ನಾನೇ ಆಗುವೆನು. ಅವರ ನಾಲಿಗೆಗೆ ರುಚಿಸುವ ಪದಾರ್ಥಗಳೆಲ್ಲ ನಾನೇ ಆಗುವೆನು. ನಾನೇ ಸುಗಂಧವಾಗಿ ಅವರ ಘ್ರಾಣೇಂದ್ರಿಯದ ಸೇವೆಯನ್ನು ಮಾಡುವೆನು. ಹೀಗೆಯೇ ಗುರುಗಳ ಬಾಹ್ಯ ಸೇವೆಗಳೆಲ್ಲವನ್ನೂ ಮಾಡಿ ಗುರುಗಳಿಗೆ ಅವಶ್ಯವಿರುವ ಎಲ್ಲ ವಸ್ತುಗಳು ನಾನೇ ಆಗಿ ವ್ಯಾಪಿಸಿ ಬಿಡುವೆನು. ಈ ನನ್ನ ದೇಹವು ಇರುವವರೆಗೆ ಗುರುಗಳ ಸೇವೆಯನ್ನು ಹೀಗೆಯೇ ಮಾಡುವೆನು. ಆತ್ಮನಿವೇದನಂ, ದೇಹ ಬಿದ್ದು ಹೋದರೂ ಗುರುಗಳ ಸೇವೆಯ ಕುರಿತು ಅವನ ಬುದ್ಧಿಯು ಹೀಗೆಯೇ ಇರುವುದು. ಇದು ಅಚ್ಚರಿಯೇ ಆಗಿದೆ. ಅವನು ಹೇಳುವನು, ಶ್ರೀ ಗುರುಗಳು ನಿಲ್ಲುವ ಸ್ಥಳದಲ್ಲಿಯೇ ನನ್ನ ಶರೀರದ ಮಣ್ಣನ್ನು ಭಸ್ಮವನ್ನು ಸೇರಿಸಿ ಬಿಡುವೆನು. ನಾನು ನನ್ನ ಶರೀರದಲ್ಲಿನ ಉದಕ ಭಾಗವನ್ನು ಗುರುಗಳು ಕೌತುಕದಿಂದ ಸ್ಪರ್ಶಿಸುವ ಉದಕದಲ್ಲಿ ಬೆರೆಸಿಬಿಡುವೆನು. ನನ್ನ ಶರೀರದ ತೇಜವನ್ನು ಗುರುಗಳು ಬೆಳಗುವ ಆರತಿಯ ಜ್ಯೋತಿಯಲ್ಲಿ ಒಂದಾಗಿಸುವೆನು ಮತ್ತು ಗುರುಗಳ ಮಂದಿರದಲ್ಲಿ ಬೆಳಗುವ ಜ್ಯೋತಿಯಲ್ಲಿ ಸೇರಿಸಿ ಬಿಡುವೆನು. ನನ್ನ ಶರೀರದಲ್ಲಿನ ವಾಯುವನ್ನು ಶ್ರೀ ಗುರುಗಳಿಗೆ ಬೀಸಣಿಗೆಯಿಂದ ಚಾಮರದಿಂದ ಬೀಸುವ ಗಾಳಿಯಲ್ಲಿ ಲಯಗೊಳಿಸುವೆನು. ನನ್ನ ಶರೀರದಲ್ಲಿನ ಆಕಾಶ ತತ್ವವನ್ನು ಶ್ರೀ ಗುರುಗಳು ಪರಿವಾರ ಸಹಿತ ವಾಸಿಸುವ ಅವಕಾಶದಲ್ಲಿ ಅಂತಹ ಜಾಗದಲ್ಲಿ ಒಂದಾಗಿಸುವೆನು. ಜೀವಂತವಾಗಿರುವಾಗ ಮತ್ತು ಸತ್ತ ಬಳಿಕವೂ ಶ್ರೀ ಗುರುಗಳ ಸೇವೆಯನ್ನು ಮಾಡದೆ ಇರಲಾರೆನು ಮತ್ತು ಒಂದು ಕ್ಷಣವೂ ಬೇರೆಯವರಿಗೆ ಗುರುಸೇವೆಯನ್ನು ಮಾಡಲು ಬಿಡಲಾರೆನು. ಹೀಗೆಯೇ ಕಲ್ಪಕಲ್ಪಾಂತ್ಯದಲ್ಲಿಯೂ ಗುರುಸೇವೆಯನ್ನು ಮಾಡುವೆನು. ಈ ಪ್ರಕಾರದ ಪೂರ್ಣ ಇಚ್ಛೆಯು ಇರುವವನು ಹಾಗೂ ತನ್ನ ಇಚ್ಛೆಯಂತೆ ಗುರುಸೇವೆಯನ್ನು ಅಪಾರವಾಗಿ ಮಾಡುವವನು ಹಗಲೂ ರಾತ್ರಿ ಎನ್ನದೆ ಹೆಚ್ಚು ಕಡಿಮೆ ಎನ್ನದೆ ಗುರುಸೇವೆಯಲ್ಲಿ ತೊಡಗಿರುವನು. ಹೀಗಿರುವಾಗ ಗುರುಗಳು ಕೆಲಸ ಮಾಡಲು ಆಜ್ಞಾಪಿಸಿದರೆ ಅವನಿಗೆ ಇನ್ನೂ ಹೆಚ್ಚು ಸ್ಫೂರ್ತಿ ಬರುವುದು. ಗುರುಗಳ ಸೇವೆಯನ್ನು ಹೀಗೆ ಮಾಡಲು ಆಕಾಶದಷ್ಟು ಆಗುವನು ಮತ್ತು ಸೇವೆಯನ್ನು ಒಬ್ಬನೇ ತತ್ಕ್ಷಣವೇ ಮಾಡುವನು. ಮನಸ್ಸಿನ ವೃತ್ತಿಗಿಂತ ಈತನ ಶರೀರದ ವೃತ್ತಿಯು ಮುಂದಿರುವುದು. ಈತನ ಕೆಲಸ ಮಾಡುವ ಇಚ್ಛೆಯು ಮನಸ್ಸಿನೊಂದಿಗೆ ಸ್ಪರ್ಧಿಸುತ್ತಾ ಇರುವುದು. ಕೆಲವೊಮ್ಮೆ ಶ್ರೀ ಗುರುಗಳ ಲೀಲೆಗಳಿಗೆ ತನ್ನ ಜೀವಿತವನ್ನೇ ನಿವಾಳಿಸಿ ಬಿಡುವನು. ಅವನು ಶ್ರೀ ಗುರುಗಳ ಸೇವೆಯಿಂದ ಕೃಶನಾಗುವನು ಮತ್ತು ಗುರುಗಳ ಪ್ರೇಮದಿಂದ ಪುಷ್ಟನಾಗುವನು. ಶ್ರೀ ಗುರುವಿನ ಆಜ್ಞೆಗೆ ತಾನೇ ಸ್ಥಾನವಾಗುವನು. ಗುರುಕುಲದ ಯೋಗದಿಂದ ತನ್ನನ್ನು ಕುಲೀನನೆಂದು ತಿಳಿಯುವನು. ತನ್ನ ಗುರುಬಂಧುಗಳೊಡನೆ ಸೌಜನ್ಯದಿಂದ ವರ್ತಿಸುವನು. ಗುರು ಸೇವಾರೂಪವಾದ ವ್ಯಸನವೇ ಅವನಿಗಿರುತ್ತದೆ. ಆತನಿಗೆ ಗುರು ಸಂಪ್ರದಾಯದ ಧರ್ಮವೇ ತನ್ನ ವರ್ಣಾಶ್ರಮ ಧರ್ಮವಾಗಿರುವುದು. ಗುರು ಸೇವೆ ಮಾಡುವುದೇ ನಿತ್ಯ ನೈಮಿತ್ತಿಕ ಕರ್ಮಗಳಿರುವವು. ಅವನಿಗೆ ಗುರುವೇ ತೀರ್ಥಕ್ಷೇತ್ರವು, ಗುರುವೇ ದೈವವು, ತಂದೆಯು ತಾಯಿಯೂ ಆಗಿರುವುದು. ಅವನು ಗುರುಸೇವೆಯಲ್ಲದೆ ಬೇರೆ ಏನನ್ನೂ ಅರಿಯನು. ಗುರುವಿನ ದ್ವಾರವೇ ಅವನಿಗೆ ಸರ್ವ ಧರ್ಮಗಳ ಸಾರವಾಗಿರುವುದು. ಗುರು ಸೇವಕರನ್ನು ಒಡಹುಟ್ಟಿದ ಸೋದರರಂತೆ ಪ್ರೀತಿ ಮಾಡುವನು. ಕೀರ್ತನಂ, ಅವನ ವಾಣಿಯಿಂದ ಹಗಲು ರಾತ್ರಿ ಗುರುನಾಮದ ಉಚ್ಚಾರಣೆಯೇ ನಡೆಯುತ್ತಿರುವುದು ಮತ್ತು ಗುರುವಾಕ್ಯವಲ್ಲದೆ ಇತರೆ ಯಾವ ಶಾಸ್ತ್ರವನ್ನು ಅವನು ಕೈಗಳಿಂದಲೂ ಮುಟ್ಟುವುದಿಲ್ಲ. ವಂದನಂ, ಗುರುಗಳ ಚರಣ ಸ್ಪರ್ಶವಾದ ನೀರು ಎಂತಹುದೇ ಆಗಿರಲಿ ಅದನ್ನು ದೊಡ್ಡ ತೀರ್ಥವೆಂದು ಭಾವಿಸಿ ತ್ರೈಲೋಕ್ಯದ ಸರ್ವತೀರ್ಥಗಳನ್ನು ಅದರಲ್ಲಿ ಭಾವಿಸುವನು. ಅಕಸ್ಮಾತ್ತಾಗಿ ಗುರುಗಳ ಪ್ರಸಾದ ದೊರಕಿದರೆ ಆ ಲಾಭದ ಮುಂದೆ ಸಮಾಧಿ ಸುಖವನ್ನು ತುಚ್ಛವೆಂದೇ ಭಾವಿಸುವನು. ಅರ್ಜುನನೇ, ಗುರುಗಳು ನಡೆಯುವಾಗ ಅವರ ಪಾದ ಧೂಳಿನ ಕಣಗಳು ತನ್ನ ತಲೆಯಲ್ಲಿ ಬಿದ್ದರೆ ಆ ಲಾಭದ ಮುಂದೆ ಮೋಕ್ಷ ಸುಖವನ್ನು ತುಚ್ಛವಾಗಿ ತಿಳಿಯುವನು. ಇದು ಹಾಗಿರಲಿ, ಗುರುಭಕ್ತಿಯ ಮಹಿಮೆಯನ್ನು ಎಷ್ಟೊಂದು ಹೇಳಲಿ, ಏಕೆಂದರೆ ಅದಕ್ಕೆ ಕೊನೆಯೇ ಇಲ್ಲ. ಆದರೂ ನನ್ನ ಬುದ್ಧಿಯಲ್ಲಿ ಗುರುಭಕ್ತಿಯ ಭಾವ ಮೂಡಿದ್ದರಿಂದ ಹೇಳಬೇಕಾಯಿತು. ಗುರುಭಕ್ತಿಯು ಇಚ್ಛೆಯುಳ್ಳವನಿಗೆ ಈ ಗುರುಭಕ್ತಿಯ ಕೌತುಕವೆನಿಸುವುದು. ಅವನಿಗೆ ಗುರುಸೇವೆಗಿಂತ ಬೇರೆ ಯಾವುದು ಮನಸ್ಸಿಗೆ ಹಿಡಿಸುವುದಿಲ್ಲ. ಅವನು ಬ್ರಹ್ಮಜ್ಞಾನದ ತವರು ಮನೆಯೇ ಆಗಿರುವನು. ಅವನಿಂದಲೇ ಜ್ಞಾನಕ್ಕೆ ಶೋಭೆ ಬರುವುದು. ಹೆಚ್ಚೇನು, ಗುರು ಸೇವಕನು ದೇವರಾಗುವನು.
ಮತ್ತು ಜ್ಞಾನವು ಭಕ್ತನಾಗುವುದು. ನಿಜವಾದ ಗುರುಭಕ್ತಿಯಲ್ಲಿ ಪ್ರೇಮವಿರುವವನ ಮನೆಯಲ್ಲಿ ಜ್ಞಾನವು ಜಗತ್ತಿಗೆ ಸಾಕಾಗುವಷ್ಟಾಗಿ ಇನ್ನೂ ಉಳಿಯುವುದು. ಜ್ಞಾನೇಶ್ವರರು ಹೇಳುತ್ತಾರೆ, ಗುರು ಸೇವೆಯ ವಿಷಯದಲ್ಲಿ ನನ್ನ ಮನಸ್ಸಿನಲ್ಲಿ ನಿಜವಾದ ಉತ್ಕಂಠತೆಗಿದೆ. ಆದ್ದರಿಂದ ನಾನು ಆ ಗುರುಭಕ್ತಿಯನ್ನು ಮೇರೆ ಮೀರಿ ವರ್ಣಿಸಿದೆ. ಇಲ್ಲದಿದ್ದರೆ ನನ್ನ ಕೈಗಳಿದ್ದರೂ ಚೊಂಚನು, ಕಣ್ಣಿದ್ದರೂ ಭಜನೆಯ ವಿಷಯದಲ್ಲಿ ಕುರುಡನು, ಕಾಲುಗಳಿದ್ದರೂ ಗುರುಸೇವೆ ಮಾಡುವುದರಲ್ಲಿ ಕುಂಟನಿಗಿಂತಲೂ ಕುಂಟನು, ಗುರುಗಳನ್ನು ವರ್ಣಿಸುವುದರಲ್ಲಿ ಮೂಕನೋ ಆಲಸಿಗನೋ ಆಗಿರುವೆನು. ಇಷ್ಟೊಂದು ಅವಗುಣಗಳಿದ್ದರೂ ವ್ಯರ್ಥವಾಗಿ ಅವುಗಳನ್ನು ಪೋಷಿಸುತ್ತಿರುವೆನು. ಆದರೂ ಅಂತಹ ಗುರುಭಕ್ತಿಯು ಉಂಟಾಗುವ ಬಗ್ಗೆ ನನಗೆ ಉತ್ಕಟವಾದ ಇಚ್ಛೆಯಿದೆ. ಅಷ್ಟಕ್ಕಾಗಿಯೇ ನನಗೆ ಶರೀರವನ್ನು ಪೋಷಿಸಬೇಕಾಯಿತು ಎಂದು ಜ್ಞಾನೇಶ್ವರರು ಹೇಳುತ್ತಿರುವರು. ಆದರೂ ನಾನು ಇಷ್ಟು ಮಿತಿಮೀರಿ ಗುರು ವಿಷಯವನ್ನು ವರ್ಣಿಸಿರುವುದನ್ನು ಸಹಿಸಿ ನಿಮ್ಮ ಸೇವೆ ಮಾಡುವ ಅವಕಾಶವನ್ನು ಕೊಡಿರಿ ಅಂದಾಗ ನಾನು ಗ್ರಂಥಾರ್ಥವನ್ನು ಉತ್ತಮ ರೀತಿಯಿಂದ ಹೇಳುವೆನು. ಶ್ರೋತೃಗಳೇ, ಕೇಳಿರಿ. ಭೂತಭಾವನನಾದ ಮಹಾವಿಷ್ಣುವಿನ ಅವತಾರವಾದ ಭಗವಾನ್ ಶ್ರೀಕೃಷ್ಣನು ಹೇಳುತ್ತಿರುವುದನ್ನು ಪಾರ್ಥನು ಕೇಳುತ್ತಿರುವನು. ಶೌಚಂ, ಕರ್ಪೂರವು ಅಂತರ್ಬಾಹ್ಯಗಳಲ್ಲಿ ಶುದ್ಧವಾಗಿರುವಂತೆ ಆತನ ಶುಚಿತ್ವವು ಸ್ಪಷ್ಟವಾಗಿ ಕಾಣುವುದೇ ನಿಜವಾದ ಶುಚಿತ್ವವಾಗಿದೆ. ನವರತ್ನದ ಹರಳು ಒಳ ಹೊರಗೆ ಹೊಳೆಯುವಂತೆ ಅಥವಾ ಸೂರ್ಯನು ಒಳ ಹೊರಗೆ ಸ್ವಚ್ಛವಾಗಿ ಕಾಣುವಂತೆ ಅವನಿರುವನು. ಕರ್ಮಗಳಿಂದ ಅವನ ಬಾಹ್ಯಶುದ್ಧಿ ಆಗಿರುವುದು ಮತ್ತು ಜ್ಞಾನದಿಂದ ಒಳಗೆ ಶುದ್ಧಿಯಾಗಿರುವುದು. ಹೀಗೆ ಎರಡೂ ಪ್ರಕಾರಗಳಿಂದ ಅವನು ಶುದ್ಧನಾಗಿರುವನು. ವೇದದಲ್ಲಿ ಹೇಳಿದಂತೆ ಮಂತ್ರೋಚ್ಚಾರ ಮಾಡಿ ಮೃತ್ತಿಕೆ ಮತ್ತು ನೀರು ಇವುಗಳನ್ನು ಹೊರಗಿನಿಂದ ಹಚ್ಚಿದಾಗ ಬಾಹ್ಯ ಶುದ್ಧಿಯಾಗುವುದು. ಬುದ್ಧಿಬಲದಿಂದ ಬೇಕಾದಾಗ ಕನ್ನಡಿಯ ಧೂಳನ್ನು ಸ್ವಚ್ಛಗೊಳಿಸಬಹುದು. ಅಥವಾ ಕೊಳೆಯಾದ ಬಟ್ಟೆಗಳನ್ನು ಅಗಸನ್ನ ಭಟ್ಟಿಯಲ್ಲಿ ಹಾಕಿದಾಗ ಅದರ ಕಲೆಗಳು ಇಲ್ಲವಾಗುವವು. ಹೆಚ್ಚೇನು ಹೇಳಲಿ. ಹೀಗೆ ಹೊರಗೆ ನಿರ್ಮಲವಾಗಿರುವವನು ಮತ್ತು ಅಂತಃಕರಣದಲ್ಲಿ ಜ್ಞಾನದ ಬೆಳಕು ಉಂಟಾದ್ದರಿಂದ ನಿಜವಾಗಿ ಅಂತರ್ಬಾಹ್ಯ ಶುದ್ಧನಾಗಿರುವನು. ಅರ್ಜುನ, ಅಂತರಂಗದಲ್ಲಿ ಶುದ್ಧನಾಗದೆ ಬಾಹ್ಯದಲ್ಲಿ ಕರ್ಮಗಳನ್ನು ಮಾಡುವುದು ಎಲ್ಲ ರೀತಿಯಿಂದ ವಿಡಂಬನೆಯೇ ಆಗಿದೆ. ಇದು ಹೆಣಕ್ಕೆ ಒಡವೆಗಳನ್ನು ಹಾಕಿ ಶೃಂಗರಿಸಿದಂತೆ, ಕತ್ತೆಯನ್ನು ತೀರ್ಥದಲ್ಲಿ ಸ್ನಾನ ಮಾಡಿಸಿದಂತೆ, ಕಹಿ ಸೋರೆಕಾಯಿಯನ್ನು ಬೆಲ್ಲದಿಂದ ತೊಳೆದಂತೆ ಆಗಿದೆ. ಅಥವಾ ಪಾಳು ಬಿದ್ದ ಮನೆಗೆ ತೋರಣ ಕಟ್ಟಿದಂತೆ, ಉಪವಾಸಿಯಾದವನ ಹೊಟ್ಟೆಯ ಮೇಲೆ ಅನ್ನವೆತ್ತಿದಂತೆ, ಗಂಡ ಸತ್ತವಳಿಗೆ ಅರಿಶಿನ ಕುಂಕುಮ ಹಚ್ಚಿದಂತೆ ಆಗಿದೆ. ಬಂಗಾರದ ಮುಲಾಮು ಹಚ್ಚಿದ ಪೊಳ್ಳು ಕಳಸವು ಎಷ್ಟು ಹೊಳೆದರೂ ವ್ಯರ್ಥವೇ ಸರಿ. ಹಾಗೆಯೇ ಚಿತ್ರದ ಫಲಗಳು ಎಷ್ಟೇ ಅಂದವಾಗಿ ಕಂಡರೂ ಒಳಗೆ ಸೆಗಣಿಯೇ ತುಂಬಿರುವುದು. ಹಾಗೆಯೇ ಬಾಹ್ಯಾತ್ಕಾರದಲ್ಲಿ ಕರ್ಮ ಮಾಡುವವರ ಸ್ಥಿತಿಯಾಗಿದೆ. ನಕಲಿ ವಸ್ತುವಿಗೆ ಬೆಲೆ ಬರುವುದೇ. ಹೆಂಡ ತುಂಬಿದ ಪಾತ್ರೆಯನ್ನು ಗಂಗೆಯಲ್ಲಿಟ್ಟರೂ ಪವಿತ್ರವಾಗುವುದಿಲ್ಲ. ಆದ್ದರಿಂದ ಅಂತಃಕರಣದಲ್ಲಿ ಜ್ಞಾನಪ್ರಾಪ್ತಿಯಾದಾಗ ಹೊರಗಿನ ಕರ್ಮಗಳು ಸಹಜವಾಗಿ ಶುದ್ಧವಾಗುವವು. ಆದರೆ ಜ್ಞಾನಯುಕ್ತವಾದ ಬಾಹ್ಯ ಕರ್ಮಾಚರಣೆಗಳು ಎಲ್ಲಿರುವವು? ಅದಕ್ಕಾಗಿ ಬಾಹ್ಯ ಕರ್ಮಾಚರಣೆಯಿಂದ ಅವನು ಶುದ್ಧನಾಗಿರುವನು ಮತ್ತು ಜ್ಞಾನಪ್ರಾಪ್ತಿಯಿಂದ ಅವನ ಅಂತಃಕರಣ ನಿರ್ಮಲವಾಗಿರುವುದು. ಅಲ್ಲಿ ಒಳ ಹೊರಗೆ ಭೇದವಿಲ್ಲದೆ ಸರ್ವವೂ ಶುದ್ಧಿಯಾಗಿ ಆತನಲ್ಲಿ ಕೇವಲ ಶುಚಿತ್ವವೇ ವಾಸವಾಗಿರುವುದು. ಆದ್ದರಿಂದ ಅಂತರಂಗದ ಸದ್ಭಾವನೆಗಳು ಹೊರಗಿನ ಇಂದ್ರಿಯಗಳಲ್ಲಿಯೂ ಹಾಗೆಯೇ ತೋರುವುದು. ಸ್ಫಟಿಕದ ಮನೆಯಲ್ಲಿ ಹಚ್ಚಿದ ದೀಪವು ಒಳಗೆ ಪ್ರಕಾಶಿಸುವಂತೆ ಹೊರಗೂ ಪ್ರಕಾಶ ನೀಡುವುದು. ಯಾವುದರಿಂದ ಮನಸ್ಸಿನಲ್ಲಿ ವಿಕಲ್ಪಗಳು ಹುಟ್ಟುವವೋ, ಕಾಮಕ್ರೋಧಾದಿ ವಿಕೃತಿಗಳು ಉಂಟಾಗುವವೋ, ಕೆಟ್ಟ ಕೆಲಸಗಳಲ್ಲಿ ಪ್ರವೃತ್ತಿ ಉಂಟಾಗುವುದೋ ಅಂತಹ ವಿಷಯಗಳು ಸಿಕ್ಕಿದರೂ, ಕಿವಿಯಿಂದ ಕೇಳಿದರೂ, ಪ್ರತ್ಯಕ್ಷವಾಗಿ ಕಂಡರೂ ಅವನ ಮನಸ್ಸಿನಲ್ಲಿ ಅವುಗಳ ಬಗ್ಗೆ ಯಾವ ಪರಿಣಾಮವೂ ಆಗುವುದಿಲ್ಲ. ಮೋಡಗಳ ಬಣ್ಣದಿಂದ ಆಕಾಶವು ಮಲಿನವಾಗುವುದಿಲ್ಲ. ಸಾಮಾನ್ಯವಾಗಿ ಅವನ ಇಂದ್ರಿಯಗಳು ವಿಷಯಗಳಲ್ಲಿ ಉರುಳಾಡಿದರೂ ಅವನು ವಿಷಯ ವಿಕಾರಗಳ ಮಲಿನತೆಯಿಂದ ಲಿಪ್ತನಾಗುವುದಿಲ್ಲ. ದಾರಿಯಲ್ಲಿ ಹೋಗುವಾಗ ಎದುರಿಗೆ ಪವಿತ್ರ ಸ್ತ್ರೀಯು ಅಥವಾ ಅಪವಿತ್ರ ಸ್ತ್ರೀಯು ಸಿಕ್ಕಿದರೂ ಅವರ ವಿಷಯದಲ್ಲಿ ಅವನ ಮನಸ್ಸಿನಲ್ಲಿ ವಿಕಾರಗಳು ಉಂಟಾಗುವುದಿಲ್ಲ. ಹಾಗೆಯೇ ಅವನು ಸಂಸಾರದಲ್ಲಿ ವರ್ತಿಸುತ್ತಿದ್ದರೂ ಯಾವುದೇ ವಿಷಯಗಳಿಂದ ಲಿಪ್ತನಾಗುವುದಿಲ್ಲ. ಒಬ್ಬ ತರುಣ ಸ್ತ್ರೀಯು ಪತಿಯನ್ನು ಪುತ್ರನನ್ನು ಆಲಂಗಿಸಿಕೊಳ್ಳುವಳು. ಆದರೆ ಪುತ್ರನನ್ನು ಆಲಂಗಿಸಿದಾಗ ಅವಳ ಮನಸ್ಸಿನಲ್ಲಿ ಕಾಮವಾಸನೆ ಹುಟ್ಟುವುದಿಲ್ಲ. ಹಾಗೆಯೇ ಅವನ ಮನಸ್ಸು ನಿರ್ಮಲವಾಗಿದ್ದು ಒಳ್ಳೆಯ ಕೆಟ್ಟ ವಿಕಾರಗಳ ಪರಿಚಯ ಅವನಿಗಿರುತ್ತದೆ. ಹಾಗೂ ಯೋಗ್ಯ ಅಯೋಗ್ಯ ಕರ್ಮಗಳನ್ನು ಅರಿಯುವ ಜ್ಞಾನ ಅವನಿಗಿರುತ್ತದೆ. ನೀರಿನಲ್ಲಿ ವಜ್ರವು ಕರಗುವುದಿಲ್ಲ, ಕುದಿಯುವ ನೀರಿನಲ್ಲಿ ಮರಳು ಬೇಯುವುದಿಲ್ಲ. ಅದರಂತೆ ಅವನ ಮನೋವೃತ್ತಿಗೆ ವಿಕಾರಗಳು ಬಾಧಿಸುವುದಿಲ್ಲ. ಪ್ರಾರ್ಥನೆ, ಇದೇ ಆಚರಣೆಯು ಶುಚಿತ್ವವಾಗಿದೆ.
ಮತ್ತು ಯಾರಲ್ಲಿ ಈ ಲಕ್ಷಣಗಳು ಕಂಡುಬರುವವೋ ಅಲ್ಲಿ ಜ್ಞಾನವಿದೆ ಎಂದು ತಿಳಿ. ಸ್ಥೈರ್ಯ, ಸ್ಥಿರತೆ, ಧೈರ್ಯವು ಯಾರ ಮನಸ್ಸಿನಲ್ಲಿ ತಾನಾಗಿಯೇ ಪೂರ್ಣವಾಗಿ ಪ್ರಾಪ್ತವಾಗಿದೆಯೋ ಆ ಪುರುಷನು ಜ್ಞಾನದ ಜೀವಾಳವೇ ಆಗಿರುವನು. ಅವನು ಮೇಲ್ನೋಟಕ್ಕೆ ದೇಹದಿಂದ ಬೇಕಾದಲ್ಲಿ ತಿರುಗುತ್ತಿದ್ದರೂ ಅವನ ಮನಸ್ಸಿನ ಸ್ಥಿತಿಯು ನಿಶ್ಚಲವಾಗಿರುವುದು. ಹಸುವು ಕಾಡಿಗೆ ಮೇಯಲು ಹೋದಾಗ ಅದರ ಕರುವಿನ ಮೇಲಿನ ವಾತ್ಸಲ್ಯವು ಕಾಡಿಗೆ ಹೋಗುವುದಿಲ್ಲ. ಪತಿವ್ರತ ಸ್ತ್ರೀಯಳಿಗೆ ಸಹಗಮನದ ವೇಳೆಯಲ್ಲಿ ಭೋಗಗಳು ಪ್ರಿಯವಾಗುವುದಿಲ್ಲ. ಲೋಭಿಯಾದವನು ಮನೆ ಬಿಟ್ಟು ದೂರ ಹೋದರೂ ಅವನ ಮನಸ್ಸು ಹೂತಿಟ್ಟ ದ್ರವ್ಯದ ಕಡೆಗೆ ಇರುತ್ತದೆ. ಹಾಗೆಯೇ ದೇಹದ ವ್ಯಾಪಾರಗಳು ನಡೆಯುತ್ತಾಗಿದ್ದರೂ ಅವನ ಚಿತ್ತವು ಸ್ಥಿರವಾಗಿಯೇ ಇರುವುದು. ಓಡುವ ಮೋಡಗಳ ಜೊತೆಗೆ ಆಕಾಶವು ಓಡುವುದಿಲ್ಲ. ತಿರುಗುತ್ತಿರುವ ನಕ್ಷತ್ರ ಮಂಡಲದೊಂದಿಗೆ ಧ್ರುವ ನಕ್ಷತ್ರ ತಿರುಗುವುದಿಲ್ಲ. ಅರ್ಜುನ, ಪ್ರವಾಸ ಮಾಡುವವನೊಡನೆ ರಸ್ತೆಯು ನಡೆಯುವುದಿಲ್ಲ ಅಥವಾ ಗಿಡಗಳು ಬಂದು ಹೋಗಿ ಮಾಡುವುದಿಲ್ಲ. ಇಂದ್ರಿಯಗಳ ಸಂಬಂಧದಿಂದ ಪಂಚಭೂತಾತ್ಮಕವಾದ ಶರೀರದಲ್ಲಿ ಚೇಷ್ಟೆಗಳು ನಡೆಯುತ್ತಿದ್ದರೂ ಅವನ ಮನಸ್ಸು ಯಾವುದೇ ವಿಕಾರಗಳಿಂದ ಚಲಿಸುವುದಿಲ್ಲ. ಚಂಡಮಾರುತಕ್ಕೆ ಪೃಥ್ವಿಯು ಅಲುಗಾಡುವುದಿಲ್ಲ. ಹಾಗೆಯೇ ವಿಕಾರಗಳಿಂದ ಅವನ ಮನಸ್ಸು ಕದಲುವುದಿಲ್ಲ. ದಾರಿದ್ರ್ಯ ಮತ್ತು ದುಃಖಗಳಿಂದ ಅವನು ಪೀಡಿತನಾಗುವುದಿಲ್ಲ. ಭಯ ಶೋಕಗಳಿಂದ ವ್ಯಾಕುಲನಾಗುವುದಿಲ್ಲ. ದೇಹಕ್ಕೆ ಮೃತ್ಯು ಒದಗಿದರೂ ಭಯಗೊಳ್ಳುವುದಿಲ್ಲ. ಯಾವುದೇ ಬಲವತ್ತರ ಆಸೆ, ಮುದಿತನ, ಅದರಲ್ಲಿ ವ್ಯಾಧಿಗಳು ಹೀಗೆ ಶರೀರದ ಮೇಲೆ ಒಮ್ಮೆಲೆ ಬಂದೊರಗಿದರೂ ಅವನ ಮನಸ್ಸು ಕದಲುವುದಿಲ್ಲ. ನಿಂದೆ, ಅಪಮಾನ, ದಂಡ, ಕಾಮ, ಲೋಭ ಇವುಗಳು ಮೈಮೇಲೆ ಬಿದ್ದರೂ ಆತನ ಕೂದಲು ಕೊಂಕಿಸಲಾರದು. ಆಕಾಶವೇ ಕಳಚಿ ಬಿದ್ದರೂ, ಭೂಮಿಯೇ ಬಾಯಿ ಬಿಟ್ಟರೂ ಅವನ ಚಿತ್ತವೃತ್ತಿಯು ಹಿಂದಕ್ಕೆ ಸರಿಯುವುದಿಲ್ಲ. ಆನೆಗೆ ಹೂವಿನಿಂದ ಹೊಡೆದರೆ ಅದು ಹಿಂಜರಿಯದು. ಕೆಟ್ಟ ಮಾತುಗಳಿಂದ ಅವನನ್ನು ನಿಂದಿಸಿದರೂ ಅವನು ಖೇದಗೊಳ್ಳುವುದಿಲ್ಲ. ಕ್ಷೀರಾಬ್ದಿಯ ತೆರೆಗಳಿಂದ ಮಂದರಾಚಲವು ಅಲುಗಾಡುವುದಿಲ್ಲ. ಕಾಡ್ಗಿಚ್ಚಿನಿಂದ ಆಕಾಶವು ಸುಡುವುದಿಲ್ಲ. ಹಾಗೆಯೇ ಇಂದ್ರಿಯಗಳ ಮೇಲೆ ವಿಷಯಗಳ ಅಲೆಗಳು ಎಷ್ಟೇ ಬಂದು ಹೋದರೂ ಅವನ ಮನಸ್ಸು ಗಡಿಬಿಡಿಗೊಳ್ಳುವುದಿಲ್ಲ. ಅಥವಾ ಕಲ್ಪಾಂತ್ಯದಲ್ಲಿಯೂ ಅವನು ಧೈರ್ಯಗೆಡುವುದಿಲ್ಲ. ಅರ್ಜುನ, ಸ್ಥೈರ್ಯವೆಂದು ಹೇಳುವ ಇದು ಧೈರ್ಯ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಇವು ಅದರ ಲಕ್ಷಣಗಳಾಗಿವೆ. ಈ ಬಲಿಷ್ಠವಾದ ಸ್ಥೈರ್ಯವು ಶರೀರದ ಒಳ ಹೊರಗೆ ವ್ಯಾಪಿಸಿರುವವನು ಜ್ಞಾನದ ಪ್ರತ್ಯಕ್ಷ ನಿಧಿಯೇ ಆಗಿರುವನು. ಇನ್ನು ಮುಂದೆ ಅಂತಃಕರಣ ನಿಗ್ರಹವನ್ನು ದೃಷ್ಟಾಂತದೊಂದಿಗೆ ಹೇಳುವರು. ಆತ್ಮ ನಿಗ್ರಹ ಅಂದರೆ ಸರ್ಪವು ತಾನು ಕೆಣಕಿದವರ ಮನೆಯನ್ನು, ಯೋಧನು ತನ್ನ ಖಡ್ಗವನ್ನು, ಲೋಭಿಯು ತನ್ನ ನಿಧಿಯನ್ನು ಮರೆಯುವುದಿಲ್ಲ. ಅಥವಾ ಒಬ್ಬನಿದ್ದ ಮಗನನ್ನು ಅವನ ತಾಯಿಯು ಜೀವ ಪ್ರಾಣದಂತೆ ನೋಡಿಕೊಳ್ಳುವಳು. ಜೇನು ಹುಡುಗಳು ಜೇನಿನ ಮೇಲೆ ಆಸಕ್ತವಾಗಿರುತ್ತವೆ. ಹಾಗೆಯೇ ಅರ್ಜುನನೇ, ತನ್ನ ಅಂತಃಕರಣವನ್ನು ಜೋಪಾನವಾಗಿ ಇಟ್ಟುಕೊಂಡವನು ಅದನ್ನು ಇಂದ್ರಿಯಗಳ ಬಾಗಿಲಲ್ಲಿಯೂ ನಿಲ್ಲಗೊಡುವುದಿಲ್ಲ. ಅವನು ಹೇಳುತ್ತಾನೆ, ನಾನು ಅಂತಃಕರಣವನ್ನು ಸ್ವಾಧೀನದಲ್ಲಿ ಇಟ್ಟಿರುವೆನೆಂದು ಕಾಮರೂಪಿ ಬೆದರು ಬೊಂಬೆ ಕೇಳಿಬಿಡುವುದೋ, ಆಶಾರೂಪಿ ಡಾಕಿನಿ ರಾಕ್ಷಸಿಯು ನೋಡಿಬಿಡುವಳೋ, ಇದರಿಂದ ಜೀವಕ್ಕೆ ಅಪಾಯವಿದೆ ಎಂದು ಹೆದರಿಕೊಂಡಿರುತ್ತೇನೆ. ವ್ಯಭಿಚಾರ ಬುದ್ಧಿಯುಳ್ಳ ಸ್ತ್ರೀಗಳನ್ನು ಆಕೆಯ ಗಂಡನು ಹೊರಗೆ ಹೋಗಲು ಬಿಡದೆ ಮನೆಯಲ್ಲೇ ಕೂಡಿ ಹಾಕುವನು. ಹಾಗೆಯೇ ಅವನು ತನ್ನ ಮನೋವೃತ್ತಿಯನ್ನು ಇಂದ್ರಿಯಗಳ ಕಡೆಗೆ ಹೋಗಗೊಡದೆ ಅಂತರಂಗದಲ್ಲಿ ಬಂಧಿಸಿಡುವನು. ಜೀವನದಲ್ಲಿ ದೇಹದ ಪರಿವೆಯಿಲ್ಲದೆ ದೇಹವನ್ನು ದಂಡಿಸಿ ಇಂದ್ರಿಯ ನಿಗ್ರಹವನ್ನು ಮಾಡುವನು. ಮನಸ್ಸಿನ ಮಹಾದ್ವಾರದಲ್ಲಿ ಮತ್ತು ಪ್ರತ್ಯಾಹಾರದ ಸ್ಥಳದಲ್ಲಿ ಅನುಕ್ರಮವಾಗಿ ಯಮ ನಿಯಮಗಳನ್ನು ಕಾವಲುಗಾರರನ್ನಾಗಿ ನಿಲ್ಲಿಸುವನು. ಮೂಲಾಧಾರ, ಮಣಿಪೂರ, ವಿಶುದ್ಧ ಚಕ್ರಗಳಲ್ಲಿ ಮೂಲಬಂಧ, ಒಡಿಯಾಣ ಬಂಧ, ಜಾಲಂಧರ ಬಂಧಗಳನ್ನು ಸ್ಥಿರಗೊಳಿಸಿ ಇಡಾ ಮತ್ತು ಪಿಂಗಳ ನಡುವಿನಲ್ಲಿರುವ ಸುಷುಮ್ನೆಯಲ್ಲಿ ಚಿತ್ತವನ್ನು ಲಯಗೊಳಿಸುವನು. ಸಮಾಯ ಶಯ್ಯೆಯ ಬಳಿಯಲ್ಲಿ ಧ್ಯಾನವನ್ನು ಕಟ್ಟಿಹಾಕಿ ಸಮಾಧಿಯ ಶಯ್ಯೆಯ ಬಳಿಯಲ್ಲಿ ಧ್ಯಾನವನ್ನು ಕಟ್ಟಿಹಾಕಿ ಚಿತ್ತವು ಚೈತನ್ಯದಲ್ಲಿ ಒಂದಾಗಲು ಸ್ಥಿರವಾಗಿರುತ್ತದೆ. ಇಂತಹ ಚಿತ್ತದ ಸ್ಥಿತಿಯನ್ನು ಅಂತಃಕರಣ ನಿಗ್ರಹವೆಂದು ಹೇಳುವರು. ಇಂತಹ ಅಂತಃಕರಣ ನಿಗ್ರಹವಿರುವಲ್ಲಿ ಜ್ಞಾನದ ವಿಜಯವಿದೆ ಎಂದು ತಿಳಿ. ಯಾವ ಸಾಧಕನ ಆಜ್ಞೆಯನ್ನು ಮನಸ್ಸು ಶಿರಸಾವಂದ್ಯವೆಂದು ತಿಳಿಯುವುದೋ ಆತನು ಮನುಷ್ಯ ಆಕಾರದಲ್ಲಿ ಕಂಡುಬಂದರೂ ಮೂರ್ತಿವಂತ ಜ್ಞಾನವೇ ಆಗಿದ್ದಾನೆ ಎಂದು ತಿಳಿ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.